ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀರಾಮಗೀತಾ ಶ್ಲೋಕ 32. ಬುದ್ಧೇಸ್ತ್ರಿಧಾ ವೃತ್ತಿರಪೀಹ ದೃಶ್ಯತೆ ಸ್ವಪ್ನಾದಿಭೇದೇನ ಗುಣತ್ರಯಾತ್ಮನಃ ಅನ್ಯೋನ್ಯತೋಸ್ಮಿನ್ ವ್ಯಭಿಚಾರಿತೋ ಮೃಷಾ ನಿತ್ಯೇ ಪರೇ ಬ್ರಹ್ಮಣಿ ಕೇವಲೇ ಶಿವೇ. ರಾಮಗೀತೆಯ ಮೂಲ ಉಪದೇಶ ರಾಮನಿಂದ ಮಹಾವಾಕ್ಯ ಉಪದೇಶ ಆಯಿತು. 62 ಶ್ಲೋಕ ಇದ್ರೂ ಮೂಲ ಉಪದೇಶ ಇಲ್ಲಿ 27-28ರಲ್ಲಿತ್ತು. 27ರಲ್ಲಿ ಉಪದೇಶ ಆದಮೇಲೆ ಸ್ಥೂಲ ಸೂಕ್ಷ್ಮ ಹಾಗೂ ಕಾರಣ ಶರೀರವನ್ನು ತಳ್ಳಿ ಹಾಕಿದ್ದಾಯಿತು. ಅದು ಆತ್ಮವಲ್ಲ, ಅದು ಜಡವಸ್ತು ಅಂತ ಹೇಳಿ ಆಯಿತು. ಸ್ಥೂಲನೆಲ್ಲ ದೀರ್ಘವಾಗಿ ನೋಡಿದ್ವಿ. 31ರಲ್ಲಿ ಸ್ಫಟಿಕದ ಉದಾಹರಣೆಯನ್ನು ಕೊಟ್ಟು, ಹೇಗೆ ಸ್ಫಟಿಕದ ಯಾವ ಗುಣವೂ ಇಲ್ಲವೋ, ಸ್ಫಟಿಕದ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಹೂವೋ ಬಣ್ಣವೋ ಇಟ್ಟರೆ ಆ ಬಣ್ಣ ಅಥವಾ ಅದರ ಗುಣಗಳು ಸ್ಫಟಿಕದ ಮೇಲೆ ತೋರಿಕೆಗೆ ಮಾತ್ರ ಕಾಣುತ್ತೆ, ಆದರೆ ಅದು ಸತ್ಯ ಅಲ್ಲ. ನಾವೇನು ಅಂದ್ಕೊಳ್ತೀವಿ ಅದು ಸತ್ಯ ಅಂತ. ಇಲ್ಲಿ ಸ್ಫಟಿಕ ಇಲ್ಲ ಇದ್ದರೆ ತೋರಿಸ್ಬೋದಾಯ್ತು. ಸ್ಫಟಿಕ ಇಟ್ಟರೆ ಸ್ಫಟಿಕ ಗ್ಲಾಸೇ ತಗೊಳ್ಳಿ, ಕನ್ನಡಿ. ಪ್ರತಿಬಿಂಬ ಆಗುವಂತಹ ಕನ್ನಡಿಯಲ್ಲಿ ಯಾವ ಬಣ್ಣ ಇರುತ್ತೋ ಅದು ಏನಾಗುತ್ತೆ, ಪ್ರೊಜೆಕ್ಷನ್ ಆಗುತ್ತೆ. ಹಾಗೆ ಆತ್ಮನಲ್ಲಿ ಇದೆಲ್ಲ ಪ್ರೊಜೆಕ್ಟ್ ಆಗ್ತಾ ಇದೆ. ಆತ್ಮನಿಗೆ ಗುಣ ಅಂತ ಅಂದ್ಕೊಳ್ತೀವಿ ನಾವು. ನಮಗೆ ವಿವೇಕ ಯಾವಾಗ ಬರುತ್ತೆ ಗೊತ್ತಾ? ಕ್ಲಾಸಲ್ಲಿ ಮಾತ್ರ. ಈ ವಿವೇಕ 8 ಗಂಟೆ ಆದಮೇಲೂ ಇರಬೇಕು, ಅವಾಗ ಮರೆತುಬಿಡ್ತೀವಿ. 1.5 ಗಂಟೆ ಪ್ರತಿ 24 ಗಂಟೆನೂ ಪಾಠ ಮಾಡೋಕ್ಕೆ, ಉಪನ್ಯಾಸ ಮಾಡೋಕ್ಕಾಗಲ್ಲ ಅಲ್ವಾ? ಆ ಮನಸ್ಥಿತಿಯಲ್ಲೇ ಸದಾ ಇರಬೇಕು. ಯಾವ ಮನಸ್ಥಿತಿಯಲ್ಲಿ? ಆತ್ಮನು ನಿರ್ಗುಣ, ಯಾವ ಗುಣಗಳು ಆತನಿಗಿಲ್ಲ. ಶುರುವಿನಲ್ಲಿ ಆತ ಅಂತ ಶುರು ಆಗುತ್ತೆ, ಆಮೇಲೆ ವರ್ಷ ಆಗ್ತಾ ಇದ್ದಾಗ ಅದು ನಾನೇ ಅಂತ ಆಗತ್ತೆ. ಆ ಸ್ಫಟಿಕ ಹೇಗಿದೆಯೋ ಆ ಥರ ಇರಬೇಕು. ಶುರುವಿನಲ್ಲಿ ಸ್ಫಟಿಕದಂತೆ ಮನಸ್ಸಿರಬೇಕು, ಅಂದರೆ ಶುಭ್ರವಾಗಿರಬೇಕು ಮನಸ್ಸು. ಅದಾದಮೇಲೆ ಮನಸ್ಸು ಒಂದು ಉಪಾಧಿ, ಅದು ಸೂಕ್ಷ್ಮ ಶರೀರದ ಉಪಾಧಿ, ಅನಾದಿ. ಅದನ್ನು ತಾತ್ಕಾಲಿಕ ಅನಾದಿ. ಕಾರಣ ಶರೀರ ಯಾವತ್ತಿಂದಲೂ ಅನಾದಿ. ಅದು ಆ ಥರ ಎಲ್ಲ ಹೇಳಿ 31ರಲ್ಲಿ ಅದನ್ನು ನಿಷೇಧ ಮಾಡ್ತಿದ್ದಾರೆ. ಶರೀರತ್ರಯವನ್ನು ನಿಷೇಧ ಮಾಡ್ತಿದ್ದಾರೆ. ಗುಣಗಳನ್ನೆಲ್ಲ ನೀವು ನಿಮ್ಮ ಮೇಲೆ ಹೇರ್ಕೊಳ್ಬೇಡಿ. ಅದು ತತ್ತದ್ ಆಕೃತಿ, ದೇಹದ ಮೇಲೆ, ಮನಸ್ಸಿನ ಮೇಲೆ ಮತ್ತು ಕಾರಣ ಶರೀರದ ಗುಣಗಳು ಆ ಶರೀರಕ್ಕೆ, ನಮಗಲ್ಲ. ಶುರುವಿನಲ್ಲಿ ಕಷ್ಟ, ಅಭ್ಯಾಸ ಮಾಡ್ತಾ ಇರಬೇಕು. ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ಆಗುತ್ತೆ. ಯಾವತ್ತೂ ಹುಣ್ಣಿಮೆಗೋ ಅಮಾವಾಸ್ಯೆಗೋ ಮಾಡಿದ್ರೆ ಆಗಲ್ಲ. ಸೊ ಏನು ಮಾಡಿದ್ರಾಗಲ್ಲ, ಈ ಚಿಂತನೆಯನ್ನು ಪ್ರತಿನಿತ್ಯ ಮಾಡ್ತಿರಬೇಕು. ದಿನಕ್ಕೆ 3 ಸತಿ ಆದರೂ ಮಾಡಬೇಕು. ಹೇಗೆ 3-4 ಸತಿ ಊಟ ಮಾಡ್ತೀವೋ ನಾವು, ಹಾಗೆ ಈ ಆತ್ಮಚಿಂತನೆಯನ್ನು ಪ್ರತಿನಿತ್ಯ ಮಾಡಬೇಕು. ಹಾಗೆ ಮಾಡಿ 32ರಲ್ಲಿ ಅಧ್ಯಾಸ, ತಪ್ಪು ಕಲ್ಪನೆ ಹೇಗಾಗುತ್ತೆ ಅಂತ ತಿಳಿಸಿದ್ರು. 32ನೇ ಶ್ಲೋಕದಲ್ಲಿ ಅಧ್ಯಾಸ, ಧರ್ಮಿ ಅಧ್ಯಾಸ, ಧರ್ಮ ಅಧ್ಯಾಸವನ್ನು ಹೇಳಿದೆ. ಧರ್ಮಿ ಅಧ್ಯಾಸ ಅಂದರೆ ಶರೀರವನ್ನೇ ಆತ್ಮ ಅಂತ ತಿಳ್ಕೊಳ್ಳೋದು. ಶರೀರಕ್ಕಿರುವಂತಹ ಗುಣಗಳನ್ನೆಲ್ಲ ಆತ್ಮಕ್ಕಿದೆ ಅಂತ ಹೇಳೋದು, ಅದು ಧರ್ಮ ಅಧ್ಯಾಸ. ಈ ಶ್ಲೋಕದಲ್ಲಿ ಅಧ್ಯಾಸ ಅಂದರೆ ತಪ್ಪು ತಿಳಿವಳಿಕೆ ಅಂತ ತಿಳ್ಕೊಳ್ಳಿ. ರಾಮನ ಹೇಳ್ತಾನೆ ಅಧ್ಯಾಸದ ನಿರ್ವಚನ, ಅವನೇ ಡೆಫಿನೇಷನ್ ಕೊಡ್ತಾನೆ ಏನು ಅಂತ. ನೀವು ದಪ್ಪ ಇದ್ದೀರಾ, ಶರೀರ ದಪ್ಪ ಇದೆಯಾ? ಇದು ದಪ್ಪ ಇರೋರಿಗೆ. ತೆಳ್ಳುಗಿಡೋರಿಗೆ ನೀವು ಹಾಕಿ ನೀವು ದಪ್ಪ ಇದ್ದೀರಾ, ಆತ್ಮ ಇದೆಯಾ?
ಶರೀರ. 8 ಗಂಟೆವರೆಗೂ ಮಾತ್ರನ ಈ ಜ್ಞಾನ? ಹಾಂ, ಯಾವಾಗಲೂ ಇರಬೇಕು. ಇವಾಗ 31ನೇ ತಾರೀಕು ಮುಗ್ದೋಗತ್ತಿದ್ದು, ಆಮೇಲೆ ಏನು ಮಾಡ್ತೀರಾ ಅಲ್ವಾ? ನೀವು ಹೋಗೋ ಸ್ಪೀಡ್ಗೆ ಈ ಸತಿನೂ ಮುಗಿಯಲ್ಲ ಸ್ವಾಮಿ ಅಲ್ವಾ? ಅದು ಒಬ್ಬರು ಬಂದು ಕೇಳಿದ್ರು, ಇಷ್ಟು ಇನ್ನೂ ಸತಿ ರಾಮಗೀತೆ ಮಾಡಿದ್ರೆ ಅದರ ರಾಮಾಯಣ ಆಗುತ್ತೆ ಅಂದರು. ಭಯ ಪಟ್ಕೊಳ್ಬಿಡಿ, ಖಂಡಿತ ಮುಗಿಸ್ತೀನಿ, ಬೇಗ ಮುಗಿಯುತ್ತೆ. ವಿಚಾರ ಒಂದು ಸತಿ ಗೊತ್ತಾಗ್ಬಿಟ್ರೆ ಆಮೇಲೆ ಮುಂದುವರ್ಸ್ಕೊಂಡು ಹೋಗೋದು ಫಾಸ್ಟಾಗಿ ಮಾಡಿಬಿಡ್ಬೋದು ಅಲ್ಲ. ನಾರಾಯಣ ಆ ಥರ ಪ್ರತಿನಿತ್ಯ ಈ ಮನಸ್ಸಿರಬೇಕು. ಈ ನಾ ಆತ್ಮವಸ್ತು ಯಾವುದೂ ಇಲ್ಲ, ಎಲ್ಲ ಗುಣಗಳು ಶರೀರಕ್ಕೆ ಮನಸ್ಸಿಗೆ ಅಂತ ಇರಬೇಕು. ಅದನ್ನು 32ನೇ ಶ್ಲೋಕದಲ್ಲಿ ಹೇಳಿದ್ರು. ಅವಸ್ಥಾತ್ರಯವೇ ಒಂದು ಅಧ್ಯಾಸ ಅಂತ ಹೇಳಿದ್ರು. ಈಗ ಏನು ಅವಸ್ಥೆಯಲ್ಲಿ ನಾವಿದ್ದೀವಿ, ಯಾವ ಅವಸ್ಥೆಯಲ್ಲಿದ್ದೀವಿ? ಜಾಗೃತ ಅವಸ್ಥೆಯಲ್ಲಿದ್ದೀವಿ. ಇದೇ ಒಂದು ಮಿಥ್ಯ ಅಂದರು. ಮತ್ತು ಇನ್ನು ನಮಗಿರೋದೇ 3 ಅವಸ್ಥೆ. ಸುಷುಪ್ತಿಯ ಅವಸ್ಥೆಯಲ್ಲಂತೂ ನಮಗೆ ಪ್ರಜ್ಞೆನೇ ಇರಲ್ಲ ಅಲ್ವಾ? ಜಾಗೃತ ಅವಸ್ಥೆಯಲ್ಲೂ ಸುಮಾರು ಜನಕ್ಕಿರಲ್ಲ. ಅದು ಇದೆ ಅಂತ ಅಂದ್ಕೊಂಡ್ರು ಅಲ್ವಾ? ಇದು ಮಿಥ್ಯೆ. ಸ್ವಪ್ನ ಅಂತೂ ಹೇಳೋ ಅವಶ್ಯಕತೆಯೇ ಇಲ್ಲ. ಸ್ವಪ್ನದ ಶರೀರ ಬೇರೆ, ಸ್ವಪ್ನದ ಮನಸ್ಸು ಬೇರೆ. ಎಲ್ಲವೂ ಅಧ್ಯಾಸ, ಎಲ್ಲವೂ ತಪ್ಪು ತಿಳುವಳಿಕೆ. ಒಂದೇ ಒಂದು ಸರಿಯಾಗಿ ಹೇಳ್ತಿರೋದು ಉಪನಿಷತ್ತು ಮಾತ್ರ ನಮಗೆ ದಾರಿ ತೋರಿಸ್ತಾ ಇದೆ. ನೀನು ಪೂರ್ಣ ಆನಂದ ಸ್ವರೂಪಿ. ಇಷ್ಟನ್ನು ನಾವು ನೆನ್ನೆ ನೋಡಿದ್ವಿ. ಈಗ 33ನೇ ಶ್ಲೋಕಕ್ಕೆ ಹೋಗೋಣ. ದೇಹೇಂದ್ರಿಯ ಪ್ರಾಣಮನಶ್ಚಿದಾತ್ಮನಾಂ ಸಂಘಾದಜಸ್ರಂ. ತ್ರಮ್ ಇದೆ ಅಲ್ವಾ? ತ್ರಮ್, ಹಾಂ. ಸಂಘಾದಜಸ್ರಂ ಮಾಡಬೇಕದು, ತ್ರಮ್ ಅಲ್ಲ, ಸ್ರಂ. ಸಂಘಾದಜಸ್ರಂ. ಸಂಘಾದಜಸ್ರಂ ಪರಿವರ್ತತೆ ಧಿಯಃ. ವೃತ್ತಿಸ್ತಮೋ ಮೂಲತಯಾಜ್ಞಲಕ್ಷಣ. ಯಾವದ್ಭವೇತ್ ತಾವದಸೌ ಭವೋದ್ಭವಃ. ಮುಂದುವರಿಸ್ತಾ ಇದ್ದಾರೆ. ಏನು? ದೇಹ, ಇಂದ್ರಿಯ ಅರ್ಥ ಆಗುತ್ತೆ, ಪ್ರಾಣ, ಮನಃ, ಚಿದಾತ್ಮ. ಚಿದಾತ್ಮ ಅಂದರೆ ಚಿತ್, ಆತ್ಮ ಅರಿವಿನ ಸ್ವರೂಪ, ಅದಕ್ಕೆ ಚಿದಾತ್ಮ. ಈ ಮಿಕ್ಕಿರುವಂತಹ ಏನು ಇದೆಯಲ್ಲ, ದೇಹ, ಇಂದ್ರಿಯ, ಪ್ರಾಣ, ಅದೆಲ್ಲ ಪ್ರತಿಬಿಂಬ ಚೈತನ್ಯ, ರಿಫ್ಲೆಕ್ಟಿವ್ ಕಾನ್ಷಿಯಸ್ನೆಸ್. ಒಂದು ಒರಿಜಿನಲ್ ಕಾನ್ಷಿಯಸ್ನೆಸ್. ಚಿದಾತ್ಮ ಅನ್ನೋದು ಒರಿಜಿನಲ್ ಕಾನ್ಷಿಯಸ್ನೆಸ್, ಸಾಕ್ಷಿ ಚೈತನ್ಯ. ಆತ್ಮ ಅನ್ನೋದು ಇದು ದೇಹ, ಮನಸ್ಸು, ಇಂದ್ರಿಯ ಅನ್ನೋದೆಲ್ಲ ರಿಫ್ಲೆಕ್ಟಿವ್ ಕಾನ್ಷಿಯಸ್ನೆಸ್, ಪ್ರತಿಬಿಂಬ ಚೈತನ್ಯ. ಇದು ಸೇರ್ಕೊಂಡ್ಬಿಟ್ಟಿದೆ. ಸಂಘಾದಜಸ್ರಂ, ಅನ್ಯೋನ್ಯ ಆಶ್ರಯ ಇತ್ತಲ್ಲ ನೆನ್ನೆ, ಅನ್ಯೋನ್ಯ ವ್ಯಭಿಚರತಿ ಅಂತಿತ್ತಲ್ಲ, ಅದೇ ಪದ ಇಲ್ಲಿ ಸಂಘಾದಜಸ್ರಂ. ಮಿಕ್ಸಿಂಗ್ ಅಪ್, ಅಹಂಕಾರದ ಜೊತೆಗೆ ಆತ್ಮ ಮಿಕ್ಸ್ ಆಗಿಬಿಟ್ಟಿದೆ, ಮಿಶ್ರಣ ಆಗಿಬಿಟ್ಟಿದೆ. ಯಾರು ಮಾಡಿದ್ದಾರೆ ಮಿಶ್ರಣವನ್ನು? ಆತ್ಮ ಮಾಡಿಲ್ಲ, ನಾವೇ ಮಾಡ್ಕೊಂಡಿದ್ದೀವಿ. ತಪ್ಪು ಕಲ್ಪನೆ. ಅಹಂಕಾರವೇ ಆತ್ಮ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸಂಘಾತ್ ಅಜಸ್ರಂ. ಮಿಶ್ರಣ ಮಾಡಿದ್ರಿಂದ ಜೀವನದಲ್ಲಿ ನಮಗೆ ಕಷ್ಟ ಸುಖ ಬರ್ತಿದ್ದಾಗ ನನಗೆ ಕಷ್ಟ ಬಂತು, ದುಃಖ ಬಂತು, ಸಂತೋಷ ಆಯಿತು ಅಂತ ಹೇಳ್ತೀವಿ. ಏನು ಮಾಡಬೇಕು ಅದಕ್ಕೆ ಪರಿಹಾರ? ಯಾವ ಜ್ಯೋತಿಷ್ಯರ ಹತ್ರನೂ ಹೋಗೋ ಅವಶ್ಯಕತೆ ಇಲ್ಲ, ಯಾವ ಪರಿಹಾರವನ್ನೂ ಮಾಡೋ ಅವಶ್ಯಕತೆ ಇಲ್ಲ. ತಪ್ಪು ತಿಳುವಳಿಕೆಯನ್ನು ಸರಿಯಾಗಿ ತಿಳ್ಕೊಳ್ಬೇಕಷ್ಟೆ. ತಿಳಿದ ಮೇಲೆ ಏನು ಮಾಡಬೇಕು? ಆದರೂ ಕಂಟಿನ್ಯೂ ಆಗುತ್ತಲ್ಲ ಸ್ವಾಮಿ ಪ್ರಾರಬ್ಧ ಅಂದರೆ. ಹೇಗೆ ಚಲನಚಿತ್ರದಲ್ಲಿ ಆ ನಟ ಆ್ಯಕ್ಟ್ ಮಾಡ್ತಾನೋ, ಅಭಿನಯಿಸ್ತಾನೋ, ಹಾಗೆ ಜೀವನದಲ್ಲಿ ಜ್ಞಾನ ಬಂದಮೇಲೆ ಅಭಿನಯಿಸಬೇಕು. ಅವನಿಗೆ ಅವನ ರೋಲ್ ಏನು ಅಂತ ಗೊತ್ತು, ಯಾವ ಪಾತ್ರವನ್ನು ವಹಿಸಿದ್ದಾನೆ ಅಂತ ಒಬ್ಬ ನಟನಿಗೆ ಗೊತ್ತು. ನಟನೋ ನಟಿನೋ ಆ್ಯಸ್ ದ ಕೇಸ್ನಲ್ಲಿ ಚೆನ್ನಾಗಿ ಆ ನಟವನ್ನು ಆ ಪಾತ್ರವನ್ನು ವಹಿಸ್ತಾನೆ, ಚಾಚೂ ತಪ್ಪದೆ ಎಲ್ಲ ಮಾಡ್ತಾನೆ. ಸ್ವಾಮಿ ಅಲ್ಲಿ ಮಾಡಿದ್ರೆ ಅವನಿಗೆ ರೆಮ್ಯುನರೇಷನ್ ಬರುತ್ತೆ, ಇಲ್ಲಿ ಹಾಗೆ ಮಾಡಿದ್ರೆ ಬರಲ್ವಲ್ಲ ಅಲ್ವಾ? ಇಲ್ಲಿ ಆ ಥರ ಚೆನ್ನಾಗಿ ಮಾಡಿದ್ರೆ ಏನಾಗುತ್ತೆ? ಪ್ರಾರಬ್ಧ ಕ್ಷಯಿಸತ್ತೆ. ಅದಕ್ಕಿಂತ ರೆಮ್ಯುನರೇಷನ್ ಬೇಕಾ? ಅದಕ್ಕಿಂತ ಸಂಪಾದನೆ ಮಾಡಬೇಕಾ? ಪ್ರಾರಬ್ಧ ಕ್ಷಯವೇ ಉನ್ನತೋನ್ನತ ರೆಮ್ಯುನರೇಷನ್.
ಆ ನಟ ಹೇಗೆ ನಟಿಸ್ತಾನೋ, ರೋಲ್ ಗೊತ್ತಿದೆ ಅವನಿಗೆ, ನಗಬೇಕಾ ನಗ್ತಾನೆ, ಅಳಬೇಕಾ ಅಳ್ತಾನೆ. ಹಾಗೆ ಜೀವನದಲ್ಲಿಯೂ ನಾವೇನು ಮಾಡಬೇಕು, ಆತ್ಮಜ್ಞಾನ ಬಂದ ಮೇಲೆ ಈ ಸಂಘಾದ ಅಜಸ್ರಮ್ ಅಂತ ಗೊತ್ತಾದ ಮೇಲೆ ತಪ್ಪು ಕಲ್ಪನೆ ಆಗಿದೆ, ಅದನ್ನು ಬಿಡಿಸ್ತೀರಿ. ಆದರೂ ಜೀವನದಲ್ಲಿ ಕಂಟಿನ್ಯೂ ಆಗುತ್ತೆ. ಯಾಕಂದರೆ ಪಕ್ಕದಲ್ಲಿರೋರಿಗೆ ಆತ್ಮಜ್ಞಾನ ಇರಲ್ಲ. ನಿಮಗಿರುತ್ತೆ, ನಮಗಿರ್ಬೋದು, ಪಕ್ಕದಲ್ಲಿರೋರಿಗೆ ಇರಲ್ವಲ್ಲ. ಅವಾಗೇನು ಮಾಡ್ತೀರಾ, ಅವ್ರು ಹೇಗಿರ್ತಾರೋ ಹಾಗೆ ವರ್ತಿಸಬೇಕು. 3ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಅವನು ಧರ್ಮಚಿಂತನೆಯಲ್ಲಿ ಕೃಷ್ಣ ಹೇಳ್ತಾನೆ, ಒಬ್ಬ ಧಾರ್ಮಿಕ ಮನುಷ್ಯನನ್ನು ಮನಸ್ಸು ಕೆಡಿಸ್ಬೇಡ ನೀನು. ಯಾಕಂದರೆ ನೀನು ಆಧ್ಯಾತ್ಮಿಕ ಜೀವನದಲ್ಲಿ ಇದೆಯಾ ಅಂತ ಅವನನ್ನು ಮನಸ್ಸು ಕೆಡಿಸ್ಬೇಡ, ಅವನ ಜೊತೆಗೆ ನೀನು ಹೋಗು. ಯಾಕಂದರೆ ತಪ್ಪು ದಾರಿಲಿಲ್ವಲ್ಲ, ಧರ್ಮಚಿಂತನೆ ತಾನೇ ಅವನಿಗಿದೆ. ಧರ್ಮಚಿಂತನೆ ಆದಮೇಲೆ ತಾನೇ ಆಧ್ಯಾತ್ಮಿಕಕ್ಕೆ ಬರಬೇಕು. ಆಫ್ಟರ್ ರಿಲಿಜಿಯಸ್ ಲೈಫ್ ಸ್ಪಿರಿಚುವಲ್ ಲೈಫಿಗೆ ಬರಬೇಕು. ಸ್ವಧರ್ಮಾನುಷ್ಠಾನ ಮಾಡಿದ್ಮೇಲೆ ಆಧ್ಯಾತ್ಮಿಕ ಜೀವನಕ್ಕೆ ಬರಬೇಕು. ಹಾಗೆ ಆ ರೀತಿಯಾಗಿ ನೀನು ಮಾಡು. ಆದರೆ ನಿನ್ನ ಮನಸ್ಸಿನಲ್ಲಿ ಅಯ್ಯೋ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಬರಬಾರ್ದು. ಯಾಕೆ, ನೀನು ಆಟ ಆಡ್ತಿದ್ದೀಯ. ಮಕ್ಕಳ ಜೊತೆ ಹೇಗೆ ಆಟ ಆಡ್ತೀವಿ ನಾವು? ಮಕ್ಕಳಿಗೆ ಆ ಆಟದ ಪ್ರಪಂಚವೇ ಸತ್ಯ ಅಲ್ವಾ, ನಮಗದು ಗೊತ್ತು ಮಿಥ್ಯಾ ಅಂತ, ಅಪ್ಪ ಅಮ್ಮಂದ್ರೂ ಗೊತ್ತು ಮಿಥ್ಯಾ ಅಂತ. ನಾವು ಹೇಗೆ ವರ್ತಿಸ್ತೀವಿ, ನಟನ ಥರ ವರ್ತಿಸ್ತೀವಿ. ಅದೊಂದು ಕೋತಿ ಥರ ಮುಖ ಮಾಡಿಕೊಂಡ್ರೆ ನಾವು ಕೋತಿ ಥರ ಮಾಡ್ಕೊಳ್ತೀವಿ, ಆಟ ಸಾಮಾನೆಲ್ಲ ಕೊಡ್ತೀವಿ. ನಮ್ಮ ಮುಖನೂ ಹಾಗೆ ಇದೆ ಬಿಡಿ, ಅದೇನು ಬೇರೆ ಇಲ್ಲ ಅಲ್ವಾ, ಅದೇನು ವಿಶೇಷ ಅಲ್ಲ. ಅದ್ರ ಥರನೇ ಇರ್ತೀವಿ. ನಮಗೆ ಗೊತ್ತು ಮನಸ್ಸಿನಲ್ಲಿದೆ, ಇದು ಮಗುಗೆ ಮಾತ್ರ ಇದು ಸತ್ಯ, ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ. ಅದು ನಾನು ಇದರಲ್ಲಿ ಯಾವುದಲ್ಲೂ ಅಂಟಿಲ್ಲ, ಮಗುವಿನ ಆಟದಲ್ಲಿ ನನಗೆ ಅಂಟ್ಕೊಳ್ತಿಲ್ಲ, ಸಂಘ ಇಲ್ಲ, ಅಲ್ಲಿ ಸಂಘಾದ ಅಜಸ್ರಮ್ ಆಗ್ತಾ ಇಲ್ಲ. ಆದರೆ ಏನು ಮಾಡ್ತೀವಿ, ನಮ್ಮ ಜೀವನಕ್ಕೆ ಬಂದಾಗ ಅದು ಮರೆತುಬಿಡ್ತೀವಿ. ಅವಾಗ ನಾವು ಮಕ್ಕಳ ಥರ ಆಡೋಕ್ಕೆ ಶುರು ಮಾಡ್ತೀವಿ. ಕಷ್ಟ ಸುಖ ಎಲ್ಲ ಸತ್ಯ ಅಂತ ಅನ್ಸುತ್ತೆ. ಅದನ್ನು ಸ್ವಲ್ಪ ಪರಿವರ್ತನೆ ಮಾಡ್ಕೊಳ್ಬೇಕು. ಅವಾಗ ಒಬ್ಬ ಗುರು ಬೇಕು. ಅವಾಗ ಗುರು ಏನು ಮಾಡ್ತಾನೆ, ನೀವು ಹೇಗೆ ಮಕ್ಕಳ ಜೊತೆಗಿದ್ದರೋ ಆವಾಗ ಗುರು ನೀವು ನಿಮ್ಮನ್ನು ಮಕ್ಕಳು ಅಂದ್ಕೊಂಡು ಹಾಗೆ ಆಟ ಆಡ್ತಾನೆ. ನಿಧಾನಕ್ಕೆ ಒಂದೊಂದೇ ಲೆವೆಲ್ನಾಗ ಹಿಂದೆ ಕರ್ಕೊಂಬಂದು ನೀನು ಪೂರ್ಣ ಆತ್ಮ ಅಂತ ಹೇಳ್ತಾನೆ. ಹಾಗೆ ಆ ಪಾತ್ರವನ್ನು ಸರಿಯಾಗಿ ವಹಿಸಬೇಕು. ವಹಿಸಿದ ಮೇಲೆ ಅದಕ್ಕೆ ಅಂಟಬಾರ್ದು ಅಲ್ವಾ. ಅಂಟಿದ್ರೆ ಏನಾಗುತ್ತೆ, ಸಂಸಾರ. ಸಂಸಾರ ಅಂದರೆ ಇದು ದುಃಖ, ಹೆಂಡತಿ ಗಂಡ ಅಂತಲ್ಲ, ದುಃಖ ಅಂತಷ್ಟೆ. ಪ್ರತಿಯೊಬ್ಬ ಸ್ವಾಮಿಯ ಅಥವಾ ಗುರುವಿನ ಯಾರೇ ಸ್ವಾಮಿಗಳಾಗಲಿ, ಆಶ್ರಮಾಧಿಪತಿನೋ ಪೀಠಾಧಿಪತಿಯೋ, ಆ ರೋಲಿಗೆ ಮಾತ್ರ ಮರ್ಯಾದೆ ಅಷ್ಟೇ. ಅವ್ರ ರೂಮ್ಗೆ ಹೋದ್ಮೇಲೆ ಅವ್ರು ಹೇಗೆ ನಿಜ ಸ್ವರೂಪದಲ್ಲಿರ್ತಾರೋ ಅದು ಇಂಪಾರ್ಟೆಂಟ್. ನೀವು ಎಷ್ಟೇ ಪಾತ್ರವನ್ನು ವಹಿಸಿ ಅದೆಲ್ಲ ತಾತ್ಕಾಲಿಕ ಅಂತ ತಿಳಿಬೇಕು. ಪಾತ್ರಕ್ಕಷ್ಟು ಇಂಪಾರ್ಟೆನ್ಸ್ ಕೊಡಬಾರ್ದು. ಪಾತ್ರವನ್ನು ಪಾತ್ರವಾಗಿ ನೋಡ್ಕೊಳ್ಬೇಕು. ಆ್ಯಕ್ಟಿಂಗ್ ಶುಡ್ ಬಿ ಆ್ಯಕ್ಟಿಂಗ್, ನಾಟ್ ರಿಯಲ್. ರಿಯಲ್ ಆಗಿಬಿಟ್ರೆ ಕಷ್ಟ. ಸಂಘಾದಜಸ್ರಂ, ಕಷ್ಟ ಸ್ವಾಮಿ, ಹೀಗೆಲ್ಲ ಇರೋಕ್ಕಾಗಲ್ಲ ಅಂದರೆ ಡಿ ವಿ ಜಿ ಹೇಳ್ತಾರಲ್ಲ, ನಮಗೆ ಇದು ಕಷ್ಟ ಅನ್ನೋದು ಸರಿಯಾಗಿ ಬರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡೋಣ, ಬುದ್ಧಿಪೂರ್ವಕವಾಗಿ ಯೋಚನೆ ಮಾಡೋಣ ಅನ್ನೋದೇ ಬರಲ್ಲ. ತರಚು ಗಾಯವ ಕೆರೆದು ಹುಣ್ಣನಾಗಿಬುದು ಕಪಿ, ಕೊರತೆಯೊಂದನ್ನು ನೀನು ನೆನೆದು ಮರಳಿ, ಧರೆಯೆಲ್ಲ ಶಪಿಸಿ ಮನದಿ ನರಕವ ನಿಲ್ಲಿಸಿ, ನರಳುವುದು ಬದುಕೇನು ಮಂಕುತಿಮ್ಮ. ಯೋಚನೆ ಮಾಡಿ, ಕೋತಿ ಹೇಗೆ ಮಾಡುತ್ತೆ, ಏನೋ ಗಾಯ ಆಗಿರುತ್ತೆ, ತರಚಿ ಹುಣ್ಣು ಮಾಡಿ ರಂಪ ಮಾಡುತ್ತೆ. ತರಚು ಗಾಯವ ನೆನೆದು ಹುಣ್ಣನಾಗಿಬುದು ಕಪಿ. ಯಾವುದೋ ಒಂದು ಕೊರತೆ, ಏನೋ 20 ವರ್ಷದ ಹಿಂದೆ ಆಗಿರುತ್ತೆ ಅಲ್ವಾ, ಗೊತ್ತಿರಲಿಲ್ಲ ಸ್ವಲ್ಪ ಇವ್ರು ಹೀಗೆ ಅಂತ, ಕಟ್ಕೊಳ್ತಿರ್ಲಿಲ್ಲ ಇವ್ರನ್ನ 20 ವರ್ಷದ ಮುಂಚೆನೇ ಗೊತ್ತಿದ್ದಿದ್ರೆ. ಕೊರತೆಯೊಂದನ್ನು ನೀನು ನೆನೆದು ಮರಳಿ, ಧರೆಯೆಲ್ಲ ಶಪಿಸಿ ಮನದಿ ನರಕವ ನಿಲ್ಲಿಸಿ. ಆಯಿತು, ಕಟ್ಕೊಂಡಿದ್ದಾಯಿತು ಅಷ್ಟೇ. ಹೇಗೆ 40 ವರ್ಷ ಆದಮೇಲೆ SLC ಚೆನ್ನಾಗಿ ಓದಬೇಕಾಗಿತ್ತು ಅನಿಸುತ್ತೋ ನಮಗೆಲ್ಲ ಅಲ್ವಾ, ಹಾಗೆ ಕಷ್ಟ ಬಂದಾಗ ಇವ್ನು ಕಟ್ಕೊಳ್ಬಾರಾಗಿತ್ತು ಅನಿಸುತ್ತೋ. ಆಯ್ತದು, ತಳ್ಳಿ ಹಾಕ್ತಾ ಇರಬೇಕು. ಯೋಚನೆ ಮಾಡಿ. ಸಂಘಾದಜಸ್ರಂ, ಪ್ರಪಂಚದಲ್ಲಿ ಚೆನ್ನಾಗಿ ಆಟ ಆಡಬೇಕು. ಅಭಿನಯ, ನೀವು ಆಟ ಆಡ್ತಿದ್ದೀರಾ ಅಂತ ಪ್ರತಿಯೊಬ್ಬರು ಗೊತ್ತಾಗಬಾರ್ದು, ಹಾಗೆ ಆಟ ಆಡಬೇಕು. ಅವ್ರಿಗದು ಸತ್ಯ ಇರಬೇಕು. ನಿಮ್ಮ ಮನಸ್ಸೊಳಗೆ ವರಯೋಗ ಸೂತ್ರವಿದು ಮಂಕುತಿಮ್ಮ, ವಿರಮಿಸೊಬ್ಬನೇ ಮೌನದೊಳ ಮನೆಯ ಶಾಂತಿಯಲ್ಲಿ. ಅಲ್ಲಿ ಇನ್ನೊಬ್ರಿಗೆ ಜಾಗವೇ ಇಲ್ಲ, ನೀವು ಮಾತ್ರ ಅಲ್ಲಿ. ಹಾಗಿದ್ರೆ ನಾವು ತಪ್ಪು ಮಾಡ್ತಿದ್ದೀವಿ ಅಂತ ಅನ್ಸಲ್ವಾ, ಜಸ್ಟಿಸ್ ಮಾಡಿಸ್ತಾ ಇದ್ದೀವಲ್ಲ, ಇದೆಲ್ಲ ಬರುತ್ತೆ ನಮಗೆ. ಧರ್ಮ ಶ್ರದ್ಧೆ ಇಲ್ಲ ಅನ್ಸಲ್ವಾ ನಮಗೆ, ಅಲ್ವಾ. ಇಬ್ಬರು ಧರ್ಮಿಷ್ಠರಲ್ಲ,
ಧರ್ಮ ಎಲ್ಲಿ ಬರುತ್ತೆ? ನಿನ್ನ ಸ್ವರೂಪದಲ್ಲಿ ನಿಂತರೇ ಧರ್ಮ ಬರೋದು. ಸಂಘಾದಜಸ್ರಂ ಎರಡು ಮಿಕ್ಸ್ ಆಗಿಬಿಟ್ಟಿದೆ. ಏನು ಮಾಡಬೇಕು ನಾವು? ಇದರಿಂದ ಈ ಶ್ಲೋಕದಿಂದ ಏನು ಕಲಿತಿದ್ದೀವಿ? ಅಭಿನಯವನ್ನು ಚೆನ್ನಾಗಿ ಮಾಡಬೇಕು. ಅದಕ್ಕೆ ಅಂಟ್ಕೊಳ್ಬಾರ್ದು. ಅಂಟ್ಕೊಂಡ್ರಿ ನಿಮಗೆ ಕಷ್ಟ. ಯಾಕೆ ಅಂಟ್ಕೊಳ್ತಿದ್ವಿ ಹೇಳ್ತಿದ್ದಾರೆ. ಅಜ್ಞಲಕ್ಷಣಯ ತಮೋ ಮೂಲತಃ, ತಪ್ಪು ತಿಳುವಳಿಕೆ. ತಮೋ ಮೂಲತಃ ಅಂದರೆ ಅಜ್ಞಾನ. ಅಜ್ಞಲಕ್ಷಣಯ ಅಜ್ಞಾನ ಇರೋದ್ರಿಂದ, ಆತ್ಮ ಅಜ್ಞಾನ ಇರೋದ್ರಿಂದ ಪ್ರಪಂಚ ಸತ್ಯ ಅಂತ ಅನಿಸ್ತಾ ಇದೆ ನನಗೆ. ಅದ್ವೈತ ಮಕರಂದದಲ್ಲಿ ಒಂದು ಶ್ಲೋಕ ಬರುತ್ತಲ್ಲ, 17-18 ಶ್ಲೋಕ. ಆತ್ಮಾಜ್ಞಾನಮಃ ನಿದ್ರಾ, ಆತ್ಮ ಅಜ್ಞಾನಮಃ ನಿದ್ರಾ ಜೃಂಭಿತೆ ಯಸ್ಮಿನ್ ಜಗನ್ಮಯೇ ದೀರ್ಘಸ್ವಪ್ನೆ ಸ್ಫುರಂತ್ಯೇತೆ ಸ್ವರ್ಗ ಮೋಕ್ಷಾದಿ ವಿಭ್ರಮಾ. ಮೊನ್ನೆ ಜನವರಿಲಿ ಮಾಡಿದ್ದು, ಮರ್ತೋಯ್ತು ನೋಡಿ. 4 ತಿಂಗಳಾಯಿತು, ಮರ್ತೋಯ್ತು ಆಲ್ರೆಡಿ. ಆದರೆ ನಾವು 40 ವರ್ಷದಾಗಿರೋದು ಜ್ಞಾಪಕ ಇರುತ್ತೆ ಅಲ್ವಾ? ಆತ್ಮ ಅಜ್ಞಾನ ಮಹಾನಿದ್ರಾ. ಆತ್ಮ ಅಜ್ಞಾನ, ನನ್ನ ನಿಜಸ್ವರೂಪ ಗೊತ್ತಾಗಲಿಲ್ಲ ಅಂದರೆ ಅದು ಮಹಾನಿದ್ರಾ ಅಂತೆ. ಬೇರೆದಲ್ಲೆಲ್ಲ ನಮಗೆ ಲೌಕಿಕ ವಿದ್ಯೆಯೆಲ್ಲ ಪರಿಣತಿ ಇರುತ್ತೆ, ಇದರಲ್ಲಿಲ್ಲ ಅಂದರೆ ಜೃಂಭಿತೇಸ್ಮಿನ್ ಜಗನ್ಮಯೇ. ಜೃಂಭಿತೇಸ್ಮಿನ್, ಜಗತ್ತು ಸತ್ಯ ಅಂತ ನನಗೆ ಗೊತ್ತಾಗ್ತಿದೆ ಆತ್ಮ ಅಜ್ಞಾನ ಇರೋದ್ರಿಂದ. ಅವಾಗೇನಾಗುತ್ತೆ? ನಮ್ಮ ಎಮೋಷನ್ಸ್ ಎಲ್ಲ ಸತ್ಯ ಅಂತ ಆಗುತ್ತೆ. ಆತ್ಮ ಅಜ್ಞಾನ ಇರೋದ್ರಿಂದ ಅವರ ಎಮೋಷನ್ಸ್ ಆರ್ ರಿಯಲ್ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಸ್ವರ್ಗ ಮೋಕ್ಷಾದಿ ವಿಭ್ರಮಾ. ಸ್ವರ್ಗ ಮೋಕ್ಷವು ಅಜ್ಞಾನವಶಾತ್. ನಾ ಸ್ವರ್ಗವನ್ನು ಗಳಿಸಬೇಕು, ಉನ್ನತ ಲೋಕಕ್ಕೆ ಹೋಗಬೇಕು, ಮೋಕ್ಷವನ್ನು ಗಳಿಸಬೇಕು ಅನ್ನೋದು ಅಜ್ಞಾನದಿಂದ. ಅಲ್ಲಿ ನೋಡಿ ಹೇಗಿದೆ ಶ್ಲೋಕ. ದ ವೆರಿ ಕಾನ್ಸೆಪ್ಟ್ ಆಫ್ ಮೋಕ್ಷ ಈಸ್ ಬೇಸ್ಡ್ ಆನ್ ಇಗ್ನರೆನ್ಸ್. ಎಲ್ಲಿವರೆಗೂ ಅಜ್ಞಾನ ಇರುತ್ತೆ ಅಲ್ಲಿವರೆಗೂ ಸಂತೋಷವಾಗಿರೋಕ್ಕಾಗಲ್ಲ. ಅದೇ ಹೇಳ್ತೇವೆ, ಯಾವತ್ತು ಅಸೌ ಅಂದರೆ ಅಹಂಕಾರ. ಎಲ್ಲಿವರೆಗೂ ಅಹಂಕಾರವಿರುತ್ತೋ ತಾವತ್ತು ಭವೋದ್ಭವ. ಅಲ್ಲಿವರೆಗೂ ಭವ ಅಂದರೆ ಸಂಸಾರ ಅಂತ. ಭವೋದ್ಭವಾಯ ನಮಃ. ಈಶ್ವರನಿಗೊಂದು ಹೆಸರು, ಸಂಸಾರವನ್ನು ದಾಟಿಸ್ತಾನೆ, ಅದಕ್ಕೆ ಅವನಿಗೆ ಭವೋದ್ಭವಾಯ ನಮಃ ಅಂತ. ಮುಂದೆ 34. ನೇತಿ ಪ್ರಮಾಣೇನ ನಿರಾಕೃತ ಕಿಲಃ ಹೃದಾ ಸಮಾಸ್ವಾದಿತ ಚಿದ್ಘನಾಮೃತಃ ತ್ಯಜೇದಶೇಷಂ ಜಗದಾತ್ತತದ್ರಸಂ. ತ್ಯಜೇದಶೇಷಂ ಜಗದಾತ್ತತದ್ರಸಂ. ಓಕೆ, ಜಗದಾತ್ತಸದ್ರಸಂ ಪೀತ್ವಾ ಯಥಾಂಭಃ ಪ್ರಜಹಾತಿ ತತ್ಫಲಂ. ಏನು ತೊಂದರೆ? ಅಹಂಕಾರ ತೊಂದರೆ. ಅಹಂಕಾರವನ್ನು ಹೋಗಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ಆತ್ಮಚೈತನ್ಯವನ್ನು ಬರಮಾಡ್ಕೊಳ್ಬೇಕು. ಆತ್ಮಚೈತನ್ಯವನ್ನು ಹೇಗೆ ಬರಮಾಡ್ಕೊಳ್ತೀರಾ? ಅದು ನಾನೇ ಅಂತ ತಿಳಿಬೇಕು. ಇಲ್ಲಿ ಆತ್ಮ ಅಂದರೆ ನೀವು ಅದೇನೋ ಒಂದು ಬೆಳಕು, ಅದೇನೋ ಒಂದು ವಸ್ತು ಹೀಗಿದೆ ಹಾಗೆಲ್ಲ ತಿಳಿಬಾರ್ದು. ಈ ಚಲನಚಿತ್ರ ಎಲ್ಲ ತೋರಿಸಿ ನಮ್ಮನ್ನು ತಪ್ಪು ದಾರಿಗಳಿತಾರೆ. ಅದೇನೋ ಬೆಳಕಿದೆ ಸ್ವಾಮಿ, ಹೀಗೆಲ್ಲ ಬೆಳಕು ಕಾಣುತ್ತೆ ಅಂತ. ಹಾಗಲ್ಲ. ಆತ್ಮ ಅಂದರೆ ಅರಿವಿನ ಸಂಕೇತ ಅಂತ, ಜ್ಞಾನದ ಸ್ವರೂಪ ಅಂತ. ಅದಕ್ಕೆ ಚಿತ್ ಅಂತ ಹೆಸರು. ಅದಕ್ಕೆ ಯಾವುದರಲ್ಲಿ ಎಲ್ಲ ವಸ್ತುವಲ್ಲಿಯೂ ಆಧಾರವಾಗಿದೆಯೋ ಅದಕ್ಕೆ ಆತ್ಮ ಅಂತ ಹೆಸರು. ಅಲ್ಲಿ ಬೆಳಕು ಬಂತು, ಅದು ನನಗೆ ಕಾಣಿಸ್ತು, ಹಾಗೆಲ್ಲ ತಪ್ಪು ತಿಳಿವಳಿಕೆ ತಿಳಿಬಾರ್ದು. ತಿಳಿದ ಮೇಲೆ ಈ ಉಪಾಧಿಯನ್ನು ತಳ್ಳಿ ಹಾಕು. ಹೇಗೆ ತಳ್ಳಿ ಹಾಕ್ತೀರಾ? ಕಬ್ಬಿನ ರಸವನ್ನು ಕುಡಿದಾದ್ಮೇಲೆ ಆ ಸಿಪ್ಪೆಯನ್ನು ಹೇಗೆ ತಳ್ಳಿ ಹಾಕ್ತಿರೋ, ಮಾವಿನ ರಸವನ್ನು ತಿಂದ ಮೇಲೆ, ಹಣ್ಣನ್ನು ತಿಂದ ಮೇಲೆ ಆ ಸಿಪ್ಪೆಯನ್ನು ಅಥವಾ ಓಟೆಯನ್ನು ಹೇಗೆ ತಳ್ಳಿ ಹಾಕ್ತಿರೋ, ಹೇಗೆ ಭಾಗತ್ಯಾಗ ಲಕ್ಷಣವನ್ನು ಮಾಡ್ತಿರೋ, ಅದೇ ರೀತಿಯಾಗಿ ಆತ್ಮವನ್ನು ತಿಳಿದ ಮೇಲೆ ಸಿಪ್ಪೆ ಆದಂತಹ ಈ ಪಂಚಕೋಶಗಳು ಅವಸ್ಥಾತ್ರಯಗಳನ್ನೆಲ್ಲ ತಳ್ಳಿ ಹಾಕಿ. ಹೇಗೆ ತಳ್ಳಿ ಹಾಕ್ತೀರಾ? ಫಿಸಿಕಲ್ಲಾಗಿ ಅಲ್ಲಿ ಸಿಪ್ಪೆ ಬಿಸಾಕ್ಬಿಡ್ಬೋದು. ಶರೀರವನ್ನು ತೆಗೆದು ಬಿಸಾಕದೆ ಹಾಗೆ ಅನ್ಬಾರ್ದು. ಭೌತಿಕವಾಗಿ ಮಾಡಬೇಕು. ಇಂಟೆಲೆಕ್ಚುಲಿ ಯು ಹ್ಯಾವ್ ಟು ರಿಮೂವ್. ಯಾಕಂದರೆ ನೀವು ಕೇಳಿ ನಿಮಗೆ ಶರೀರ ಬರಲಿಲ್ಲ. ಇವತ್ತು ಈ ತಾಯಿಯಲ್ಲಿ ಹುಟ್ಟಬೇಕು ಅಂತ ಕೇಳ್ಕೊಂಡ್ರ? ಕೇಳ್ಕೊಳ್ಳಿಲ್ವಲ್ಲ. ಎಲ್ಲಿವರೆಗೂ ಪ್ರಾರಬ್ಧ ಇರುತ್ತೋ
ಕಂಟಿನ್ಯೂ ಆಗುತ್ತೆ. ನೀವು ಹೇಗೆ ಕೇಳಿಲ್ವ ಈ ಶರೀರ ನನಗೆ ಬೇಕು ಅಂತ, ಆ ಶರೀರ ಪಾಡೋದಿರುತ್ತೆ. ಸೊ ಆ ರಸವನ್ನು, ಆತ್ಮರಸವನ್ನು ಕುಡಿದು ಈ ಸಿಪ್ಪೆಗಳನ್ನೆಲ್ಲ ತಳ್ಳಿ ಹಾಕಬೇಕು ಅಂತ ಹೇಳ್ತಿದ್ದಾರೆ. ಆ ತಳ್ಳಿ ಹಾಕೋದಕ್ಕೆ ನೇತಿ ಪ್ರಮಾಣೇನ, ನೇತಿ ನೇತಿ ವಾಕ್ಯ ಸುಮಾರು ಸತಿ ನೋಡಿದ್ವಿ, ಇಲ್ಲೂ ನೋಡಿದ್ವಿ, ಉಪನಿಷತ್ ಕ್ಲಾಸೆಲ್ಲ ನೋಡ್ತಾ ಇರ್ತೀವಿ. ನೇತಿ ಪ್ರಮಾಣೇನ, ಮೊನ್ನೆನೂ ಸ್ವರೂಪಾನುಸಂಧಾನ ಅಷ್ಟಕದಲ್ಲಿ ನೋಡಿದ್ವಿ. ಬೃಹದಾರಣ್ಯಕ ಉಪನಿಷತ್ತಲ್ಲಿ 4 ಸತಿ ಬರುತ್ತೆ ನೇತಿ ನೇತಿ ಅಂತ. ಆತ್ಮಬೋಧದಲ್ಲಿ ಬರುತ್ತೆ. ಯಾವ ಶ್ಲೋಕ ಹೇಳ್ತೀರಾ? ಆತ್ಮಬೋಧದಲ್ಲಿ ಸ್ವರೂಪಾನುಸಂಧಾನ ಅಷ್ಟಕದಲ್ಲಿ ಹೇಳಿದ್ದೆ. ಹಾಂ ಅದಲ್ಲ, ನನಗೂ ಮರ್ತೋಗುತ್ತೆ ನಿಮ್ಗೆ ಪಾಠ ಮಾಡಿದ್ರೆ. 30-31ನೇ ಶ್ಲೋಕ ಆತ್ಮಬೋಧದಲ್ಲಿ. ನಿಷಿಧ್ಯ ನಿಖಿಲೋಪಾದಿ ನೇತಿ ನೇತೀತಿ ವಾಕ್ಯತಃ ವಿದ್ಯಾದ್ಯೈಕಂ ಮಹಾವಾಕ್ಯೈ ಜೀವಾತ್ಮ ಪರಮಾತ್ಮನೋ. ಆತ್ಮಬೋಧ 30ನೇ ಶ್ಲೋಕ. ನಿಷಿಧ್ಯ ನಿಖಿಲೋಪಾದಿ ನೇತಿ ನೇತೀತಿ ವಾಕ್ಯತಃ. ನೇತಿ ಅಂದರೆ ನ ಇತಿ ನ ಇತಿ ಅಂತ. ಯಾವುದು ನ ಇತಿ? ದೇಹ ನಾನಲ್ಲ, ಅದಕ್ಕೆ ನ ಇತಿ. ಮನಸ್ಸು ಅಲ್ಲ, ನ ಇತಿ. ಪಂಚಕೋಶಗಳು ನ ಇತಿ. ನಿಷಿಧ್ಯ ನಿಖಿಲೋಪಾದಿ ನೇತಿ ನೇತೀತಿ ಮಹಾವಾಕ್ಯತಃ. ಬೃಹದಾರಣ್ಯಕದಲ್ಲಿ ಬರುತ್ತೆ. ಮೂರ್ತಾಮೂರ್ತ ಬ್ರಾಹ್ಮಣ ಅಂತ ಒಂದು ಪೋರ್ಷನ್. ಮೂರ್ತ ಅಂದರೆ ಕಾಣುವಂತಹ ತತ್ವ, ಅಮೂರ್ತ ಅಂದರೆ ಕಾಣದೇ ಇರುವಂತಹ ತತ್ವ. ಸ್ಥೂಲ ಶರೀರ, ಸ್ಥೂಲ ಪ್ರಪಂಚ ಕಾಣುತ್ತೆ, ಅದಕ್ಕೆ ಮೂರ್ತ ಪ್ರಪಂಚ, ಮೂರ್ತ ಬ್ರಾಹ್ಮಣ ಅಂತ ಹೆಸರು. ಅಮೂರ್ತ ಪ್ರಪಂಚ ಅಥವಾ ಅಮೂರ್ತ ಬ್ರಾಹ್ಮಣ ಅಂದರೆ ಸೂಕ್ಷ್ಮ ಶರೀರ, ಸೂಕ್ಷ್ಮ ಪ್ರಪಂಚ. ಅದನ್ನೆಲ್ಲ ನೇತಿ ನೇತಿ ಅಂತ ಹೇಳಬೇಕು. ಪ್ರಪಂಚವನ್ನು ನೇತಿ ನೇತಿ ಅಂತ ಮಾಡ್ಬೋದು ನೀವು. ಪ್ರಪಂಚದಲ್ಲಿ ಯಾವುದು ಸೇರಿದೆ? ವ್ಯಕ್ತಿಗಳು ಸೇರಿದ್ದಾರೆ, ಇಡೀ ಜಗತ್ತು ಸೇರಿದೆ. ಪ್ರಪಂಚ ಅಂದರೆ ಜಗತ್ತು, ಭೂಗೋಳವೇ. ಆಮೇಲೆ ಪ್ರಪಂಚದಲ್ಲಿ ಇನ್ಯಾವುದು ಸೇರಿದೆ? ಆಕಾಶ, ಪಂಚಭೂತಗಳು, ದೇಶಗಳು, ರಾಜ್ಯಗಳು. ಆಮೇಲೆ ಶರೀರ. ನಮ್ಮ ಶರೀರನ ಬಿಟ್ಬಿಡ್ಬಾರ್ದಲ್ಲ, ನಮ್ಮ ಮನಸ್ಸು ಬಿಡಬಾರ್ದು. ನಮ್ಮ ಮನಸ್ಸು ಶರೀರ ಪ್ರಪಂಚಕ್ಕೆ ಸೇರಿರೋದು, ಅದನ್ನು ತಳ್ಳಿ ಹಾಕಬೇಕು ಭೌತಿಕವಾಗಿ, ಇಂಟಲೆಕ್ಚುಲಿ. ಯಾಕಂದರೆ ಪ್ರಪಂಚ ಮನಸ್ಸು ಕಾರ್ಯರೂಪವಾಗಿದೆ, ಅದನ್ನು ತಳ್ಳಬೇಕು. ವಿದ್ಯಾದೇಕ್ಯಂ ಮಹಾವಾಕ್ಯೈ ಜೀವಾತ್ಮ ಪರಮಾತ್ಮನೋ. ಈ ನೇತಿ ನೇತಿ ಮಹಾವಾಕ್ಯ, ಇದು ನಾನಲ್ಲ, ಇದು ನಾನಲ್ಲ ಅಂತ ಧ್ಯಾನದಲ್ಲೇ ಕೂತು ಹೇಳ್ತಿದ್ದಾಗ ಆಗ ಮಹಾವಾಕ್ಯದ ಅನುಭವ ಆಗುತ್ತೆ. ಅನುಭವ ಅಂದರೆ ಅರ್ಥ ಆಗುತ್ತೆ ಅಂತ. ಪ್ರತಿಯೊಂದು ದೃಶ್ಯ ಪ್ರಪಂಚವನ್ನು ತಳ್ತಾ ಹೋಗೋದು. ದೃಕ್ ನಾನು, ದೃಕ್ ಅಂದರೆ ಆತ್ಮ ನಾನು, ಸಾಕ್ಷಿ ನಾನು. ಪುಸ್ತಕ ಕಾಣ್ತಾ ಇದೆ ದೃಶ್ಯ, ಮೈಕ್ ಕಾಣ್ತಾ ಇದೆ ದೃಶ್ಯ, ನೀವೆಲ್ಲ ಕಾಣ್ತಿದ್ದೀರ ದೃಶ್ಯ ಅಲ್ವಾ? ಅದರ ದೃಕ್ ನಾನು, ಅದನ್ನು ತಳ್ಳಿಬೇಕು ಅಂತ. ಶರೀರದ ಮನಸ್ಸು ಜೊತೆಗೆ. ಯಾಕಂದರೆ ಶರೀರ ಬೆಳೀತಾ ಇರೋದು ನಮಗೆ ಗೊತ್ತಾಗ್ತಿದೆಯಲ್ಲ. ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು ಶರೀರ ಇವಾಗಿದೆಯಾ ಅಲ್ವಾ? ನೆನ್ನೆ ಇದ್ದಿದ್ದ ಶರೀರ ಇವಾಗಿದೆಯಾ? 6ವರೆಗೆ ಇದ್ದಿದ್ದ ಶರೀರ ಇವಾಗಿದೆಯಾ? ಇಲ್ಲ. ಪ್ರತಿ ಕ್ಷಣ ಬದಲಾಗ್ತಿದೆ ಒಳಗಡೆ. ಮನಸ್ಸು ಹಾಗಿಲ್ಲ. ಇಲ್ಲಿ ಕೂತಿದ್ದಾಗ ಮನಸ್ಸು ಪ್ರಶಾಂತ ಅನಿಸುತ್ತೆ, ಏನೋ ಅರ್ಥ ಆಯಿತು ಅಂತ ಅನಿಸುತ್ತೆ. ಅಲ್ಲಿ ಹೋದ್ಮೇಲೆ ಮರ್ತೀವಿ ನಾವು ಅಲ್ವಾ? ಮನಸ್ಸು ಹಾಗೇನೆ. ಇದನ್ನೆಲ್ಲ ಎಲ್ಲಿ ನೆಗೆಟ್ ಮಾಡಬೇಕಂತೆ? ಹೃದಯ ಅಂತ ಹೇಳ್ತಿದ್ದಾರೆ. ರಾಮನೇ ಹೇಳ್ತಿದ್ದಾನೆ, ನೀನು ಎಲ್ಲೋ ನೆಗೆಟ್ ಮಾಡ್ತೀನಿ ಅಂತ ಅಲ್ಲಿ ತಳ್ಳಿಬೇಡ, ನಿನ್ನ ಮನಸ್ಸಿನಲ್ಲಿ ಇದನ್ನೆಲ್ಲ ತಳ್ಳಿ ಹಾಕು. ಇದು ನಾನಲ್ಲ ಅಂತ ಮನಸ್ಸಿನಲ್ಲಿ ಅನ್ಕೋ. ಆ ಮನಸ್ಸು ಅಂದರೆ ಹೃದಯ ಅಂದರೆ ಅಂತಃಕರಣ. ನಾಟ್ ಫಿಸಿಕಲ್ ಸಪ್ರೇಷನ್, ಇಂಟೆಲೆಕ್ಚುಯಲ್ ಸಪ್ರೇಷನ್. ಭೌತಿಕವಾಗಿ ತಳ್ಳಿ ಹಾಕು. ಸರಿ ಸ್ವಾಮಿ, ತಳ್ಳಿ ಹಾಕದೆ ಏನು ಮಾಡಬೇಕು? ಸಮಾಸ್ವಾದಿತ ಚಿದ್ಘನಾಮೃತ. ಸಮ ಅಂದರೆ ಚೈತನ್ಯ, ಪ್ಯೂರ್ ಕಾನ್ಷಿಯಸ್ನೆಸ್, ಆತ್ಮ ಚೈತನ್ಯ. ಸಮ ಆಸ್ವಾದಿತ. ಆಸ್ವಾದಿತ ಅಂದರೆ ಎಂಜಾಯ್ ಮಾಡ್ತಾ ಇದ್ದಾನೆ, ಅನುಭವಿಸ್ತಿದ್ದಾನೆ. ಯಾವುದನ್ನು ಅನುಭವಿಸ್ತಿದ್ದಾನೆ? ದೇಹ ಮನಸ್ಸನ್ನಲ್ಲ. ಪೂರ್ಣ ಆನಂದ ಸ್ವರೂಪ ನಾನು ಅಂತ ಉಪನಿಷದ್ ವಾಕ್ಯದ ಮೂಲಕ ನೇತಿ ನೇತಿ ಆ ಧ್ಯಾನದ ಸ್ಥಿತಿಯಲ್ಲಿ ಇದು ನಾನಲ್ಲ ನಾನಲ್ಲ ಅಂತ ಸಮ ಆಸ್ವಾದಿತ ಚಿತ್ ಘನ, ಪೂರ್ತಿ ಅರಿವು. ಸಮ ಅಂದರೆ ಸತ್ರೂಪ, ಆಸ್ವಾದಿತ ಅಂದರೆ ಚಿದ್ಘನಾಮೃತ, ಚಿತ್ರೂಪ. ಅಮೃತ ರಸ. ಹೇಳಿದ್ನಲ್ಲ, ಮಾವಿನ ಹಣ್ಣಿನ ರಸವನ್ನು ಹಿಂಡಿ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ.
ಅದು ಎಷ್ಟೇ ಸಹಾಯ ಮಾಡಿದ್ರೂ ಸಿಪ್ಪೆ ಬಿಸಾಕಲೇಬೇಕು, ಬೀಜ ತಳ್ಳಿ ಹಾಕಲೇಬೇಕು. ಹಾಗೆ ಶರೀರ ನೆನೆ ರಮಣ ಮಹರ್ಷಿ ಉದಾಹರಣೆ ಕೊಟ್ಟನಲ್ಲ, ಊಟಕ್ಕೆಲ್ಲ ಬೇಕು. ಊಟಕ್ಕೇನು ಬೇಕು? ತಟ್ಟೆ ಬೇಕು, ಎಲೆ ಬೇಕು. ಪ್ರತಿನಿತ್ಯ ಅದಕ್ಕೆ ಎಲೆಯಲ್ಲಿ ಊಟ ಮಾಡಬೇಕು. ಆಯುರ್ವೇದದಲ್ಲಿ ಹೇಳ್ತಾರೆ, ನೀವು ಕೈಯಲ್ಲಿ ಊಟ ಮಾಡಿ ಅದು ಎಲೆಯಲ್ಲೆಲ್ಲ ಇದ್ದರೆ ಅದು ಮಿನರಲ್ಸು ಎಲ್ಲ ಹೋಗುತ್ತೆ, ಸ್ಟೀಲ್ ತಟ್ಟೆ ಬೇಡ ಅಂತ. ಅಟ್ಲೀಸ್ಟ್ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ, ಬಾಳೆ ಎಲೆನೋ ಮುತ್ಕದೆಲೆನೋ ಮಾಡಿದ್ರೆ ವೈರಾಗ್ಯ ಅದು ಬರುತ್ತೆ ನಿಮಗೆ. ಈ ದೇಹ ಮನಸ್ಸು ಎಲೆ ಥರ ಊಟ ಆದಮೇಲೆ, ಅಂದರೆ ಆತ್ಮಜ್ಞಾನ ಬಂದಮೇಲೆ ದೇಹ ಅಭಿಮಾನ ಅಷ್ಟು ಬೇಡ. ಯಾವಾಗ ನಮಗೆ ದೇಹ ಅಭಿಮಾನ ಇಲ್ಲವೋ, ಅಹಂಕಾರವಿಲ್ಲವೋ, ಏನಿರಲ್ಲ. ಅಹಂಕಾರ ಯಾವಾಗಿರಲ್ವೋ ಅವಾಗೇನಿರಲ್ಲ. ಅಹಂಕಾರ ಇಲ್ಲ ಅಂದರೆ ಅಜ್ಞಾನವೂ ಇಲ್ಲ, ಕರ್ತೃತ್ವನೂ ಇಲ್ಲ, ಅದೆಲ್ಲ ಆಯಿತು. ಅದೂ ಇಲ್ಲ, ಆಯಿತು, ಅದೆಲ್ಲ ಅಹಂಕಾರವೇ. ಅಹಂಕಾರ ಯಾವಾಗಿರಲ್ವೋ ಅದೆಲ್ಲ ಆಯಿತು, ಅದೆಲ್ಲ ಹಿಂದಿನ ಶ್ಲೋಕದಲ್ಲಿ ಆಗೋಯ್ತು, ನಿಮ್ಮ ಬಾಯಿಂದನೇ ಬರಬೇಕದು. ಅದೂ ಇಲ್ಲ. ಇನ್ನೊಂದು ಬೇರೆ ಹೆಸರು ಹೇಳಿ, ಮಮಕಾರ ಇರಲ್ಲ. ಅಹಂಕಾರ ಇಲ್ಲ ಅಂದರೆ ಮಮಕಾರ ಇರಲ್ಲ. ನೀವು ಇದ್ರ ರಾಗದ್ವೇಷ ಇಲ್ಲ, ಅದು ಆ ವರ್ಡ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮಮಕಾರಕ್ಕೆ ತುಂಬ ಹತ್ತಿರ ಇರೋದು ಅಹಂಕಾರ. ಅಹಂಕಾರವನ್ನು ಈ ನಿಷೇಧ ಮಾಡ್ತಿದ್ದೀನಿ ಅಂತಂದರೆ ಯಾರಿದೆ ಸಂಬಂಧ ನನಗೆ ಅಲ್ವಾ? ಎಲ್ಲಿವರೆಗೂ ಸಂಬಂಧ ಸತ್ಯ ಅನಿಸುತ್ತೋ ಅಹಂಕಾರ ಸತ್ಯ ಅಂತ ಅನಿಸುತ್ತೆ. ಆವಾಗ ಸರಿ ಸ್ವಾಮಿ, ಪೂರ್ತಿ ನಿಷೇಧ ಮಾಡೋಕ್ಕಾಗಲ್ವಲ್ಲ, ಭೌತಿಕವಾಗಿ ಮಾಡಿ. ಹಿಂದಿನ ಶ್ಲೋಕ ಏನಿತ್ತು? ಅಭಿನಯ. ಅದು ಮನಸ್ಸಿಗೆ ಬರಬೇಕು. ಪ್ರತಿ ಕ್ಷಣ ಅಭಿನಯ. ಅಭಿನಯ ಅಂದರೆ ಡ್ಯಾನ್ಸ್ ಅಲ್ಲ. ಅಭಿನಯ, ಯಾವ ರೋಲು, ಯಾವ ಪ್ರಾರಬ್ಧ ನಿಮಗೆ ಯಾವ ರೋಲ್ ಕೊಟ್ಟಿದೆಯೋ ಜೀವನದಲ್ಲಿ, ಅದನ್ನು ಚಾತು ತಪ್ಪದೆ ಮಾಡಬೇಕು, ಅಂಡ್ಕೊಳ್ಳದೆ. ನೀವೇ 8 ಗಂಟೆವರೆಗೂ ಹೇಳಿ ಹೊರಟು ಬಿಡ್ತೀರಾ. ನಮಗಲ್ಲಿ ಸ್ಟವ್ ಇದೆ, ಅಕ್ಕಿ ಅನ್ನ ಇಡಬೇಕು, ಚಪಾತಿ ಲಟ್ಟಿಸ್ಬೇಕು. ಒಂದು ದಿವಸ ಹಾಕಲಿ ಅಂತ ಕಿರ್ಚ್ಕೊಳ್ತಾರೆ ಮನೆಯವರು, ಏನು ಹೀಗೆ ಕೊಟ್ಟಿದೆಯಾ ಅಂತ. ಆಯಿತಾ? ನಿಮಗೇನು ಸ್ವಾಮಿ? ಅದಕ್ಕೆ ಬನ್ನಿ, ನಮ್ಮ ಕಕ್ಷೆಗೆ ಬನ್ನಿ, ವೆಲ್ಕಮ್ ಮಾಡ್ತೀನಿ ಅಲ್ವಾ? ಯೋಚನೆ ಮಾಡಿ. ನಿಮಗಾದರೂ ಪರವಾಗಿಲ್ಲ, ಏನೋ 1 2 ಮಕ್ಕಳು 2 ಅಂತಿದ್ದೀನಿ. ನೀವೇನು ನೋಡಿ, ಮಕ್ಕಳು 2 ಅಂತಿರೋದು. ನಮಗೆ ಮಹಾ ಸಂಸಾರ ನಮ್ಮದಲ್ಲ. ಮಹಾ ಸಂಸಾರ. ಅದು ಹ್ಯಾಂಡಲ್ ಮಾಡೋದು ಗೊತ್ತಿರಬೇಕು. ಹೌ ಟು ಹ್ಯಾಂಡಲ್. ಇದು ಮ್ಯಾನೇಜ್ಮೆಂಟಲ್ಲೆಲ್ಲ ತಗೊಳ್ತಾರಲ್ಲ, ಇದೇ ಶಾಸ್ತ್ರ ಹೇಳೋದೇ. ಅದೊಂದು 20 ನಿಮಿಷ ಕೋರ್ಸ್ ಮಾಡಿ ಒಂದು 1800 ರೂಪಾಯಿ ತೊಗೊಂಡು ಹೌ ಟು ಹ್ಯಾಂಡಲ್ ದಿ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂತ. ರಾಮಗೀತಾ ಹೋದ್ರೆ ಎಲ್ಲ ಗೊತ್ತಾಗುತ್ತೆ, ಹೇಗೆ ಜೀವನದಲ್ಲಿ ನಡೆಸಬೇಕು ಅಂತ, ದುಡ್ಡಿಲ್ಲದೆ ಅಲ್ವಾ? ಅದೆಲ್ಲ ಮಾಡಿ ಒಂದು PPT ಪ್ರೆಸೆಂಟೇಷನ್ ಎಲ್ಲ ಮಾಡಿ, ಹೀಗೆಲ್ಲ ಮಾಡಿ, ಅದು ಈ ಕಡೆಯಿಂದ ಒಂದು ಏನೊಂದು ಬರುತ್ತೆ, ಹೀಗೆ ಬರುತ್ತೆ, ಹಾಗೆ ಬರುತ್ತೆ, ಅದೆಲ್ಲ ಮಾಡಿ ಅನ್ನೋಕ್ಕಷ್ಟೆ ಅಲ್ವಾ? ಇದೆ. ಅಹಂಕಾರ ಇರೋವರೆಗೂ ಮಮಕಾರ ಇದ್ದೇ ಇರತ್ತೆ. ಅಹಂಕಾರವನ್ನು ಸಡಿಲಗೊಳಿಸ್ಬೇಕು, ಜ್ಞಾನದಿಂದ ಸಡಿಲಗೊಳಿಸ್ಬೇಕು. ಅವಾಗ ಮಮಕಾರದ ಬಗ್ಗೆ ಅಷ್ಟಿರಲ್ಲ. ಸಮ ಆಸ್ವಾದಿತ ಚಿದ್ಘನಾಮೃತ ಜಗತ್ ತದ್ರಸಂ. ಸದ್ರಸಂ ಅಂದ್ರೇನು? ಆತ್ಮಚೈತನ್ಯ ಅಂತ ಆನಂದ ಇರುತ್ತಲ್ಲ, ಪೂರ್ತಿ ತೃಪ್ತಿ. ಅದು ಹಣ್ಣಿನ ರಸಕ್ಕೆ ಹೋಲಿಸಿದ್ದಾರೆ. ಪ್ಯೂರ್ ಎಕ್ಸಿಸ್ಟೆನ್ಸ್. ಆತ್ತರಸಂ. ಆತ್ತ ಅಂದರೆ ಎಕ್ಸ್ಟ್ರಾಕ್ಷನ್, ತೆಗೆಯೋದು, ಆ ರಸವನ್ನು ತೆಗೆಯೋದು. ಯಾವ ರಸವನ್ನು? ವೇದಾಂತದಲ್ಲಿ ಹೇಳಿರುವಂತಹ ಪೂರ್ಣ ಆನಂದ ರಸವನ್ನು ತೆಗೆಯೋದು. ತತ್ ಅಶೇಷಂ. ಅಶೇಷಂ ಅಂದರೆ ಮಿಥ್ಯಾ ಪ್ರಪಂಚವನ್ನು ತ್ಯಜ. ಅಶೇಷಂ ತ್ಯಜ. ಯಥಾ ಆಂಬಃ. ಅಂಬಃ ಅಂತ ಓದಬಾರ್ದು. ಯಥಾ ಆಂಬಃ ಪೀತ್ವಾ ತತ್ಫಲಂ ಪ್ರಜಹಾತಿ. ಆಮ್ರಫಲ ಅಂದರೆ ಮಾವಿನ ಹಣ್ಣು. ಅದಕ್ಕೆ ಇನ್ನೊಂದು ಹೆಸರು ಇದೆ, ಮಧುರ ಫಲ ಅಂತಲೂ ಇದೆ. ಹೇಗೆ ಆ ರಸವನ್ನು ಕುಡಿದಾಗ ಯಥಾ ಆಂಬಃ ಪೀತ್ವಾ ತತ್ಫಲಂ, ಮೋಕ್ಷ ಸಿಕ್ತು. ಎಷ್ಟು ಚೆನ್ನಾಗಿತ್ತಲ್ವ? ಪ್ರಜಹಾತಿ. ಆ ಸ್ಕಿನ್, ಆ ಸಿಪ್ಪೆನ ಪ್ರಜಹಾತಿ. ಚೆನ್ನಾಗಿದೆ. ಬಹುವ್ರೀಹಿ ಸಮಾಸ ಎಲ್ಲನೂ. ನಿರಾಕೃತ ಅಖಿಲಃ ಏನ ಸಹ. ನಿರಾಕೃತ ಅಖಿಲಃ. ಜಾಸ್ತಿ ಸಂಸ್ಕೃತ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಬಹುವ್ರೀಹಿ ಸಮಾಸ ಇದು. ಆಮೇಲೆ 8 ಗಂಟೆ ಕೊಡ್ತಾರೆ ರೀ ಸಮೋಸ ಅಂತ ಆಗುತ್ತೆ ಆಮೇಲೆ. ಅದಕ್ಕೆ ಸಂಸ್ಕೃತ ಜಾಸ್ತಿ ಹೇಳಲ್ಲ. 35. ಕದಾಚಿದಾತ್ಮಾನ ಮೃತೋ ನ ಜಾಯತೆ
ನ ಕ್ಷೀಯತೆ ನಾಪಿ ವಿವರ್ಧತೆ ನವಃ. ನಿರಸ್ತ ಸರ್ವಾತಿಶಯಃ ಸುಖಾತ್ಮಕಃ ಸ್ವಯಂ ಪ್ರಭಃ ಸರ್ವಗತೋ ಯಮದ್ವಯಃ. ರಾಮಗೀತೆ ಓದೋದ್ರಿಂದ ಏನು ಫಲ, ಅಥವಾ ವೇದಾಂತ ಅಧ್ಯಯನ ಮಾಡೋದ್ರಿಂದ ಏನು ಫಲ? ನನ್ನ ಹೇಳಿದೆ ಏನು ಫಲ? ವೇದಾಂತ ಅಧ್ಯಯನ ಮಾಡೋದ್ರಿಂದ ಏನು ಫಲ? ಮೋಕ್ಷ ಅಲ್ಲ. ನೆನ್ನೆ ಒಂದು ಉದಾಹರಣೆ ಕೊಟ್ಟನಲ್ಲ, ಜೀವನದಲ್ಲಿ ಬರುವಂತಹ ತೊಂದರೆಗಳೇನಾಗುತ್ತೆ? ಇನ್ಸಿಗ್ನಿಫಿಕೆಂಟ್, ತುಂಬ ಕಮ್ಮಿ ಆಗೋಗುತ್ತೆ. ನೋಡಿ, ಮರ್ತು ಬಿಡ್ತೀರಾ ಎಲ್ಲರೂ. ನೆನ್ನೆ 24 ಗಂಟೆ ಆಯಿತು, ಮರ್ತೋಯ್ತು. ನಕ್ಷತ್ರದಲ್ಲಿ ಹೇಗೆ ರಾತ್ರಿ ನಕ್ಷತ್ರ ಕಾಣಿಸುತ್ತೋ, ಬೆಳಗ್ಗೆ ಎದ್ದಿದ ತಕ್ಷಣ ಸೂರ್ಯ ಬರುತ್ತೋ, ಆ ಸೂರ್ಯನ ಪ್ರಭಾವದಿಂದ ನಕ್ಷತ್ರಗಳು ಕಾಣಿಸಲ್ಲ. ಅಂದರೆ ಸೂರ್ಯ ಇಲ್ಲಿಗೆ ಜ್ಞಾನ ಅಂತ, ನಕ್ಷತ್ರಗಳು ಸಂಸಾರದ ತೊಂದರೆಗಳು ಅಂತ. ಸೂರ್ಯನ ಪ್ರಭಾವದಿಂದ ನಕ್ಷತ್ರ ಹೇಗೆ ಕಾಣಿಸಲ್ವೋ, ಜ್ಞಾನದ ಪ್ರಭಾವದಿಂದ ನನ್ನ ಜೀವನದಲ್ಲಿ ಆಗುವಂಥ ತೊಂದರೆಗಳೆಲ್ಲ ತುಂಬ ಇನ್ಸಿಗ್ನಿಫಿಕೆಂಟ್, ಅದಕ್ಕಷ್ಟು ಬೆಲೆ ಕೊಡೋದಿಲ್ಲ ನಾನು. ಹೀಗೆ ಇರಬೇಕು, ಹಾಗೆ ಆಗಬೇಕು ಅಂತಂದರೆ ಏನಿದೆ ನಿಮ್ಮಲ್ಲಿ ಜಾಸ್ತಿ? ನಾನು ಹೇಳ್ದಾಗೆ ಆಗಬೇಕು ಅಷ್ಟೆ. ಅಹಂಕಾರ ಯಾಕೆ ಬರುತ್ತೆ? ದೇಹಾಭಿಮಾನ ಇರೋದ್ರಿಂದ ಅಹಂಕಾರ ಯಾಕೆ ಬರುತ್ತೆ? ದೇಹಾಭಿಮಾನ, ಅಜ್ಞಾನ ಅದೆಲ್ಲ ಸರಿ, ಯಾಕೆ ಬರುತ್ತೆ? ಮಮಕಾರ ಇರೋದ್ರಿಂದ, ನನಗೆ ರಿಲೇಟ್ ಮಾಡ್ಕೊಳ್ಳೋದ್ರಿಂದ ತಾನೇ. ಒಬ್ಬನೇ ನಾನು ರೂಮಲ್ಲಿದ್ದರೆ ಆತ್ಮಾರಾಮ ಸ್ಥಿತಿಯಲ್ಲಿರ್ತೀನಿ. ಇವಳು ಬಂದ್ಲು ಸ್ವಾಮಿ, ಆಯಿತು ಅಲ್ವಾ ತಾನೇ? ಆ ಫಲ ಏನು? ವೇದಾಂತದ ಫಲ ತೃಪ್ತಿ. ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಜೀವಭಾವ ಹೋಗುತ್ತಂತೆ ವೇದಾಂತ ಅಧ್ಯಯನದಿಂದ. ಜೀವಭಾವ ಹೋಗುತ್ತೆ. ಶರೀರ ಹುಡ್ತಾ ಇದೆ, ಬೆಳೀತಾ ಇದೆ, ಒಂದು ದಿವಸ ಹೋಗುತ್ತೆ. ಇನ್ಸೆಕ್ಯೂರಿಟಿನೇ ಇರಲ್ಲ ಅವನಿಗೆ. ಯಾರಿಗಿರಲ್ಲ? ಆತ್ಮಜ್ಞಾನಿಗೆ ಜೀವನದಲ್ಲಿ ಇನ್ಸೆಕ್ಯೂರಿಟಿ ಇರಲ್ಲ. ಇನ್ಸೆಕ್ಯೂರಿಟಿ ಅಂದರೆ ಅದನ್ನು ಗಳಿಸ್ಬೇಕು, ಇದನ್ನು ಗಳಿಸ್ಬೇಕು ಇರೋದಿಲ್ಲ. ಮತ್ತು ಪ್ರಪಂಚ ಹೇಗೆ ಬೆಳೆಯುತ್ತೆ ಸ್ವಾಮೀಜಿ? ಏನೂ ಆಸೆನೇ ಇರಬಾರ್ದು ಅಂದರೆ GDP ಗ್ರೋತ್ ಹೇಗಾಗುತ್ತೆ? ಪಾಪ ಪ್ರೈಮ್ ಮಿನಿಸ್ಟರ್, ಫೈನಾನ್ಸ್ ಮಿನಿಸ್ಟ್ರ್ ಈತ ಅಲ್ವಾ? ಯೋಚನೆ ಮಾಡಿ, ನಮ್ಮದೆಲ್ಲ ಹೀಗೆ. ಹೌ ವಿಲ್ ದ ವರ್ಲ್ಡ್ ಮೂವ್? ಸೃಷ್ಟಿ ಮಾಡಿದವನು ಯಾರಪ್ಪ? ಸೃಷ್ಟಿಕತೆ, ಕಟ್ಟುಕತೆ, ವಿಲಯ ಕಥೆ, ಬರಿಯ ಕಥೆ. ಸೃಷ್ಟಿ ಎಲ್ಲಿ? ಯಾರಿಗೆ ಸೃಷ್ಟಿ? ಜೀವಭಾವ ಇರೋರಿಗೆ ಸೃಷ್ಟಿ, ಕರ್ಮಕ್ಷಯಕ್ಕೆ ಸೃಷ್ಟಿ. ಯೋಚನೆ ಮಾಡಿ. ಆ ಇನ್ಸೆಕ್ಯೂರಿಟಿ ಇದೆಯಲ್ಲ, ಮೂಲತಃ ಮೋಕ್ಷ ಅಂದ್ರೇನು? ಫ್ರೀಡಮ್ ಫ್ರಮ್ ಇನ್ಸೆಕ್ಯೂರಿಟಿ ಈಸ್ ಮೋಕ್ಷ. ಇಲ್ಲೇ ಹೇಳಿದ್ದೆ ಲಾಸ್ಟ್ ಟೈಮು, ಇದಲ್ಲೇ ಮೋಕ್ಷ ಅಂದರೆ ಎಲ್ಲೋ ಮೇಲೆ ಹೋಗೋದು ಅಂತೆಲ್ಲ ಅಂದ್ಕೊಳ್ಬೇಡಿ. ನನ್ನ ನಿಜ ಸ್ವರೂಪವನ್ನು ತಿಳಿಯದೆ ಮೋಕ್ಷ ಅಂತ ಅದಿದೆ ಅದ್ವೈತದಲ್ಲಿ. ಈಗಿನ ಕಾಲದಲ್ಲಿ ಹೇಳಬೇಕು ಅಂದರೆ ಫ್ರೀಡಮ್ ಫ್ರಮ್ ಇನ್ಸೆಕ್ಯೂರಿಟಿ. ಇನ್ಸೆಕ್ಯೂರಿಟಿ ಕನ್ನಡದಲ್ಲೇನು? ಆತ್ಮರಕ್ಷಣೆನಾ? ಅಲ್ಲ, ರಕ್ಷಣೆ. ರಕ್ಷಣೆ ಇಲ್ಲದೆ ಇರೋದು, ರಕ್ಷಣೆಯಿಂದ ಮುಕ್ತವಾಗೋದು, ಅದು ಮೋಕ್ಷ. ಯಾರು ನನ್ನ ನೋಡ್ಕೊಳ್ತಾರೆ ವಯಸ್ಸಾದ ಮೇಲೆ? ಅಲ್ವಾ? ವಯಸ್ಸಾದ ಮೇಲೆ ಬಿಕೋ ಅಂತಾಗುತ್ತೆ ಸ್ವಾಮಿ. ಕಡ್ಸ್ಕೊಂಡ್ಬಿಡ್ಬಾರ್ದ ಭಗವಂತ? ಸಾಧ್ಯವಿಲ್ಲ ಆ ಥರ ಎಲ್ಲ. ಹೇಳಲೇಬಾರ್ದು. ವೇದಾಂತಿ ಅದೆಲ್ಲ ಹೇಳಲೇಬಾರ್ದು, ಕರ್ಸ್ಕೊಂಬಿಡ್ಬೇಕು ಬೇಗ ಅಂತ. ಪ್ರಾರಬ್ಧ ಎಲ್ಲಿವರೆಗೂ ಇದೆಯೋ ಯಾರು ಗೊತ್ತು? ನಗು ನಗುತ್ತಾ ಬಾಳ್ತೆರಳು ಮಂಕುತಿಮ್ಮ. ಸರಿ, ವಯಸ್ಸಾದ ಮೇಲೂ ಇರ್ತೀವಿ, ಆದರೆ ಶರೀರದ ತೊಂದರೆ ಬರದಿದ್ರೆ ಪರವಾಗಿಲ್ಲ. ನಮ್ಮಿಂದ ಇನ್ನೊಬ್ರಿಗೆ ಹೊರೆ ಆಗಬಾರ್ದು. ಹೇಳ್ತೀವಲ್ವ ಈ ಥರ ಮಾತು. ಕರ್ಮದಿಂದ ಸಂಬಂಧಗಳು ಬಂದಿದೆ, ಕರ್ಮದಿಂದ ಸಂಬಂಧಗಳು ತಾನಾವೇ ಬಿಟ್ಟು ಹೋಗುತ್ತೆ. ನೀವು ನನ್ನಿಂದ ಇವ್ರಿಗೆ ತೊಂದರೆ ಆಗ್ತಿದೆ, ಅದಕ್ಕೋಸ್ಕರ ಭಗವಂತ ನಾನು ಕರ್ಸ್ಕೊಂಬಿಡು ಅಂದರೆ ಅವನು ಕರ್ಸ್ಕೊಳ್ಳಲ್ಲ. ಎ ರಿಲೇಷನ್ಶಿಪ್ ಇಸ್ ಫೌಂಡ್ ಬಿಕಾಸ್ ಆಫ್ ಸಮ್ ಕರ್ಮ. ಅದು ನ್ಯಾಚುರಲ್ ಆಗಿ ಸಾಧಾರಣವಾಗಿ ಒಂದು ದಿವಸ ಬಿಟ್ಟು ಹೋಗುತ್ತೆ. ನೀವು ಬೇಡ ಅಂದರೂ ಸರಿ, ಬೇಕು ಅಂದರೂ ಸರಿ, ಬಿಟ್ಟು ಹೋಗುತ್ತೆ ಅದು. ಆ ಜೀವಭಾವ, ಇದಕ್ಕೆ ಇನ್ಸೆಕ್ಯೂರಿಟಿ ಅಂತ ಹೇಳೋದು. ಎಲ್ಲಿವರೆಗೂ ಯಾರಿರಬೇಕು, ರಕ್ತ ಸಂಬಂಧಗಳಿರಬೇಕು, ಅಲ್ಲಿವರೆಗೂ ಇರ್ತಾರೆ. ನೀವು ಶತಪ್ರಯತ್ನ ಪಡಿ, ಇದ್ದೇ ಇರ್ತಾರೆ. ನಿಮಗೆ ಮಾನಸಿಕವಾಗಿ ತೊಂದರೆ ಕೊಡಬೇಕಾ? ಕೊಟ್ಟೆ ಕೊಡ್ತಾರೆ. ಆ ಪ್ರಾರಬ್ಧವಶಾತ್ ನಿಮ್ಗೆ ಅದು ಆಗೇ ಆಗುತ್ತೆ.
ಎಷ್ಟು ಪ್ರಯತ್ನ ಪಟ್ಟರೂ ಅಷ್ಟೇ. ಪರಿಹಾರವನ್ನೆಲ್ಲ ಮಾಡಿರ್ಬೋದು, ಅದನ್ನು ತಾತ್ಕಾಲಿಕವಾಗಿ ಒಂದು ನಂಬಿಕೆ, ಪರಿಹಾರ ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನುವಂತಹ ನಂಬಿಕೆ. ಆ ನಂಬಿಕೆಯಲ್ಲಿ ಒಂದು 6 ತಿಂಗಳು 1 ವರ್ಷ ತಳ್ಳಿಬಿಡ್ತೀವಿ ನಾವು. ಏನೋ ಸರಿ ಹೋಗುತ್ತಂತೆ, ಅಲ್ಲಿ ಕೇಳಿದ್ವಂತೆ, ಇಲ್ಲಿ ಕೇಳಿದ್ವಂತೆ. ಯಾಕಂದರೆ 1 ವರ್ಷದಲ್ಲಿ ಸರಿ ಹೋಗಲೇಬೇಕು, ಮನಸ್ಸಲ್ವಾ. ಅವತ್ತು ರಜೋಗುಣದಲ್ಲಿದ್ದೆ, ಇವತ್ತು ಸತ್ಗುಣದಲ್ಲಿ ಆಗಬೇಕದು. ವಿಚಾರ ಮಾಡಲ್ಲ ನಾವು, ಯೋಚನೆ ಮಾಡಿ. ಕದಾಚಿತ್ ಅಂದರೆ ಯಾವಾಗಾದರೂ ಒಂದು ಸತಿ. ಯಾವಾಗ? ಅಹಂ ಅಜಃ. ಗೀತಾ ಹಾಗೂ ಕಠೋಪನಿಷತ್ತು ಶ್ಲೋಕ ಏನದು? 2ನೇ ಅಧ್ಯಾಯದಲ್ಲಿ ಬರುತ್ತಲ್ಲ ಭಗವದ್ಗೀತೆಯಲ್ಲಿ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣಃ ನ ಹನ್ಯತೆ ಹನ್ಯಮಾನೆ ಶರೀರೆ. ಕಠೋಪನಿಷತ್. ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ್. ಆಮೇಲೆ ಕುತಶ್ಚಿನ್ನ ಬಭೂವ ಕಶ್ಚಿತ್. ಆ 2 ಸಾಲು ಕಠೋಪನಿಷತ್ತು ಭಗವದ್ಗೀತೆ ಸೇಮ್ ಇದೆ. ಕೃಷ್ಣ ಅಲ್ಲಿಂದ ತಗೊಂಡಿದ್ದಾನೆ ಭಗವದ್ಗೀತೆಯಿಂದ, ಕಠೋಪನಿಷತ್ತಿಂದ. ನಾ ಜಾಯತೆ, ಯಾವತ್ತೂ ನಾ ಹುಟ್ಟಿಲ್ಲ. ದೇಹ ಹುಟ್ಟಿದೆ, ಮನಸ್ಸು ಹುಟ್ಟಿದೆ, ಆದರೆ ಆತ್ಮ ಯಾವತ್ತೂ ಹುಟ್ಟಿಲ್ಲ. ನಾ ಜಾಯತೆ ನ ಮ್ರಿಯತೆ, ಅದು ಹೋಗುವಂಥದ್ದು ಅಲ್ಲ. ನ ಕ್ಷೀಯತೆ, ಅದು ಕ್ಷೀಣಿಸೋದೂ ಇಲ್ಲ. ನೋ ಡಿಕೆ. ಶರೀರಕ್ಕೆ ಕ್ಷೀಣಿಸುತ್ತೆ, ಇವತ್ತಿದ್ದ ಹಾಗೆ ನಾಳೆ ಇರಲ್ಲ ಶರೀರ, ಆದರೆ ಆತ್ಮಕ್ಕೆ ಯಾವ ಕ್ಷೀಣತೆಯೂ ಇಲ್ಲ. ನ ಅಪಿ ವರ್ಧತೆ ಅಲ್ವಾ. ಎಷ್ಟೇ ನಂದಿನಿ ತುಪ್ಪ ತಿಂದರೂ ಆತ್ಮ ದಪ್ಪ ಆಗಲ್ಲ. ಯೋಚನೆ ಮಾಡಿ ಅಲ್ವಾ. ನೀವು ವಾಕ್ ಮಾಡದೇರಿ ಆತ್ಮ ಹಾಗೇ ಇರುತ್ತೆ. ಆತ್ಮ ಇರೋದ್ರಿಂದ ಶರೀರ ದಪ್ಪ ಸಣ್ಣ ಆಗ್ತಿದೆ. ಯೋಚನೆ ಮಾಡಿ. ನ ವರ್ಧತೆ ನ ಅನವಹ. ನ ಅನವ ನಾ ಇಲ್ಲ, ಅನವಹ. ಅನವಹ ಅಂದರೆ ಪುರಾಣ. ಯಾವ ಮಾಡಿಫಿಕೇಷನ್ಸು, ಬದಲಾವಣೆಗಳು ಆತ್ಮನಲ್ಲಿಲ್ಲ. ಈ ಮೃತಃ, ಈ ಜಾತಃ, ಈ ಕ್ಷೀಯತೆ, ಇದೆಲ್ಲ ಆತ್ಮನಲ್ಲಿಲ್ಲ. ನಿರಸ್ತ ಸರ್ವ ಅತಿಶಯ. ಯಾವ ಅಪ್ಸ್ ಆ್ಯಂಡ್ ಡೌನ್ಸ್ ಮನಸ್ಸಿಗಾಗತ್ತಲ್ಲ, ಸುಖವಾಗಿದ್ದೆ ದುಃಖವಾಗಿದ್ದೆ, ಅದು ಆತ್ಮಕ್ಕಿಲ್ಲ. ಇದೆಲ್ಲ ನೆನ್ನೆ ದೀರ್ಘವಾಗಿ ನೋಡಿದ್ದೀವಿ, ಅದಕ್ಕೆ ಹೇಳ್ತಿಲ್ಲ. ಹೆಚ್ಚು ಹೇಳಿದ್ರೆ ಮತ್ತೆ ಬೇಜಾರಾಗುತ್ತೆ. ಕಂಪ್ಯಾರಿಸನ್ ಇಲ್ಲ. ಅತಿಶಯ ಅಂದರೆ ದೇರ್ ಇಸ್ ನೋ ಕಂಪ್ಯಾರಿಸನ್. ಮನಸ್ಸಿಗೆ ಕಂಪ್ಯಾರಿಸನ್ ಇದೆ, ಶರೀರಕ್ಕೆ ಕಂಪ್ಯಾರಿಸನ್ ಇದೆ. ಅಣ್ಣ ತಮ್ಮಂದ್ರಲ್ಲಿ ಗಲಾಟೆ ಆಗೋದು ಯಾತಕ್ಕೆ? ಕಂಪ್ಯಾರಿಸನ್ಗೋಸ್ಕರ. ಆತ್ಮದಲ್ಲಿ ಏನು ಕಂಪೇರ್ ಮಾಡ್ತೀರಾ? ಇರೋದು ಒಂದೇ ಆಯಿತು ಅಂದರೆ. ಆ ಪೂರ್ಣ ಜ್ಞಾನ ಯಾರಿಗಿದೆಯೋ ಅವನು ನಿರಸ್ತ ಸರ್ವಾನ್ ಅತಿಶಯ. ಈ ಕಂಪ್ಯಾರಿಸನೆಲ್ಲ ದಾಟಿಬಿಟ್ಟಿರ್ತಾನೆ. ಅವನಿಗೆ ಸ್ವಂತ ಮಾಡಬೇಕು, ಮನೆ ಮಾಡಬೇಕು ಅಂತ ಅನಿಸಲ್ಲ. ಅಯ್ಯೋ ನೀವು ಒಬ್ರು ಹೀಗೆ ಇಲ್ಲ, ಮೊನ್ನೆ ಕ್ಲಾಸ್ ಮಾಡಿದೆ, ನೀವು ಹೀಗೆ ಇಬ್ಬರು ಗಂಡ ಹೆಂಡತಿ ಇಬ್ಬರು ಬಂದಿದ್ದರು, ನೀವು ಹೀಗೆ ಹೇಳಿಬಿಡಿ, ಈಗಲೇ ಮನೆಯವರು ಏನು ಮಾಡದೆ ಕೂತಿದ್ದಾರೆ, ನೀವು ಮಾಡಬೇಕು ಅಂತ ಅನಿಸಲ್ಲ, ಇದನ್ನ ಇಂಟ್ರೆಸ್ಟೇ ಇಲ್ಲ ಅಂದರೆ ಮುಗಿತ್ಕೋತೆ. ನಾನು ಪಾಪ ಕೂಡಿಟ್ಟು ಏನೋ ಮಾಡಿಟ್ಟಿದ್ದೀನಿ ಹಾಗೆ ಅಂತ ಅಲ್ಲ. ನೋಡಿ ನಮಗೆ ನಿರಸ್ತ ಸರ್ವಾನ್ ಅತಿಶಯ ಸುಖಾತ್ಮಕ. ಎಲ್ಲ ಕಾಂಪ್ಲೆಕ್ಸಸ್. ಚರ್ಮದ ಬಣ್ಣ ಹೀಗಿದೆ, ಅದೆಲ್ಲ ದೇಹ ಮನಸ್ಸಿಗೆ, ಆತ್ಮಕ್ಕಿಲ್ಲ. ಇದೆಲ್ಲ ನಮಗಿದೆ ತಾನೆ. ಈ ಬಣ್ಣವೇ ನನಗಿರಬೇಕು, ಹೀಗೆ ಪ್ರೆಸೆಂಟಬಲ್ ಆಗಿರಬೇಕು. ಆದರೆ ಪ್ರಪಂಚ ಕೇಳ್ತಿದೆಯಲ್ಲ, ಏನು ಮಾಡಬೇಕು ಸ್ವಾಮಿ? ಅಭಿನಯ ಅಷ್ಟೆ. ಸ್ವಯಂ ಪ್ರಭಃ, ಸ್ವಪ್ರಕಾಶವಾಗಿ ಜ್ಯೋತಿಷಾಂ ತಜ್ಜ್ಯೋತಿ, ಆ ರೀತಿಯಲ್ಲಿ ಬೆಳಗ್ತಾ ಇದ್ದೆ ಆತ್ಮ. ಇಲ್ಲಿ ಅದು ಆತ್ಮ ಅಂತ ಹೇಳ್ತಿದ್ದೀನಿ. ನೀವೇನು ಮಾಡ್ಕೊಳ್ಬೇಕು? ನಾನು ಹಾಗೆ ಬೆಳಗ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಕು. ಸರ್ವಗತಃ, ಆಕಾಶದಂತೆ ಸರ್ವಗತಃ, ಎಲ್ಲದರಲ್ಲಿಯೂ ಇದೆ. ಆಕಾಶಕ್ಕೆ ಯಾವುದು ಅಂಟಿಲ್ಲ. ನಾಯ್ಸ್ ಪೊಲ್ಯೂಷನ್ನು, ಡಸ್ಟ್ ಪೊಲ್ಯೂಷನ್ನು ಅದು ಆಕಾಶಕ್ಕೆ ಅಂಟದೇ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಸುಖ ದುಃಖ ಇರ್ಬೋದು, ಕಾಮಕ್ರೋಧಾದಿಗಳ ಅರಿಷಡ್ ವರ್ಗಗಳಿರ್ಬೋದು, ಆತ್ಮಕ್ಕೆ ಅಂಟೋದಿಲ್ಲ. ಆಕಾಶಕ್ಕೆ ಅಂಟತ್ತ? ಆಕಾಶದಂತೆ ನಾನು. ಅದ್ವಯ, ಇರೋದು ಒಂದೇ. 36 ನೋಡಿ, ಬೇಗ ಮುಗಿಸ್ತಾ ಇದ್ದೀನಿ. ಏವಂ ವಿಧೇ ಜ್ಞಾನಮಯೇ ಸುಖಾತ್ಮಕೆ ಕಥಂ ಭವೋ ದುಃಖಮಯಃ ಪ್ರತೀಯತೆ ಅಜ್ಞಾನತೋಧ್ಯಾಸವಶಾತ್ ಪ್ರಕಾಶತೆ
ಜ್ಞಾನೇ ವಿಲೀಯತೆ ವಿರೋಧತಕ್ಷಣಾತ್. ವಿರೋಧತಃ ವಿಸರ್ಗ ಪೂರ್ತಿ ಹೇಳಬೇಕು. ವಿರೋಧತಃ ಕ್ಷಣಾತ್. ಹಾಂ. ಜ್ಞಾನೇ ವಿಲೀಯೇತ ವಿರೋಧತಃ ಕ್ಷಣಾತ್. ಇಲ್ಲಿ ಮಾತ್ರ ಹಾಗೆ ಹೇಳಬೇಕು. ಯಾಕೆ? ಏನು ಸೂತ್ರ? ಶರ್ಪರೇ ವಿಸರ್ಜನೀಯ. ಎಲ್ಲಿ ವಿಸರ್ಗ ಆದಮೇಲೆ ಶಕಾರ ಬರುತ್ತೋ ಅಲ್ಲಿ ಆ ವಿಸರ್ಗವನ್ನು ಪೂರ್ತಿ ಹೇಳಬೇಕು ಅಂತ. ಕೆಲವುದಾದರೂ ಸ್ವಲ್ಪ ತಿಳ್ಕೊಂಡಿರಬೇಕು. ಪಾಣಿನಿಗೋಸ್ಕರ ಪಾಪ ಅಷ್ಟು ಕಷ್ಟಪಟ್ಟು ಸೂತ್ರಗಳನ್ನೆಲ್ಲ ಬರೆದ ಮೇಲೆ ನಾವು ಅದು ಹೇಳಿಲ್ಲ ಅಂದರೆ ಪಾಪ ಮಹಾತ್ಮನಿಗೆ ಬೇಜಾರಾಗುತ್ತೆ. ಸುಮಾರು ಕಡೆ ಬರುತ್ತೆ. ಕೌಶಾಂಬಃ ಕ್ಷರಿಕೆ ದೇವಿ ನಾರಾಯಣಿ ನಮೋಸ್ತುತೆ ದುರ್ಗಾ ಸಪ್ತಶತಿಯಲ್ಲಿ ಬರುತ್ತೆ, ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ, ರುದ್ರದಲ್ಲಿ ಬರುತ್ತೆ. ನಮೋ ಗಣೇಭ್ಯೋ ಗಣಪತಿಭ್ಯಶ್ಚವೋ ನಮೋ ನಮೋ ವಿರೂಪೇಭ್ಯೋ ವಿಶ್ವರೂಪೇಭ್ಯಶ್ಚವೋ ನಮೋ ನಮಃ. ನಮೋ ಬಂತಲ್ವ ಅಲ್ಲಿ? ಕ್ಷುಲ್ಲಕೇಭ್ಯ ಶಕಾರ ಬಂತಲ್ಲ. ಇಲ್ಲಿ ಶರ್ಪರೇ ವಿಸರ್ಜನೀಯ ಅಂತ ಸೂತ್ರ. ವಿಸರ್ಗ ಆದಮೇಲೆ ಶಕಾರ ಬಂದರೆ ಆ ವಿಸರ್ಗವನ್ನು ಪೂರ್ತಿ ಹೇಳಬೇಕು ಅಂತ. ಹಿಂದಿನ ಶ್ಲೋಕದಿಂದ ಆತ್ಮ ಸರ್ವಗತಃ ಆತ್ಮ ಅದ್ವಯ ಅಂತ ಹೇಳಿದ್ಮೇಲೆ ಆದರೂ ನಾನು ಎಲ್ಲೋ ಪರಿಮಿತನಾಗಿದ್ದೀನಲ್ಲ, ಐ ಥಿಂಕ್ ಐ ಆಮ್ ಬೌಂಡ್ ಅಂತ ಅನಿಸುತ್ತೆ. ಸರ್ವಗತನಾಗಿರುವಂತಹ ಆಕಾಶದಂತೆ ಆತ್ಮ ಅಂತ ರಾಮ ಹೇಳ್ತಿದ್ದಾಗಲೇ ಆದರೂ ಎಲ್ಲೋ ಮನಸ್ಸಿಗೆ ಐ ಆಮ್ ಬೌಂಡ್ ಅಂತ ಅನಿಸುತ್ತಲ್ಲ, ಐ ಆಮ್ ಸಫರಿಂಗ್ ಹೀಗೆಲ್ಲ ಅನಿಸುತ್ತಲ್ಲ. ಯಾತಕ್ಕೆ ಅಂದರೆ ಅಧ್ಯಾಸವಶಾತ್ ಅಷ್ಟೆ. ಅಧ್ಯಾಸಕ್ಕೆ ನಿರ್ವಚನ ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಯಾತಕ್ಕೆ ಅಧ್ಯಾಸ? ಅಜ್ಞಾನತಃ. ಇದೆಲ್ಲ ನೋಡಿದ್ದೀವಿ, ಅದಕ್ಕೆ ಮತ್ತೆ ಹೇಳೋದಿಲ್ಲ, ರಿಪೀಟ್ ಆಗ್ತಿದೆ. ಅಧ್ಯಾಸ ತಪ್ಪು ತಿಳುವಳಿಕೆ ಆದ್ದರಿಂದ ಅಜ್ಞಾನತಃ ಪ್ರಕಾಶತೆ. ಅಜ್ಞಾನ ಇರೋದರಿಂದ ಎಲ್ಲವೂ ಸತ್ಯ ಅಂತ ಕಾಣ್ತಿದೆ. ಆವಾಗ ಯಾವಾಗ ಸತ್ಯ ಆಯಿತೋ ದುಃಖಮಯ ಭವ ಅಂದರೆ ಸಂಸಾರ, ದುಃಖಮಯ ಭವ, ಸಂಸಾರ ದುಃಖಮಯ ಅಂತ ಅನಿಸುತ್ತೆ. ಕಥಂ ಪ್ರತೀಯತೆ? ಹೇಗೆ ಕಾಣಿಸ್ತಾ ಇದೆ ಇದೆಲ್ಲ? ದುಃಖಮಯ ಆಗುವಂತಹ ಸಂಸಾರ ನನಗೆ ಹೇಗೆ ಕಾಣಿಸ್ತಾ ಇದೆ? ಅಜ್ಞಾನವಶಾತ್. ಅಜ್ಞಾನ ಎಲ್ಲಿಂದ ಬಂತು? ಅಧ್ಯಾಸದಿಂದ. ಹಾಗೆ ಅದರ ಶಾಸ್ತ್ರ ಏನು ಹೇಳ್ತಿದೆ? ಅಹಂ ಏವಂ ವಿಧಃ ಜ್ಞಾನಮಯೇ ಚಿತ್ ಸ್ವರೂಪನಾಗಿದ್ದೀನಿ, ಸುಖಾತ್ಮಕೆ ಎಲ್ಲ ಸಪ್ತಮಿ ವಿಭಕ್ತಿ. ಏವಂ ವಿಧಃ ಜ್ಞಾನಮಯೇ ಸುಖಾತ್ಮಕಃ. ಸುಖಸ್ವರೂಪ ಆಗಿರುವಂತಹ ನಾನು ತಪ್ಪು ತಿಳುವಳಿಕೆಯಿಂದ ಸಂಸಾರಿಯಾಗಿದ್ದೀನಿ. ಇದು ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಒಂದು ಆಟ ಆಡಿದ್ದೀವಿ ಎಲ್ಲರೂ. ಈ ₹1 ಕಾಯಿನ್ ಇರುತ್ತಲ್ಲ, ಅದನ್ನು ಇಲ್ಲಿ ಹಣೆ ಮೇಲೆ ಇಟ್ಬಿಟ್ಟಿರ್ತಾರೆ ಅಲ್ವಾ? ಇಟ್ಬಿಟ್ಟು ಕಣ್ಣು ಕಟ್ಬಿಡ್ತಾರೆ. ಅದನ್ನು ಪ್ರೆಸ್ ಮಾಡಿ ಇಟ್ಬಿಟ್ಟು ಅಲ್ಲಿ ತಲೆ ಬಗ್ಸ್ಬಿಟ್ಟು 3 ಸತಿ ಹೊಡಿತಾರೆ. ಅದು ಬೀಳಬೇಕು ಅಂತ. ಬಿದ್ದರೆ ಏನೋ ಒಂದು ಚಾಕ್ಲೇಟೋ ಅಥವಾ ಏನೋ ಒಂದು ಸಿಗತ್ತೆ ಅಂತ. ಆಡ್ದವ್ರಿಗೆ, ನಾವು ಆಡಿದ್ದೀವಿ, ಅದಕ್ಕೆ ಗೊತ್ತು. ನಮ್ಮ ಪಾಡು ಪ್ರೆಸ್ ಮಾಡಿ ತೆಗೆದುಬಿಟ್ಟಿರ್ತಾರೆ. ಆದರೆ ಅದರದ್ದು ಫೀಲ್ ಇನ್ನೂ ಇರುತ್ತೆ, ಏನೋ ಇಲ್ಲಿ ₹1 ಕಾಯಿನ್ ಇದೆ ಅಂತ. ತಲೆ ಬಗ್ಸಿರ್ತೀವಿ, 3 ಸತಿ ಹೊಡಿತಾರೆ, ಬಿತ್ತ ಅಂತ. ಪಾಪ 5 ಸ್ಟಾರು ಸಿಗಲ್ಲ, ಹೊಡ್ಸ್ಕೊಂಡಾಯ್ತು ಆಯಿತಾ. ಆದರೆ ಆ ಫೀಲ್ ಇರುತ್ತೆ ನಮಗೆ. ಹಾಗೆ ನಿಜಸ್ವರೂಪ ಆಗಿರುವಂತಹ ಆತ್ಮನಲ್ಲಿ ಈ ಸಂಸಾರ ಅನ್ನುವಂಥ ಕಾಯಿನ್ ಅಂಟ್ಕೊಂಡ್ಬಿಟ್ಟಿದೆ. ಏನೆಲ್ಲ ಕಷ್ಟಪಡ್ತೀನಿ ನಾನು ನೋಡಿ, ಅದಿದೆ, ನನ್ನ ಕಷ್ಟ ಇದೆ, ಇಲ್ಲ, ಇಲ್ಲಿ ಕಾಯಿನ್ನೇ ಇಲ್ಲ. ಆದರೆ ಕಾಯಿನ್ ಇದೆ ಅನ್ನುವಂಥ ಭ್ರಮೆ. ದುಃಖವೇ ಇಲ್ಲ ನನಗೆ, ದುಃಖ ಇದೆ ಅಂತ ಭ್ರಮೆ. ಆದರೆ ಸುಖ ಬಂದಾಗ ಕೇಳೋದಿಲ್ಲ ನಾವು. ಸುಖವೂ ಭ್ರಮೆವೇ. ಯಾಕಂದರೆ ಸುಖ ಯಾತಕ್ಕೆ ಭ್ರಮೆ? ಈ ಸುಖ ಎಲ್ಲ ಅನುಭವಿಸ್ತಾ ಇದ್ದೀವಿ. ಮನಸ್ಸು ಸುಖಕ್ಕೆ ಏನು ಬೇಕು? ಒಂದು ಉಪಾಧಿ ಬೇಕು. ಮನಸ್ಸು, ದೇಹವು. ಆ ದೇಹ ಮನಸ್ಸು ಎಲ್ಲಿದೆ? ಆ ಪ್ರಪಂಚಕ್ಕೆ ಏನು ಹೆಸರು? ಯಾವ ಅವಸ್ಥೆ ನೋಡಿ, ಹೀಗೆ ಹೇಳಬೇಕು. ಜಾಗೃತ ಅವಸ್ಥೆ ಏನು? ಮಿಥ್ಯ, ಅಧ್ಯಾಸ, ಹೀಗೆಲ್ಲ ಬರಬೇಕು. ನನಗೆ ಗೊತ್ತು, ನಿಮಗೆ ಗೊತ್ತಾಗಲಿ ಅಂತ ಪ್ರಶ್ನೆ ಕೇಳಿದ್ರೇ ತಾನೆ, ಇಲ್ಲಾಂದರೆ ಎಲ್ಲರೂ ಹೀಗಂತೀರ. ಸೊ ಈ ಸಂಸಾರದ ಕಾಯಿನ್ ಇದು ಇಲ್ಲಿ ಹೇಗೆ ₹1 ಕಾಯಿನ್ ಇದೆ ಅಂತ ಭಾವನೆ ಆಗುತ್ತೋ, ಸಂಸಾರ ಇದೆ ಅಂತ ನಾವೆಲ್ಲರೂ ತಿಳಿದಿದ್ದೀವಿ. ನಿಜವಾಗ್ಲೂ ಇಲ್ಲ.
ಸಂಸಾರವು ಒಬ್ರಿಗೂ ಎಲ್ಲರೂ ಸಂತೋಷವಾಗಿರಬೇಕು, ಇದ್ದೀರಾ, ಅದೇ ನಿಜವಾದ ಸ್ಥಿತಿ. ತಪ್ಪು ಕಲ್ಪನೆಯಿಂದ ಹೀಗೆ ಅಂದ್ಕೊಂಡಿದ್ದಾರೆ, ಹೀಗಿದ್ದರೆ ಹಾಗಾದರೆ ಅಂತ. ಪ್ರಾರಬ್ಧ ನಮ್ಮ ಕೈಯಲ್ಲಿಲ್ಲ. ಅದಕ್ಕೆ ಸ್ವಾಮಿ ಚಿನ್ಮಯಾನಂದರು ಹೇಳ್ತಾರಲ್ಲ, ಕೀಪ್ ಯುವರ್ ಹ್ಯಾಪಿನೆಸ್ ಕೀ ಇನ್ ಯುವರ್ ಪಾಕೆಟ್. ಹ್ಯಾಪಿನೆಸ್ ಅನ್ನುವಂಥ ಬಿಗದ ಗೈಯನ್ನು ನಿನ್ನ ಜೋಬಲ್ಲಿ ಇಟ್ಕೋ. ನಿನ್ನ ಪಕ್ಕದ ಜೋಬಲ್ಲಿ ಹಾಕಿಬಿಟ್ರೆ ಸಿಗತ್ತಾ ಅದು? ಅವನು ತೊಗೊಂಡು ಹೊಟ್ಟೋಗಿರ್ತಾನೆ. ಹೊರ ಪ್ರಪಂಚದಿಂದ ಸುಖ ಸಿಗತ್ತೆ ಅಂತ ಯಾವತ್ತೂ ಲವಲೇಶವೂ ಇರಬಾರ್ದು ನಮಗೆ. ಇವಾಗ ಗೊತ್ತಾಯ್ತು ಸ್ವಾಮಿ, ಏನು ಮಾಡೋದು? ಇನ್ಮೇಲಾದರೂ ಗೊತ್ತಾಯ್ತಲ್ಲ, ಈಗೇನು ಮಾಡಬೇಕು? ಪ್ರಪಂಚದಲ್ಲಿ ಆಸಕ್ತಿಯನ್ನು ಕಮ್ಮಿ ಮಾಡಿಕೊಳ್ಬೇಕು. ಹಿರಿಯರೆಲ್ಲ ಹೇಳ್ತಿರ್ತಾರೆ, ಒಳ್ಳೇದಾಯಿತು ನಮ್ಮ ಮಕ್ಕಳು ಬರಲಿಲ್ಲ, ಇಲ್ಲಿ ಮಕ್ಕಳು ಬಂದಿದ್ದಾರೆ, ಅಪ್ಪ ಅಮ್ಮಂದರು ಬಂದಿದ್ದಾರೆ, ಒಳ್ಳೇದಾಯಿತು ನಮ್ಮ ಮಕ್ಕಳು ಬರಲಿಲ್ಲ ಅಲ್ವಾ? ಸಂತೋಷ ಬೇಕು ಅಂದರೆ ಆಸಕ್ತಿ ಕಮ್ಮಿ ಆಗಬೇಕು. ಹಾಗೆ ಏನು, ಜ್ಞಾನಮಯೇ ಸುಖಾತ್ಮಕೆ ವಿಲೀಯತೆ ವಿರೋಧತಃ ಕ್ಷಣಾತ್. ಜ್ಞಾನೇ ವಿಲೀಯತೆ. ಯಾರೊಬ್ಬ ಬಂದು ನಿಮಗೆ ನಿಮ್ಮ ಮುಖವನ್ನು ತೋರಿಸ್ಬೇಕು ಕನ್ನಡಿಯಲ್ಲಿ, ಅಂದರೆ ವೇದಶಾಸ್ತ್ರವನ್ನು ನಿಮಗೆ ನೀನು ಇದು ಅಂತ ತೋರಿಸ್ತಾ ಇದೆ, ಆ ಜ್ಞಾನವನ್ನು ನಿಮಗೆ ಕೊಡ್ತಿದೆ. ನೀನು ಶರೀರ ಅಲ್ಲ, ನೀನು ಆತ್ಮ, ಶಾಸ್ತ್ರ ಹೇಳ್ತಿದೆ. ಹಾಗೆ ಗುರು ಒಬ್ಬ ತೋರಿಸ್ಬೇಕು, ನನ್ನ ಮುಖದಲ್ಲಿ ಹೀಗಾಗೋಗಿದೆ ಅಂತ ಅಂದ್ಕೊಳ್ತೀವಿ. ಕನ್ನಡಿ ನೋಡಿದಾಗ ಗೊತ್ತಾಗುತ್ತೆ, ಇಲ್ಲೇನೋ ಆಗಿದೆಯಾ ನೋಡು ಸ್ವಲ್ಪ ಅಂತಿದೆಯಾ, ಇಲ್ಲಿ ನೋಡೋದು ಸ್ವಲ್ಪ ಅಂತ ಹೇಳ್ತೀವಲ್ವ. ಅವಾಗ ಕನ್ನಡಿ ನೋಡ್ಕೊಂಡಿದ್ದ ತಕ್ಷಣ ಗೊತ್ತಾಗುತ್ತೆ ಏನೂ ಆಗಿಲ್ಲ, ಅದೇನೋ ಒಂದು ಭ್ರಮೆ ಹಾಗೆ ಅಂತ. ಅಂದರೆ ₹1 ಕಾಯಿನ್ ಹೇಳ್ತಾ ಇದ್ದೀನಿ. ಹಾಗೆ ಶಾಸ್ತ್ರ ದರ್ಪಣ ಅಂದರೆ ಕನ್ನಡಿ. ಆ ಕನ್ನಡಿಯನ್ನು ಗುರು ತೋರಿಸಿದಾಗ, ಓ, ನಾನು ಇಷ್ಟು ದಿವಸ ತಪ್ಪು ತಿಳುವಳಿಕೆ ಇತ್ತು ನನಗೆ, ಸರಿ ಹೋಯಿತು. ಅದಕ್ಕೆ ಜ್ಞಾನೇ ವಿಲೀಯತೆ ವಿರೋಧತಃ ಕ್ಷಣಾತ್. ಜ್ಞಾನ ಬಂತು, ಅಜ್ಞಾನ ತಕ್ಷಣವೇ ಹೊರಟೋಯ್ತು. ಯಾವಾಗ ನನಗೆ ಸಿಗುತ್ತೋ ಹೀಗೆಲ್ಲ ಹೇಳಲೇಬಾರ್ದು. ಇಲ್ಲಿರೋರು ಹೇಳಬಾರ್ದು, ಬೇರೆಯವ್ರು ಹೇಳ್ಕೊಳ್ಳಿ. ವಯಸ್ಸಾದವ್ರು ಹೇಳ್ತೀರಾ ನನಗೆ ಮೋಕ್ಷ ಯಾವಾಗ ಬರುತ್ತೆ ಅಂತ? ಇನ್ಮೇಲಾದರೂ ಹೇಳ್ತೀರಾ? ಮೋಕ್ಷ ಯಾವಾಗ ಸಿಗತ್ತೆ ಅಂತ ಕೇಳಬಾರ್ದು. ಯಾಕಂದರೆ ಮೋಕ್ಷದಲ್ಲೇ ಇದ್ದೀನಿ ನಾನು. ಮೋಕ್ಷ ಅಂದ್ರೇನು? ಆನಂದದ ಸ್ಥಿತಿ. ಇದೆಲ್ಲ ಮನನ ಮಾಡುವಂತಹ ಶ್ಲೋಕ. ನಾನು ಬೇಗ ಮುಗಿಸ್ತಾ ಇದ್ದೀನಿ. ಮನನ ಮಾಡುವಂತಹ ಶ್ಲೋಕ 37. ಯದನ್ಯದನ್ಯತ್ರ ವಿಭಾವ್ಯತೆ ಭ್ರಮಾತ್ ಅಧ್ಯಾಸಮಿತ್ಯಾಹುರಮಂ ವಿಪಶ್ಚಿತಃ ಅಸರ್ಪಭೂತೆ ಹಿ ವಿಭಾವನಂ ಯಥಾ ರಜ್ವಾದಿಕೆ ತದ್ವದಪೀಶ್ವರೇ ಜಗತ್. ಇಲ್ಲಿ ಅಧ್ಯಾಸದ ನಿರ್ವಚನೆ, ಡೆಫಿನಿಷನ್ ಬರ್ತಾ ಇದೆ. ಏನು ಅಧ್ಯಾಸ ಅಂದರೆ? ತಪ್ಪು ತಿಳುವಳಿಕೆ ಅಂತ ಹೇಳಿದೆ. ಯಾವುದರಲ್ಲಿ, ಯಾವ ಆಧಾರದಲ್ಲಿ ತಪ್ಪು ವಸ್ತುವನ್ನು ನೋಡ್ತೀವೋ ಅದಕ್ಕೆ ಅಧ್ಯಾಸ. ಸೀಯಿಂಗ್ ಎ ರಾಂಗ್ ಆಬ್ಜೆಕ್ಟ್ ಇನ್ ಎ ರಾಂಗ್ ಲೋಕಸ್ ಈಸ್ ಅಧ್ಯಾಸ. ಮರುಭೂಮಿಯಲ್ಲಿ ನೀರನ್ನು ನೋಡುವುದು ಅಧ್ಯಾಸ. ಹೈವೇನಲ್ಲಿ ನೀರು ಥರ ಕಾಣುತ್ತಲ್ಲ, ಮಿರೇಜ್ ವಾಟರ್, ಅದು ಅಧ್ಯಾಸ. ಅಂದರೆ ತಪ್ಪು ಆಧಾರದಲ್ಲಿ ತಪ್ಪು ವಸ್ತುವನ್ನು ನೋಡೋದು. ರಜ್ಜು ಸರ್, ಅದು ಇಲ್ಲ ಉದಾಹರಣೆ ಇದೆ. ಅಹಿಹಿ ಅಂದರೆ ಸರ್ಪ, ರಜ್ವಾದಿಕೆ ಅಂತಿದೆಯಲ್ಲ, ಅದು ವೇದಾಂತ. ರಜ್ಜು ಸರ್ಪ ಬಂದಿಲ್ಲ ಅಂದರೆ ವೇದಾಂತವೇ ಇಲ್ಲ. ಅಂದರೆ ಆತ್ಮ ಅನ್ನುವಂತಹ ಡೆಸರ್ಟ್ ಲ್ಯಾಂಡಲ್ಲಿ ನೀರು ಅನ್ನುವಂತಹ ಸಂಸಾರವನ್ನು ನೋಡುವುದು. ಆತ್ಮ ಅನ್ನುವಂತಹ ಮರುಭೂಮಿಯಲ್ಲಿ ಜಲ ಅನ್ನುವಂತಹ ಸಂಸಾರವನ್ನು ನೋಡೋದಕ್ಕೆ ಅಧ್ಯಾಸ ಅಂತ ಹೆಸರು. ನಾವೆಲ್ಲ ಏನು ಮಾಡ್ತಿದ್ದೀವಿ? ಸಿಕೆ ಮಾಡ್ತಿದ್ದೀವಿ. ಕಾಡಿಗೆ ಹೋಗಿ, ಅಂದರೆ ಡೆಸರ್ಟ್ ಲ್ಯಾಂಡ್ ಹೋಗಿ ನನಗೆ ನೀರು ಬೇಕು, ರಾಜಸ್ಥಾನ್ ಡೆಸರ್ಟ್ ಹೋಗಿ ನೀವೆಲ್ಲ ಬಿಸ್ಲರಿ ವಾಟರ್ ಬೇಕು ಅಂದರೆ ಆಗತ್ತಾ? ಆಗಲ್ಲ. ಅದೇ ಇದು. ಯತ್
ಅನ್ಯತ್ ಅನ್ಯತ್ರ ಭ್ರಮ ವಿಭಾವ್ಯತೆ. ಯತ್ ಯತ್ ಅಂದರೆ ನೀರನ್ನು ಉದಾಹರಣೆಯಲ್ಲಿ ತಗೊಂಡಾಗ ಯಾವ ನೀರು ಇಲ್ಲವೋ, ಸೀಯಿಂಗ್ ಸಮಥಿಂಗ್ ನಾನ್ ಎಕ್ಸಿಸ್ಟೆಂಟ್, ನೀರನ್ನು ಎಲ್ಲಿ ಮರುಭೂಮಿಯಲ್ಲಿ ಇಲ್ಲವೋ ಅದಕ್ಕೆ ಯತ್ ಅನ್ಯತ್. ಅನ್ಯತ್ರ ಆ ಮರುಭೂಮಿಯಲ್ಲಿ ಆ ನೀರನ್ನು ನೋಡುವುದು. ಅನ್ಯತ್ರ ಭ್ರಮ ತಪ್ಪುಕಲ್ಪನೆ. ವಿಭಾವ್ಯತೆ ಕಾಣಿಸ್ತಾ ಇದೆ. ವಿಭಾವ್ಯತೆ ಅಂದರೆ ಕಾಣಿಸುವುದು. ಆಪ್ಟಿಕಲ್ ಇಲ್ಯೂಷನ್ ಅಂತ. ಇಟ್ ಅಪಿಯರ್ಸ್, ಮಿರೇಜ್ ವಾಟರ್ ಅಪಿಯರ್ಸ್ ಆನ್ ದಿ ಹೈವೇ ರೋಡ್. ಕಿಮರ್ಥಂ? ಅಧ್ಯಾಸವಶಾತ್. ಅಧ್ಯಾಸಂ ಇತಿ ಆಹುಹು ಅಮುಂ ವಿಪಶ್ಚಿತಃ. ವಿಪಶ್ಚಿತಃ ಅಂದರೆ ಬುದ್ಧಿಶಾಲಿ, ಜ್ಞಾನಿ ಅಂತ ಅರ್ಥ. ಸಾಧನ ಚತುಷ್ಟಯ ಸಂಪತ್ತಿಯನ್ನು ಯಾರು ಪೂರೈಸಿದಾರೋ ಅವನು ಇದನ್ನು ಹೇಳ್ತಿದ್ದಾನೆ. ವಿಪಶ್ಚಿತಃ ಏನೋ ಅಧ್ಯಾಸ ಇತಿ, ಇಲ್ಲದೇ ಇರೋ ಜಾಗದಲ್ಲಿ ಇದೆ ಅಂತ ನೋಡುವುದೇ ಅಧ್ಯಾಸ. ಆತ್ಮನಲ್ಲಿ ಶರೀರವನ್ನು ಹೇರದೆ ಅಧ್ಯಾಸ. ಅಧ್ಯಾಸಮಿತಿ ಆಹುಹು ಅಮುಂ ವಿಪಶ್ಚಿತಃ. ಅಸರ್ಪಭೂತೆ ಅಹಿಹಿ ವಿಭಾವನಂ. ಉದಾಹರಣೆಯನ್ನು ಕೊಡ್ತಿದ್ದಾರೆ. ಅಸರ್ಪಭೂತೆ, ಸರ್ಪ ಅಂದರೆ ಹಾವು, ಅಸರ್ಪ ಅಂದರೆ ಎಲ್ಲಿ ಹಾವಿಲ್ಲವೋ ಅಲ್ಲಿ ಹಾವನ್ನು ನೋಡುವಂಥದ್ದು. ಎಲ್ಲಿ ಹಾವಿಲ್ಲ? ಹಗ್ಗದಲ್ಲಿ ಹಾವಿಲ್ಲ, ಹಗ್ಗದಲ್ಲಿ ಹಾವನ್ನು ನೋಡ್ತಿದ್ದೀವಿ. ಅಥವಾ ಈ ಪುಷ್ಪದ ಮಾಲೆ ಬಿದ್ದಿದ್ದರೆ, ಹೀಗೆ ಸೊಟ್ಟಾಗಿ ಬಿಟ್ಟಿದ್ರೆ ಅದನ್ನು ಹಾವಂತ ಪರಿಗಣಿಸೋದು. ಅಂದರೆ ಪೂರ್ತಿ ಬೆಳಕಿಲ್ಲ ಅಂದರೆ. ಇಲ್ಲ ಹೋಗ್ತಿರ್ತೀರ, ರಸ್ತೆಯಲ್ಲಿ ಬಿರುಕು ಬಿಟ್ಬಿಟ್ಟಿರತ್ತೆ ಹೀಗೆ ಎಲ್ಲ, ಅದು ಬೆಂಗಳೂರಲ್ಲಿ ಕೇಳಬೇಕಲ್ಲ, ಎಲ್ಲ ಕಡೆ ಬಿದ್ದಿರತ್ತೆ. ಅದೇನಾಗುತ್ತೆ, ದೂರದಲ್ಲಿ ಹಾವು ಅಂತ ಕೊಡಾಗತ್ತೆ. ಅಸರ್ಪಭೂತೆ, ಅಸರ್ಪ ಅಂದರೆ ಹಾವು ಅಲ್ಲದ್ದು ಅಂತ. ಅಹಿಹಿ ಅಂದರೆ ಹಾವು. ವಿಭಾವನಂ. ಹಾಗೆ ರಜ್ವಾದಿಕೆ ತತ್ ಅಪೀಶ್ವರ ಜಗತ್. ಅಲ್ಲಿ ಸರ್ಪಭೂತೇನ ರಜ್ವಾದಿಕೆಗೆ ಸೇರಿಸ್ಕೊಳ್ಬೇಕು. ರಜ್ವಾದಿಕೆ, ರಜ್ಜು ಅಂದರೆ ಹಗ್ಗ. ತತ್ ಅಪೀಶ್ವರ ಜಗತ್, ಈಶ್ವರ ಜಗತ್. ಈಶ್ವರನಲ್ಲಿ ಜಗತ್ತನ್ನು ಹೇಗೆ ಹೇರುವುದೋ, ಈಶ್ವರನ ಜಗತ್ತನ್ನು ಹೇರೋದು ಹೇಗೆ? ಜೀವನಲ್ಲಿ ಸಂಸಾರ, ಆತ್ಮನಲ್ಲಿ ಸಂಸಾರವನ್ನು ಹೇರದು ಹಾಗೆ. ಅಂದರೆ ತಪ್ಪು ಅಂತ. ಈಶ್ವರನಲ್ಲಿ ಜಗತ್ತನ್ನು ಹೇರೋದು ಅಂದರೆ ತಪ್ಪು ಕಲ್ಪನೆ. ಈಶ್ವರ ಸೃಷ್ಟಿಕರ್ತ, ವೇದಾಂತದಲ್ಲಿ ಅದು ತಪ್ಪು ಕಲ್ಪನೆ. ವೇದಾಂತ ಇದೆಲ್ಲ ತುಂಬ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಇದು. ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಸ್ಥಿತಿ ಮಾಡ್ತಿದ್ದಾನೆ, ನಮ್ಮನ್ನೆಲ್ಲ ಮೇಲ್ಗಡೆಯಿಂದ ನೋಡ್ತಿದ್ದಾನೆ, ಶಿಕ್ಷಿಸ್ತಾನೆ. ಒಂದು ದಿವಸ ಎಲ್ಲ ಒಂದು ಕಡೆ ಲಯ ಆಗತ್ತೆ. ಇದು ಬಾಲಪಾಠ ಅವರಿಗೆ ಸರಿ, ರಾಮಗೀತೆಯಲ್ಲೆಲ್ಲ ಬರಬಾರ್ದು. ಅವತಾರ ಪುರುಷನೇ ಹೇಳ್ತಿರುವಂತಹ ಮಾತಲ್ವ. ನೀವು ಹೇಗೆ ಆತ್ಮನಲ್ಲಿ ಜೀವಾತ್ಮವನ್ನು, ಪೂರ್ಣ ಚೈತನ್ಯ ಆಗಿರುವಂತಹ ನನ್ನಲ್ಲಿ ಅಧ್ಯಾಸವಶಾತ್ ಅಹಂಕಾರವನ್ನು ಕಲ್ಪಿಸ್ತೀರೋ, ಹಾಗೆ ಸಮಷ್ಟಿ ಉಪಹಿತ ಚೈತನ್ಯ ಆಗಿರುವಂತಹ, ಜಗತ್ಕಾರಣ ಆಗಿರುವಂತಹ ಈಶ್ವರನಲ್ಲಿ ಜಗತ್ತನ್ನು ತೋರಿಸೋದು ಅದು ಮಿಥ್ಯೆ. ಪ್ರಪಂಚದಲ್ಲಿ ಏನಿದೆ ವಾಸ್ತವವಾಗಿ? ಕರ್ಮಕ್ಷಯ ಇಲ್ಲದೆ ಬೇರೆ ಏನೂ ಇಲ್ಲವ ಪ್ರಪಂಚವನ್ನು. ಭಗವಂತ ಕೊಟ್ಟಿರೋ ಜೊತೆಗೆ ಕರ್ಮಕ್ಷಯಕ್ಕೋಸ್ಕರ ಕೊಟ್ಟಿದ್ದಾನೆ ಪ್ರಪಂಚವನ್ನು, ಬೇರೆ ಯಾವುದಕ್ಕೂ ಕೊಟ್ಟಿಲ್ಲ. ವೇದಾಂತಕ್ಕೆ ಬರ್ತಿದ್ದಾಗ, ಮ್ಯಾಥಮೆಟಿಕ್ಸ್ ಡಿಗ್ರಿ ತಗೊಳ್ತಾ ಇದ್ದಾಗ LKG ಓದಿರೋದೆಲ್ಲ ಏನಾಗುತ್ತೆ? ಅವಶ್ಯಕತೆ E=mc² ಹೇಳಬೇಕು ಅಂದರೆ 1+1=2 ಅಂತ ಅವಾಗ ಚಿಂತೆಯನ್ನು ಬರುತ್ತೆ ನಿಮಗೆ. ಆ ತತ್ವತಾನೇ ಇರೋದು ನಿಮಗೆ. ಬಾಲಪಾಠದಲ್ಲಿ ಇದೆಲ್ಲ ಸರಿ, ಒಪ್ಪಬೇಕು. ಅದು ಬರ್ತಾ 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 ಅದೆಲ್ಲ ಪ್ರಪಂಚ ಅನ್ನೋದೇ ಮಿಥ್ಯ. ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅನ್ನೋದೇ ತಪ್ಪು ಕಲ್ಪನೆ. ಸೃಷ್ಟಿ ಆಯಿತು ಅಂತಾದರೆ ಜ್ಞಾನ ಬಂದ ಮೇಲೆ ಏನಾಗುತ್ತೆ? ಅವನಿಗೆ ಮಿಥ್ಯ ಆಗೋಗುತ್ತೆ. ತ್ರಿಕಾಲದಲ್ಲಿ ನಿದ್ದೆ, ಜ್ಞಾನ ಯಾತಕ್ಕೆ ಬಿಡಿ, ನಿದ್ದೆಲಿಲ್ವಲ್ಲ ಪ್ರಪಂಚ. ಯಾವ ಭಗವಂತ ಸೃಷ್ಟಿ ಮಾಡಿದ್ದನೋ ನಿಮಗೆ ನಿದ್ದೆಲಿಲ್ಲ ಅಂದರೆ ಏನಾಯಿತು?
1/4 ಮಾತ್ರ ನಿಮಗಿರೋದು. ಸ್ವಪ್ನದಲ್ಲೂ ಇಲ್ಲ ಈ ಪ್ರಪಂಚ ನಿಮಗೆ. ಜೈರಾಮ ಸೇವಾ ಮಂಡಳಿ ರಾಮಗೀತ ಪ್ರವಚನ ಸ್ವಪ್ನದಲ್ಲಿಲ್ಲ. ಲಕ್ಕಿಲಿ VCP ಮಾತ್ರ ಆಗ್ತಿದೆ, VCR ಆಗ್ತಾ ಇಲ್ಲ ಅಲ್ಲಿ. ಯಾಕಂದರೆ VCPಲಿ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ VCRಲ್ಲೂ ಅರ್ಥ ಆಗಲ್ಲ. ನೆನ್ನೆ ಹೇಳಿದ ಜ್ಞಾಪಕ ಇದೆಯಾ? ನಿದ್ದೆಯಲ್ಲಿ ನಮಗೆ ಪ್ರಪಂಚ ಕಾಣಿಸ್ತಾ ಇಲ್ವಲ್ಲ, ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ವಿ ಪ್ರತಿಯೊಬ್ಬರು. ಪ್ರಪಂಚದ ಅರಿವಿದೆಯಾ ನಿದ್ದೆಯಲ್ಲಿ? ಎದ್ದ ಮೇಲೆ ತಾನೇ ನಮಗೆ ಕಷ್ಟ ಸುಖಗಳೆಲ್ಲ. ಅದೊಂದೇ ಒಂದು ಸಾಕು ಜಗತ್ ಮಿಥ್ಯಾ ಅಂತ ತೋರ್ಸೋಕ್ಕೆ. ಸ್ವಪ್ನದಲ್ಲೂ ಇಲ್ಲ. ರಜ್ವಾದಿಕೆ ತದ್ವದ್ ಈಶ್ವರ ಈಶ್ವರೇ ಜಗತ್. ಅಸರ್ಪಭೂತೆ ರಜ್ವಾದಿಕೆ ತದ್ವದೀಶ್ವರೇ ಜಗತ್. ಆಯಿತು, ಎಲ್ಲ ಒಂದೇ ತತ್ವವನ್ನು ಹೇಳ್ತಿದೆ. ಅದಕ್ಕೆ ಇವತ್ತಿನ ಪಾಠ ರಿಪಿಟೇಷನ್ ತುಂಬ ಇದೆ. 38 ವಿಕಲ್ಪಮಾಯಾ ರಹಿತೆ ಚಿದಾತ್ಮಕೆ ಅಹಂಕಾರ ಏಷಃ ಪ್ರಥಮಃ ಪ್ರಕಲ್ಪಿತಃ. ಅರ್ಥ ಆಯ್ತಾ? ಸುಮ್ಮನೆ ಸಾಲೋದು ಎಷ್ಟು ಚೆನ್ನಾಗಿದೆ. ಅಹಂಕಾರ ಏಷಃ ಪ್ರಥಮಃ ಪ್ರಕಲ್ಪಿತಃ, ಎಷ್ಟು ಚೆನ್ನಾಗಿ. ಅಧ್ಯಾಸ ಏವಾತ್ಮನಿ ಸರ್ವಕಾರಣೇ ನಿರಾಮಯೇ ಬ್ರಹ್ಮಣಿ ಕೇವಲೇ ಪರೇ. 38-39 ಶ್ಲೋಕ ಅಧ್ಯಾಸ ಹೇಗೆ ನಮಗೆ ಬರುತ್ತೆ ಅಂತ ತಿಳಿಸ್ತಾ ಇದೆ. 38ನೇ ಶ್ಲೋಕದಲ್ಲಿ ಮೊದಲನೇ ಅಧ್ಯಾಸವನ್ನು ಹೇಳ್ತಿದ್ದಾರೆ. ಅಧ್ಯಾಸ 2 ರೀತಿ. 39ನೇ ಶ್ಲೋಕದಲ್ಲಿ 2ನೇ ಅಧ್ಯಾಸವನ್ನು ತಿಳಿಸ್ತಾರೆ. ಧರ್ಮಿ ಅಧ್ಯಾಸ 38 ಶ್ಲೋಕ, ಧರ್ಮ ಅಧ್ಯಾಸ 39ನೇ ಶ್ಲೋಕ. ತಪ್ಪು ತಿಳುವಳಿಕೆ ಅಂತ ಹೇಳಿದೆ ಅಧ್ಯಾಸವನ್ನು, ಅದು 38ಅಲ್ಲಿ. ಆತ್ಮನಲ್ಲಿ ಅಹಂಕಾರವನ್ನು ಹೇರದು ಧರ್ಮಿ ಅಧ್ಯಾಸ. ಆತ್ಮನಲ್ಲಿ ಅಹಂಕಾರವನ್ನು ಹೇರುವುದು ಧರ್ಮಿ ಅಧ್ಯಾಸ. ಅಹಂಕಾರ ಅಂದರೆ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲ ಸೇರಿಕೊಂಡಿರೋದಕ್ಕೆ ಅಹಂಕಾರ ಅಂತ ಹೆಸರು. ಅದು 38ನೇ ಶ್ಲೋಕದಲ್ಲಿ ಬರುತ್ತೆ. ಅಹಂಕಾರವನ್ನು ನಾನು ಅಂತ ಮಾಡ್ಕೊಂಡ್ಮೇಲೆ 39ನೇ ಶ್ಲೋಕದಲ್ಲಿ ಅದರ ಗುಣಗಳೆಲ್ಲ ಬರುತ್ತೆ. ಆವಾಗ ಧರ್ಮ ಅಧ್ಯಾಸ. ಪ್ರಾಪರ್ಟೀಸ್, ಗುಣಗಳು. ನಮಗೆ ಸಂಸಾರ ಎಲ್ಲಿ ಶುರು ಆಗೋದು ಗೊತ್ತಾ? 38ನೇ ಶ್ಲೋಕದಲ್ಲ, 39ನೇ ಶ್ಲೋಕದಲ್ಲ, 39ರಲ್ಲಿ ಶುರು ಆಗೋದು. 38ರಲ್ಲಿ ನಮಗೆ ಶುರು. ಅಹಂಕಾರವನ್ನು ಆತ್ಮ ಅಂತ ಮಾಡ್ಕೊಂಡ್ಮೇಲೆ ಅಲ್ಲಿ ನಮಗೆ ಸಂಸಾರ ಶುರು ಆಗಲ್ಲ. 39ರಲ್ಲಿ ಅಹಂಕಾರದ ಗುಣಗಳು, ಇದು ನನಗೆ ಇದೆಲ್ಲ ಸಂಬಂಧಗಳಿದೆ ಅಂತಿದೆಯಲ್ಲ, ಅಲ್ಲಿ ಶುರು ಆಗುತ್ತೆ ಸಂಸಾರ. ಅಹಂಕಾರ = ಜೀವಾತ್ಮ ಅಂತ ಅರ್ಥ. ಇವಾಗ ಶ್ಲೋಕವನ್ನು ನೋಡಿ. ಏಷಃ ಎಲ್ಲಿದೆ? ಏಷ 2ನೇ ಸಾಲು 2ನೇ ಪದ. ಇದು ಅನ್ವಯ ಮಾಡಬೇಕೆಲ್ಲ ಉಲ್ಟುಲ್ಟಾ ಇದೆ. ಏಷಃ ಅಹಂಕಾರ ಪ್ರಥಮ ಅಧ್ಯಾಸ. ಪ್ರಥಮ 3ನೇ ಪದ 2ನೇ ಸಾಲು, ಅಧ್ಯಾಸ 3ನೇ ಸಾಲು 1ನೇ ಪದ. ಏಷಃ ಅಹಂಕಾರ ಪ್ರಥಮ ಅಧ್ಯಾಸ ಪ್ರಕಲ್ಪಿತ. ಈಗೋ ಇಸ್ ಫಸ್ಟ್ ಸೂಪರ್ ಇಂಪೋಸ್ಡ್. ಎಲ್ಲಿ? ನನ್ನಲ್ಲಿ. ಚಿದಾತ್ಮಕೆ, ನನ್ನ ನಿಜಸ್ವರೂಪವಾದ ಆತ್ಮನಲ್ಲಿ ಅಹಂಕಾರವನ್ನು ಪ್ರಕಲ್ಪಿತ. ಆದರೆ ಈ ನಿಜವಾದ ಆತ್ಮನ ಹೆಸರೇನು? ವಿಕಲ್ಪ ಮಾಯಾರಹಿತ. ಮಾಯವನ್ನು ದಾಟಿದ್ದಾನಂತ ಅವನು. ವಿಕಲ್ಪ ಮಾಯಾರಹಿತ. ಮಾಯವನ್ನು ದಾಟಿದ್ದಾನೆ ಅಂದರೆ ಮಾಯಾ ಕಾರಣ ಹಾಗೂ ಕಾರ್ಯವನ್ನು ದಾಟಿದ್ದಾನೆ ಅಂತ. ಮಾಯೆಯ ಕಾರಣ ಕಾರಣ ಪ್ರಪಂಚ, ಮಾಯೆಯ ಕಾರ್ಯ ಸ್ಥೂಲ ಹಾಗೂ ಸೂಕ್ಷ್ಮ ಪ್ರಪಂಚ. ಗೊತ್ತಾಗ್ತಿದೆ ಅಲ್ಲ? ಏನೋ ಹೇಳಿ ನೀವು, ಗೊತ್ತಾಗತ್ತೆ. ಸರ್ವಕಾರಣೇ. ಈ ಮಾಯಾ ಅನ್ನೋದು ಸರ್ವಕಾರಣ. ಹೇಗೆ ಬೀಜದಲ್ಲಿ ಮರ ಇದೆಯೋ ಹಾಗೆ ಈ ಪ್ರಪಂಚವನ್ನು, ತೋರಿಕೆಯಲ್ಲಿ ಕಾಣದಿರುವಂತಹ ಪ್ರಪಂಚದಲ್ಲಿ ಎಲ್ಲವೂ ಆ ಬೀಜ ರೂಪದಲ್ಲಿ ಅಡಗಿದೆ. ಅದಕ್ಕೆ ಒಂದು ಉಪಾಧಿ, ಇದು ಅಬ್ಜೆಕ್ಟಿವ್ ಹಾಕಿದೆ. ತೋರಿಕೆಯಿಂದ ಕಾಣುತ್ತಿರುವಂತಹ ಜಗತ್ತಲ್ಲಿ ಎಲ್ಲವೂ ಆ ಬೀಜದಲ್ಲಿ ಅಡಗಿದೆ. ಸರ್ವಕಾರಣೆ. ಆ ಕಾರಣ ಏನು?
ಆತ್ಮನಿ ನನ್ನಲ್ಲಿ ಸೋ ಕಾಮಯತ ಬಹುಸ್ಯಾಂ ಪ್ರಜಾ ಯೇತಿ ಬರತ್ತಲ್ಲ ತೈತ್ರಿಯದಲ್ಲಿ, ಅದೇ ನನ್ನಿಂದ ಎಲ್ಲವೂ ಸೃಷ್ಟಿಯಾಯಿತು. ನಾವು ಹೇಳಲ್ವಾ, ನಾನೇ ತಪ್ಪು ಮಾಡಿಬಿಟ್ಟೆ, ನನ್ನಿಂದನೇ ಇದಾಗಿದ್ದು. ಹಾಗೆ ಎಲ್ಲರ ಸಂಕಲ್ಪ ಪ್ರಪಂಚ, ಸಮಷ್ಟಿ ಸೂಕ್ಷ್ಮ ಶರೀರ ಉಪಹಿತ ಚೈತನ್ಯ ಹಿರಣ್ಯ ಗರ್ಭ, ನಮ್ಮ ಎಲ್ಲರ ಆಸೆ ಪ್ರಪಂಚವನ್ನು ಸೃಷ್ಟಿ ಮಾಡ್ತು. ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಎಲ್ಲರ ಆಸೆ ಪ್ರಪಂಚವನ್ನು ಸೃಷ್ಟಿ. ಅದಕ್ಕೆ ಭಗವಂತ ಎಲ್ಲರಿಗೂ ಆ ಕರ್ಮವನ್ನು ಕ್ಷಯ ಮಾಡೋಕ್ಕೆ ಕೊಡ್ತಾನೆ. ಕರ್ಮಕ್ಷಯ ಆಗಲೇಬೇಕು. ಯಾಕಂದರೆ ನಾವು ಸೃಷ್ಟಿ ಮಾಡಿದ್ದೀವಿ, ಆಸೆ ಇರೋದ್ರಿಂದ ವಿ ಹ್ಯಾವ್ ಕ್ರಿಯೇಟೆಡ್. ಅವನು ಕರ್ಮಫಲದಾತನಾಗಿ ಪ್ರತಿಯೊಬ್ಬರಿಗೂ ಏನೇನು ಬೇಕು ಯಾವ ಸಮಯದಲ್ಲಿ ಕೊಟ್ಟೆ ಕೊಡ್ತಾನೆ. ಹೀ ಈಸ್ ಓನ್ಲಿ ದ ಜಡ್ಜ್ಗೆ ಕೆಲಸ ಏನಿರಲ್ಲ ಅಲ್ವಾ. ಲಾ ಬುಕ್ಕಲ್ಲಿ ಏನಿರುತ್ತೋ ಈ ಕರ್ಮಕ್ಕೆ ಈ ಫಲ ಅಷ್ಟೇ. ನೀವು ಎಷ್ಟೇ ಕಿರ್ಚ್ಕೊಂಡ್ರು, ಏನೇ ಹೋರಾಡಿದ್ರು, ಈ ಕರ್ಮಕ್ಕೆ ಈ ಫಲ. ಎಷ್ಟೇ ಹತ್ತು ಕರೆದು ಮಾಡಿ ಹೀಗೆ ಆಗಬಾರ್ದು, ಆ ಫಲನೇ ನನಗೆ ಬೇಕು ಅಂದರೆ ಹಿ ವಿಲ್ ಸೇ ಈ ಲಾ ಬುಕ್ಕಲ್ಲಿ ಇದಕ್ಕೆ ಫಲ ಹೀಗಿದೆ, ಐ ವಿಲ್ ಓನ್ಲಿ ಗಿವ್. ಫಲ ಚೇಂಜ್ ಆಗಬೇಕಾ? ಲಾ ಬುಕ್ಕಲ್ಲಿ ನಾವು ಆ ಕರ್ಮ ಸರಿ ಮಾಡಬೇಕು, ಮತ್ತು ಅವನು ಆ ಫಲವನ್ನು ಕೊಡ್ತಾನೆ. ಆವಾಗ ನಮಗೆ ಭಗವಂತ ಫಲ ಕೊಟ್ಟ ಅನಿಸುತ್ತೆ. ಪ್ರಾರಬ್ಧವಶಾತ್ ಅದು ಭಗವಂತ ಒಂದು ನಿಮಿತ್ತ ಅಷ್ಟೇ. ಒಳ್ಳೆ ಕರ್ಮ ಮಾಡ್ತೀರಾ ಒಳ್ಳೆ ಫಲ, ಕೆಟ್ಟ ಕರ್ಮ ಮಾಡ್ತೀರಾ ಕೆಟ್ಟ ಫಲ. ಅದಕ್ಕೆ ಭಗವಂತ ಬರೋದೇ ಇಲ್ಲ ಎಲ್ಲೂ. ಲಾ ಬುಕ್ಕಲ್ಲಿ ಏನಿದೆಯೋ ಅದ್ರ ಪ್ರಕಾರ. ಸರ್ವಕಾರಣೆ ಆತ್ಮನಿ, ಈ ಆತ್ಮನಲ್ಲಿ ಅಹಂಕಾರ ಪ್ರಥಮ ಕಲ್ಪಿತ. ನಿಜ ಸ್ವರೂಪ ಏನು ನೋಡಿದ್ವಿ. ನಿರಾಮಯ, ಆಮಯ ಅಂದರೆ ಶರೀರ, ರೋಗ ಇಲ್ಲದೇ ಇರುವಂತಹ ಸ್ಥಿತಿ. ಶರೀರಕ್ಕೆ ರೋಗ ಬರುತ್ತೆ. ನಿರಾಮಯ ಅಂದರೆ ಆತ್ಮನಿಗೆ ಯಾವ ರೋಗವೂ ಇಲ್ಲ. ಬ್ರಹ್ಮಣಿ, ಬ್ರಹ್ಮಣಿ ಎಲ್ಲೆಲ್ಲಿಯೂ ಆಕಾಶದಂತೆ ಇರುವಂಥವನು. ನನ್ನಲ್ಲಿ ಬೆಂಗಳೂರು ಇದೆಯಾ? ಬೆಂಗಳೂರಲ್ಲಿ ನಾನಿದ್ದೀನ? ನಾನು ಬೆಂಗಳೂರಲ್ಲಿದ್ದೀನ ಅಥವಾ ನನ್ನಲ್ಲಿ ಬೆಂಗಳೂರು ಇದೆಯಾ? ನನ್ನಲ್ಲೇ ಬೆಂಗಳೂರು. ನೀವೇನು ಹೇಳ್ತೀರಾ? ನೋಡಿ, ಸರಿ. ಜಯರಾಮ ಸೇವಾ ಮಂಡಳಿಯಲ್ಲಿ ನಾನಿದ್ದೀನ ಅಥವಾ ನನ್ನಲ್ಲಿ ಜಯರಾಮ ಸೇವಾ ಮಂಡಳಿ ಇದೆಯಾ? ನೀವು ಉತ್ತರ ಕೊಡಬಾರ್ದು, ಎಷ್ಟು ಸತಿ ಹೇಳಿದ್ದೀನಿ. ಮತ್ತು ಯಾಕೆ ಹೇಳ್ತೀರಾ ಸ್ವಾಮಿ? ನೀವು ಕೌಂಟರ್ ಪ್ರಶ್ನೆ, ನೀವು ನಾನು ಅಂದರೆ ಏನು ಅಂತ ಪ್ರಶ್ನೆ ಕೇಳಬೇಕು. ವಾಟ್ ಡು ಯು ಮೀನ್ ಬೈ ದಿ ಐ ವಿಚ್ ಯು ಆರ್ ಡಿನೋಟಿಂಗ್? ನೀವು ಅಹಂಕಾರ ಅಂತಂದರೆ ನಾನು ಜಯರಾಮ ಸೇವಾ ಮಂಡಳಿಯಲ್ಲಿ ಇದ್ದೀನಿ. ನೀವು ಆತ್ಮ ಅಂತಂದರೆ ನನ್ನಲ್ಲಿ ಜಯರಾಮ ಸೇವಾ ಮಂಡಳಿ ಇದೆ. ಶಿಫ್ಟ್ ಮಾಡ್ಕೊಳ್ಬೇಕು. ವೇದಾಂತದಲ್ಲಿ ಒಂದು ಒಳ್ಳೆಯದು ಅಂದರೆ ಪ್ರಶ್ನೆಗೆ ಕೌಂಟರ್ ಪ್ರಶ್ನೆ ಕೇಳ್ಬಿಡ್ಬೋದು. ಅರ್ಥ ಆಗುತ್ತೋ ಇಲ್ವೊಂದು ಐ ವಿಲ್ ಆಸ್ಕ್ ಅಬ್ಜೆಕ್ಷನ್ ಅಂದ್ಬಿಡ್ಬೋದು. ಹಾಗೆ ತಾನು ಎಲ್ಲ ಪೂರ್ವಾಚಾರ್ಯಸ್ ಎಲ್ಲ ಅಬ್ಜೆಕ್ಷನ್ ಮಾಡಿ ಶಂಕರರಿಗೆ ಇಷ್ಟು ಉತ್ತರ ಕೊಟ್ಟಿದ್ದ. ನಿಮ್ಗೆ ಅರ್ಥ ಆಯಿತೋ ಇಲ್ವಾ ಅಬ್ಜೆಕ್ಷನ್ ಅಂತ ಕೈಲೇಸೋದು. ಸೊ ಬ್ರಹ್ಮಣಿ ಕೇವಲೇ ಪರೇ. ಪರಹ ಅಂದರೆ ದೇಶ ಕಾಲು ವಸ್ತು ಅತೀತ, ಅದಕ್ಕೆ ಪರ. ಕೇವಲ, ಕೇವಲ ಅಂದರೆ ಎರಡು ಇಲ್ಲದೇ ಇರುವಂತಹ ವಸ್ತು, ಅದಕ್ಕೆ ಅದ್ವಯ ಅಂತ. ಸಂಸ್ಕೃತದ ಕೇವಲ, ನೀವು ಕನ್ನಡದ ಕೇವಲವಾಗಿದೆ ಇದು, ಹಾಗೆ ಅಂದ್ಕೊಳ್ಬೇಡಿ. ಸಂಸ್ಕೃತದ ಕನ್ನಡದಲ್ಲಿಯೂ ಕೇವಲ ಅಂದರೆ ನಿಕೃಷ್ಟ ಅಂತ, ತಮಿಳಲ್ಲೂ ಕೇವಲಮ ಇರಬೇಕು ಅಂದರೆ ಅದು ನಿಕೃಷ್ಟ ಅಂತ. ಸಂಸ್ಕೃತದ ಕೇವಲ ಅಂದರೆ ಮೋಕ್ಷ ಅಂತ, ಕನ್ನಡದ ಕೇವಲ ಅಂದರೆ ಸಂಸಾರ ಅಂತ ಬರ್ಕೊಂಬಿಡಿ. ಕೇವಲ ಇಸ್ ಈಕ್ವಲ್ ಟು ಸಂಸಾರ ಇನ್ ಕನ್ನಡ, ಕೇವಲ ಇನ್ ಸಂಸ್ಕೃತ್ ಮೋಕ್ಷ. ಕೇವಲೇ ಪರೇ. ಮುಂದೆ ಇಚ್ಛಾದಿರಾಗಾದಿ ಸುಖಾದಿ ಧರ್ಮಿಕಾ ಸದಾ ಧಿಯಃ ಸಂಸೃತಿ ಹೇತವಃ ಪರೇ. ಯಸ್ಮಾತ್ ಪ್ರಸುಪ್ತೌ ತದಭಾವತಃ ಪರಃ ಸುಖಸ್ವರೂಪೇಣ ವಿಭಾವ್ಯತೆ ಹಿನಃ. ಧರ್ಮ ಅಧ್ಯಾಸವನ್ನು ಹೇಳ್ತಿದೆ. ಅನಾತ್ಮದ ಗುಣಗಳನ್ನು ನನ್ನಲ್ಲಿ ಹೇರ್ಕೊಂಡಾಗ ಅದಕ್ಕೆ ಧರ್ಮ ಅಧ್ಯಾಸ. ಹಿಂದಿನ ಶ್ಲೋಕದಲ್ಲಿ ಪರೇ ಅಂತ ಇತ್ತು, ಅದನ್ನು ತಂದ್ಕೊಳ್ಬೇಕು.
ಇಲ್ಲೂ ಇದೆ ಪರೆ ಅಂದರೆ ಪರೆ ಅಂದರೆ ಆತ್ಮನಿ. ದಿಯಃ ಕಲ್ಪಿತಃ, ದಿಯಃ ಎರಡನೇ ಸಾಲು ಎರಡನೇ ಪದ, ಕಲ್ಪಿತಃ ಸಪ್ಲೈ ಮಾಡಬೇಕು. ಆತ್ಮನಲ್ಲಿ ದಿಯಃ ಕಲ್ಪಿತಃ. ದಿಯಃ ಅಂದರೆ ವೃತ್ತಿಗಳು, ಅಂತಃಕರಣ ವೃತ್ತಿಗಳು. ಕಲ್ಪಿತಃ ವೆರೈಟೀಸ್ ಆಫ್ ಎಮೋಷನ್ಸ್ ಐ ಥ್ರೋ ಅಪಾನ್ ವೇರ್ ಇನ್ ಆತ್ಮ. ನನ್ನ ಮನಸ್ಸಿನಲ್ಲಿ ಬರುವಂತಹ ಪ್ರತಿಯೊಂದು ಎಮೋಷನು, ಭಾವನೆಗಳೆಲ್ಲ ಆತ್ಮಕ್ಕಿದೆ ಅಂತಿದ್ದೀನಿ. ಪ್ರತಿಯೊಂದು ವೃತ್ತಿಯು, ಪ್ರತಿಯೊಂದು ಎಮೋಷನ್ ಹೇಗೆ ಬರುತ್ತೆ, ಒಂದು ವೃತ್ತಿ ರೂಪದಲ್ಲಿ ಬರುತ್ತೆ. ಸಂತೋಷ ಅದೊಂದು ವೃತ್ತಿ, ದುಃಖ ಒಂದು ವೃತ್ತಿ, ಥಾಟ್, ಮನಸ್ಸು ಪೂರ್ತಿ ವೃತ್ತಿಗಳು. ಅದು ಕಲ್ಪಿತಃ. ಮನಸ್ಸಿಂದ ಪ್ರಪಂಚವನ್ನೇ ಸೃಷ್ಟಿ ಮಾಡಲ್ವಾ ಅಲ್ವಾ? ಸೋಹ ಕಾಮಯತ ಒಂದು ವೃತ್ತಿ ಸೃಷ್ಟಿ ಆಯ್ತಲ್ಲ. ಕೋಪ ಬಂತು ವೃತ್ತಿ, ಡಿಪ್ರೆಷನ್ಗೆ ಹೋದರು ವೃತ್ತಿ, ತಾತ್ಕಾಲಿಕವಾಗಿ ಇಂದ್ರಿಯ ಸುಖ ಬಂತು ವೃತ್ತಿ. ಎಲ್ಲವೂ ಮನಸ್ಸಿಗೆ, ಆದರೆ ಆತ್ಮಕ್ಕೆ ಅಂತ ಅಂದ್ಕೊಳ್ತೀವಿ. ಎಲ್ಲಿ ಇದು ಕ್ರಿಯೇಟ್ ಆಗತ್ತೆ? ಸದಾ ಇಚ್ಛಾದಿ ರಾಗಾದಿ ಸುಖಾದಿ ಧರ್ಮಿಕ. ಈ ಪ್ರತಿಯೊಂದು ವೃತ್ತಿಗಳು ಏನನ್ನು ಕ್ರಿಯೇಟ್ ಮಾಡ್ತಿದೆ? ಇಚ್ಛಾದಿ ರಾಗಾದಿ ಸುಖಾದಿ ಧರ್ಮಿಕ. ಸುಖ ಹಾಗೂ ಧರ್ಮವನ್ನು, ಸುಖ ದುಃಖ ಹಾಗೂ ಅನ್ನುವಂಥ ವೃತ್ತಿಗಳನ್ನು, ಇಚ್ಛಾದಿ ರಾಗದ್ವೇಷಗಳನ್ನು, ಈ ಮನಸ್ಸಿನಲ್ಲಿರುವಂಥ ವೃತ್ತಿಗಳು ತಪ್ಪಾಗಿ ಆತ್ಮನಲ್ಲಿ ಹೇರಿ ಕಲ್ಪನೆ ಮಾಡ್ತಿದೆ. ಇಚ್ಛೆಗೂ ರಾಗಕ್ಕೂ ಏನು ವ್ಯತ್ಯಾಸ? ಇಚ್ಛಾ ಅಂದರೆ ಕಾಮ ಅಂತ ಅರ್ಥ, ರಾಗ ಅಂದರೆ ಆಸೆ ಅಂತ ಅರ್ಥ. ಎರಡಕ್ಕೂ ಏನು ವ್ಯತ್ಯಾಸ? ಇಚ್ಛಾಗೂ ರಾಗಗೂ ಗೊತ್ತಿಲ್ಲ, ನೀವು ಹೇಳಿ. ಯಾವುದು ಆಲ್ರೆಡಿ ನನಗೆ ಪ್ರಾಪ್ತವಾಗಿದೆಯೋ ಅದು ಇಚ್ಛೆ. ನನಗೆ ಯಾವುದು ಆಲ್ರೆಡಿ ಇವಾಗಿದೆ, ದ ಡಿಸೈರ್ ವಿಚ್ ಐ ಹ್ಯಾವ್ ಅಕ್ವೈರ್ಡ್, ಅದು ಇಚ್ಛೆ. ಇಲ್ವಲ್ಲ, ಏನೋ ಸರಿಯಾಗಿಲ್ಲ, ನೀವು ಹೇಳ್ತಿಲ್ಲ. ಮೋಸ್ಟ್ಲಿ ಓದ್ಕೊಂಡಿಲ್ವ ನಾ ಈ ಶ್ಲೋಕ? ನೀವು ಸರಿಯಾಗಿ ಕರೆಕ್ಟಾಗಿ ಓದಿದ್ದೀನಿ, ಬರ್ಕೊಳ್ಳಿ. ಇಚ್ಛೆ ಅಂದರೆ ಯಾವಾಗ ಯಾವುದು ನನ್ನಲ್ಲಿ ಇದೆಯೋ ಅದು ಕಾಮ ಅಂತ ಅರ್ಥ. ಈ ಪೆನ್ ನನಗೆ ತುಂಬ ಇಷ್ಟ. ಆಯಿತು, ವಾಸನ ಅಂದರೆ ವೃತ್ತಿ. ಈ ಪೆನ್ ನನಗೆ ತುಂಬ ಇಷ್ಟ, ಯಾಕಂದರೆ ಯಾರೋ ಒಬ್ಬರು ಗುರುಗಳು ಕೊಟ್ಟರು ಅಂತ ಅಂದ್ಕೊಳ್ಳಿ. ಇದು ಇಚ್ಛೆ. ಇದ್ರ ಬಗ್ಗೆ ಪ್ರತಿನಿತ್ಯ ಅದನ್ನು ಕಾಪಾಡ್ಕೊಳ್ತೀನಿ. ರಾಗ ಅಂದರೆ ಯಾವುದು ಇನ್ನೂ ನಾನು ಗಳಿಸಿಲ್ವೋ ಅದು ರಾಗ, ಇನ್ನು ಪ್ರಾಪ್ತವಾಗಬೇಕು ಅದು ರಾಗ. ನನಗೆ ಇಚ್ಛೆನೂ ಇಲ್ಲ ಸ್ವಾಮಿ, ರಾಗವೂ ಇಲ್ಲ ಅನ್ಬೇಡಿ. ಇರುವಂತಹ ವಸ್ತು ಯಾವುದು ಇಷ್ಟಪಡ್ತಿರೋ ಅದೆಲ್ಲ ಇಚ್ಛೆ. ಇಚ್ಛೆಯಿಂದ ಬಂದಿದೆ ಅದು ನಿಮಗೆ, ಆಲ್ರೆಡಿ ಡಿಸೈರ್ಡ್. ರಾಗ ಅಂದರೆ ಇನ್ನೂ ಬರುವಂಥದ್ದು. ಒಂದು ಒಳ್ಳೆ ಮೊಬೈಲ್ ಫೋನ್ ತೊಗೊಂಡ್ರಿ, ಸಂಪಾದನೆ ಮಾಡಿ ಒಂದು ಒಳ್ಳೆ ಮೊಬೈಲ್ ಫೋನ್ ತೊಗೊಂಡ್ರಿ, ಅದು ಇಚ್ಛೆ ಪೂರ್ತಿ ಆಯಿತು. ನಾಳೆ ಇನ್ನೊಂದು ರಿಲೀಸ್ ಮಾಡಿದ್ರು, ಆಯಿತಾ? OnePlus ಇಲ್ಲ, ಐಫೋನ್ ಆಯಿತು ಇವಾಗ. ಅದೇನು ರಾಗ. ಎರಡೂ ದುಃಖ ಕೊಡುತ್ತೆ. ಒಂದು ಯೋಗ, ಇನ್ನೊಂದು ಕ್ಷೇಮ. ಒಂದು ಏನು ಅಕ್ವಿಸಿಷನ್ ಪೇಯ್ನ್, ಇನ್ನೊಂದು ಪ್ರಿಸರ್ವೇಷನ್ ಪೇಯ್ನ್. ಮನೆಯನ್ನು ಕಟ್ತೀರಿ, ತುಂಬ ಸಂತೋಷ. ನಾನು ಆಶ್ರಮದ ಬಗ್ಗೆನೂ ಹೇಳ್ತೀನಿ, ಭಯ ಪಡ್ಕೊಳ್ಬೇಡಿ. ಫಸ್ಟ್ ನಿಮ್ದು ಹೇಳಿಬಿಟ್ಟು ನಮ್ದು ಹೇಳ್ತೀನಿ. ಮನೆಯನ್ನು ಕಟ್ಟಿದ್ವಿ, ತುಂಬ ಚೆನ್ನಾಗಿದೆ, ಎಲ್ಲ ಆಯಿತು. ಅಕ್ವಿಸಿಷನ್ ಪೇಯ್ನ್. ಏನು ಸುಮ್ಮನೆ ಬರುತ್ತಾ ಮನೆ? ಸಾಲ ಮಾಡ್ಕೊಳ್ಬೇಕು, ಕಟ್ಟಬೇಕು, ಪೇಂಟ್ ಮಾಡಬೇಕು, ಅದೆಲ್ಲ ಆಗಬೇಕು. ಪ್ರಿಸರ್ವ್ ಮಾಡಬೇಕಲ್ಲ, 10 ವರ್ಷಕ್ಕೂ ಮತ್ತೆ ಪೇಂಟ್ ಮಾಡಬೇಕು. ಯಾರೋ ಮನೇಲಿ ಬರ್ತಾರೆ, ಮಕ್ಕಳು ಬರ್ತಾರೆ, ನಲ್ಲಿ ಹೀಗೆ ಇದು ಮಾಡ್ತಾರೆ, ಅದು ಟ್ಯಾಪ್ ಹೋಗುತ್ತೆ. ನಾವು ತಂದು ಹಾಕಿರೋದು 50 ರೂಪಾಯಿ 70 ರೂಪಾಯಿ ನಲ್ಲಿ. ಅವ್ರು ಒಂದು ಸತಿ ಹಿಂಗೆ ತಿರುಗಿಸ್ತಾರೆ, ಅದು ಹೊರಟೋಗುತ್ತೆ. ಅದನ್ನು ಮತ್ತೆ ಸಂರಕ್ಷಣೆ ಮಾಡಬೇಕಲ್ಲ. ಆಶ್ರಮದಲ್ಲೂ ಹಾಗೆ, ಒಂದಾಗಲಿಲ್ಲ ದೊಡ್ಡದು ಮಾಡಬೇಕು. ಪಾಪ ನೀವು ಕೇಳ್ತೀರಾ, ಕೊಟ್ಬಿಡ್ತೀರಾ, ಕೇಳಿದ ತಕ್ಷಣ ಕಾಂಟ್ರಿಬ್ಯೂಟ್ ಮಾಡ್ತೀರಾ. ನಿಮಗೆ ಕಷ್ಟ ನೋಡಿ. ನಿಮ್ಮ ಮನೇನೂ ನೀವು ನೋಡ್ಕೊಳ್ಬೇಕು, ಆಶ್ರಮನೂ ನೋಡ್ಕೊಳ್ಬೇಕು ಅಲ್ವಾ? ನಾವು ಆರಾಮಾಗಿರ್ತೀವಿ. ನೀವು ದೇವಸ್ಥಾನದ ಮೇಲೆ ದೇವಸ್ಥಾನ ಕಟ್ತಾಯಿರಿ ಸ್ವಾಮಿ, ಆಯಿತಾ? ಹಾಂ, ಕೆಲಸ ಮಾಡಬೇಕು ಅನ್ನುವಂಥ ಇಚ್ಛೆ. ಹಾಂ, ಓಕೆ. ಹಾಂ, ಎಲ್ಲ ಇಚ್ಛೆ ಅಂದರೆ ಎರಡು ಥರ. ನೀವು ಹೇಳಿದಾಗೆ ಅದೇ ಮೊಬೈಲ್ ಫೋನ್ ತೊಗೊಳ್ಬೇಕು,
ಇಚ್ಛೆ ಇದೆ, ದುಡಿದ್ರಿ ತೊಗೊಂಡ್ರಿ, ಆಯಿತು. ಈಗ ಇನ್ನೊಂದು ಫೋನ್ ಬೇಕು, ಅದು ನನಗೆ ತೊಗೊಳಕ್ಕಾಗ್ತಿಲ್ಲ, ಯಾಕಂದರೆ ನನ್ನ ಪರಿಮಿತಿಯಲ್ಲಿ, ನನ್ನ ಸಂಪಾದನೆಯಲ್ಲಿ ಅದು ಬರ್ತಾ ಇಲ್ಲ. ಅದು ರಾಗ. ಮನಸ್ಸಿನಲ್ಲಿ ಯಾವಾಗಲೂ ಅದಿರುತ್ತೆ, ಹುಡುಕ್ತಿರ್ತೀನಿ. ಈ ವರ್ಷ ಪ್ರಮೋಷನ್ ಬಂದಾಗ, ಇನ್ಕ್ರಿಮೆಂಟ್ ಬಂದಾಗ ಅದು ತೊಗೊಳ್ತೀನಿ, ಅದು ರಾಗ. ಈಗ ನನಗೆ ತೊಗೊಳಕ್ಕಾಗ್ತಿಲ್ಲ, ಆದರೆ ಮನಸ್ಸಿನಲ್ಲಿ ಆ ವೃತ್ತಿ ಇದೆ. ಇಚ್ಛೆ, ಇಷ್ಟಪಟ್ಟೆ, ನನ್ನ ಪರಿಮಿತಿಯಲ್ಲಿ ಬಂತು, ತೊಗೊಂಡೆ. ಡಿಸೈರ್ ಆ್ಯಂಡ್ ಲಾಂಗಿಂಗ್ ಫಾರ್ ಡಿಸೈರ್. ಇಚ್ಛಾ ಇಸ್ ಡಿಸೈರ್, ಲಾಂಗಿಂಗ್ ಫಾರ್ ಡಿಸೈರ್ ಇಸ್ ರಾಗ. ಗ್ರೀಡ್ ನಿಮಗಿರಬಾರ್ದು, ನನಗಿರಬೇಕು ಅನ್ನೋದು ಗ್ರೀಡ್. ಗ್ರೀಡ್ ಅಂದ್ರೇನು? ನಿಮಗೆ ಯಾವ ಫೋನು ಬರಬಾರ್ದು, ನಿಮ್ಮ ಫೋನು ಕಮ್ಯುನಿಸ್ಟ್ ಆ್ಯಟಿಟ್ಯೂಡ್ ಇಸ್ ಗ್ರೀಡ್. ತೃಣಮೂಲ್ ಕಾಂಗ್ರೆಸ್ ಇದೆಯಲ್ಲ, ಅದೆಲ್ಲ ಹಾಂ, ಅದೆಲ್ಲ ಹಾಗೆ. ಸೊ ಈ ಅಕ್ವಿಸಿಷನ್ ಪೇಯ್ನ್, ಅದನ್ನು ಗಳಿಸುವಂತಹ ಶ್ರಮ ಮತ್ತು ಅದನ್ನು ಸಂರಕ್ಷಣೆ ಮಾಡುವಂತಹ ಶ್ರಮ ಎರಡೂ ಇದೆ. ನಾವು ದೊಡ್ಡ ಈ ವರ್ಷ ಶುರುವಿನಲ್ಲಿ ಕಾಶ್ಮೀರಿಗೆ ಹೋಗಿದ್ದೆ. ಶಂಕರಾಚಾರ್ಯರಲ್ಲಿ ಮೂಲ ಇವಾಗೆಲ್ಲ ಆಯ್ತಲ್ಲ, ಅದೆಲ್ಲ ನೋಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದೆ. ಒಂದು ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ವಿ. ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿತ್ತು ಜಾಗ. ಅದನ್ನು ಓನರ್ ಬಂದು ಮುಸ್ಲಿಂ, ಅವರು ಸೂಫಿಸಮ್ ಅದೆಲ್ಲ ಓದಿದ್ದಾರೆ. ತುಂಬ ನಮ್ಮ ಸನಾತನ ಧರ್ಮದ ಬಗ್ಗೆ ಎಲ್ಲ ಆಸಕ್ತಿ ಇದೆ. ಪ್ರಾಣಾಯಾಮ, ಯೋಗ ಎಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ. 55 ವರ್ಷ ಆಗಿ ಅವರು ಅಲ್ಲ ಕರ್ಕೊಂಡು ಹೋದರು. ಈಗ ಪರವಾಗಿಲ್ಲ, ನಮ್ಮ BJP ಬಂದ ಮೇಲೆ ಅಲ್ಲೆಲ್ಲ ಸ್ವಲ್ಪ ನಮ್ಮ ಭಾರತೀಯರನ್ನ ನೋಡ್ಬೋದು. ಪ್ರತಿಯೊಂದು ಅಂಗಡಿನೂ ಹೆಸರು ಅವ್ರದ್ದೇ ಇರುತ್ತೆ. ಹೆಸರು ಕೊಡೋದು, ನೀವೊಂದು ಬ್ರೆಡ್ ತೊಗೊಳ್ಬೇಕು ಅಂದ್ರೂ ಅವನು ಆ ಭಾಷೆಯಲ್ಲೇ ಮಾತಾಡ್ಸೋದು ನಿಮಗೆ. ಅದು ನಾ ಹೇಳಲ್ಲ, ನಿಮ್ಗೆ ಗೊತ್ತಲ್ಲ, ಆ ಭಾಷೆಯಲ್ಲೇ ಮಾತಾಡ್ಸೋದು. ಪಾಪ ಇವರು ಅಲ್ಲಿ ನಮಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಭಾಳ ಕಷ್ಟ, ಭಾರತೀಯರು ಇರೋಕ್ಕೆ ಸಾಧ್ಯ ಇಲ್ಲ. ಈಗೀಗ ಸ್ವಲ್ಪ ದೇವಸ್ಥಾನಗಳೆಲ್ಲ 200 ದೇವಸ್ಥಾನ ನಾನಿದ್ದಿದ್ದ ಜಾಗದಲ್ಲಿ ಕೆಳಗಡೆ ಇದೆ ಅಂತಂದರೆ ಭೂಮಿ ಕೆಳಗಡೆ 200 ದೇವಸ್ಥಾನ, ಒಂದು 20 ಕಿಲೋಮೀಟ್ರಲ್ಲಿ, 20-25 ಕಿಲೋಮೀಟ್ರ್, 200 ದೇವಸ್ಥಾನಗಳು. ಎಷ್ಟಾನ? ಯಾಕಂದರೆ ಕಾಶ್ಮೀರ ಒಂದು ವಿದ್ಯಾಸ್ಥಾನ. ಈಗ ಅದನ್ನು ತೆಗೆದು ಆಮೇಲೆ ಅದು ಮೇಲಕ್ಕೆ ಬಂದಾಗ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಅಟ್ಲೀಸ್ಟ್ ಶುರುವಾಗಿದೆ. ಸರಿ, ಅವ್ರು ಹೇಳಿದ್ರು, ಸ್ವಾಮಿ ಇದು ನೋಡಿ ಜಾಗ ಎಲ್ಲ ತುಂಬ ಚೆನ್ನಾಗಿದೆ, 3 ಎಕರೆ ಇದೆ ಜಾಗ, ನಿಮಗೆ ಫ್ರೀಯಾಗಿ ಬರೆದುಕೊಡ್ತೀನಿ, ನಿಮ್ಮ ಆಶ್ರಮವನ್ನು ಬ್ರ್ಯಾಂಚ್ ಮಾಡಿ ಇಲ್ಲಿ ಅಂತ. ಆಯಿತಾ? ಏನೋ ಹೇಳಕ್ಕೆ ಬರ್ತೀರಾ ಅಂದ್ಕೊಂಡ್ರೆ ಇದನ್ನು ಹೇಳ್ತಿದ್ದೀರಾ. ಆಶ್ರಮದ ಬ್ರ್ಯಾಂಚ್ ಮಾಡಿ, ಇಲ್ಲಿ ಚೆನ್ನಾಗಿದೆ. ಇಲ್ಲಿ ಕಾಶ್ಮೀರ ಪಂಡಿತರಿಗೆಲ್ಲ ಸ್ವಲ್ಪ ಸತ್ಸಂಗ, ಸನಾತನ ಧರ್ಮದ ಚಿಂತನೆ, ಯೋಗ ಅದೆಲ್ಲ ಆಗುತ್ತೆ. ನೀವು ಅಲ್ಲಿ ತಿರುವಣ್ಣಾಮಲೆಯಲ್ಲಿ ಬಿಸಿಲು ಇರುತ್ತೆ, ಇಲ್ಲಿ ಬಂದು ಪ್ರಶಾಂತವಾಗಿ, ತುಂಬ ಚೆನ್ನಾಗಿದೆ ಜಾಗ, ಪ್ರಶಾಂತವಾಗಿರ್ಬೋದು, ಸ್ವರ್ಗ ಥರ ಇರುತ್ತೆ. ಆಳು ಬಿಡುಂಗೋ ಫಸ್ಟ್ ಒಂದು ಬಿಟ್ಬಿಡಿ ನನ್ನ ಅಂದೆ. ಇದೇ ಕಷ್ಟ ಆಗ್ತಿದೆ, ಇದನ್ನೇ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಇರೋ ಆಶ್ರಮವನ್ನು. ಇನ್ನು ಅಲ್ಲದ ಜಾಗವನ್ನು ಮಾಡಿ, ನಮಗದು ಗೊತ್ತಾಗಲ್ಲ, ಕಟ್ಸ್ಬಿಡೋಣ ಮನೇನ, ಹೇಗೋ ಮಾಡಿಬಿಡೋಣ ಪರವಾಗಿಲ್ಲ, ಆಮೇಲೆ ಇದೆಯಲ್ಲ ಅದನ್ನು ಸಂರಕ್ಷಣೆ ಮಾಡೋದು, ಆಶ್ರಮವನ್ನು ಸಂರಕ್ಷಣೆ ಮಾಡೋದಿದೆಯಲ್ಲ ಬಹಳ ಕಷ್ಟ. ಓ, ನಿಮಗೂ ಕಷ್ಟ ಇದೆ ಅಂತಾಯಿತು. ಸೊ ನೀವು ನಮ್ಮ ಜೊತೆಗೆ ಸಮತೋಲನವಾಗಿದ್ದೀರಾ. ಕಷ್ಟ ಆಯಿತು ಅಂತ ನಿಮಗೆ ಫೋನ್ ಮಾಡೋದು, ನೋಡಿ ಕೊಡಿ ಅಂತ ಅಷ್ಟೇ. ನಮ್ಮದು ಕ್ವಶನ್ ಟ್ರಾನ್ಸ್ಫರಬಲ್ ಅಲ್ವಾ? ಸೊ ಹಾಗೆ ಈ ಇಚ್ಛಾದಿ ರಾಗಾದಿ ಸುಖಾದಿ ಧಾರ್ಮಿಕ ಮನಸ್ಸಿನಲ್ಲಿ ಇದೆ. ಅಕ್ವಿಸಿಷನ್ ಪೇಯ್ನ್, ಪ್ರಿಸರ್ವೇಷನ್ ಪೇಯ್ನ್, ಅದೆಲ್ಲ ಕಲ್ಪಿತ. ಅದರ ನಿದ್ದೆಲಿದೆಯಾ? ಯಸ್ಮಾತ್ ಪ್ರಸುಪ್ತೌ ತತ್ ಅಭವತ್. 3 ಕಾಲದಲ್ಲಿಯೂ ಸುಖ ದುಃಖ ಇದೆಯಾ? ಜಾಗೃತ ಅವಸ್ಥೆಯಲ್ಲಿ ಸುಖ ಇದೆ, ದುಃಖ ಇದೆ. ಸ್ವಪ್ನಾವಸ್ಥೆಯಲ್ಲಿ ಜಾಗೃತ ಅವಸ್ಥೆಯ ಸುಖ ದುಃಖ ಇಲ್ಲ, ನಿದ್ರೆಯಲ್ಲಿ ಇಲ್ಲವೇ ಇಲ್ಲ. ಯಸ್ಮಾತ್ ಅಂದರೆ ನಿದ್ದೆಯಲ್ಲಿ, ಪ್ರಸುಪ್ತವು ಗಾಢ ನಿದ್ದೆಯಲ್ಲಿ, ಡೀಪ್ ಸ್ಲೀಪ್. ತತ್ ಅಭವತ್, ಯಾದ್ ಅಭವತ್? ಇಚ್ಛಾದಿ ರಾಗಾದಿ ಸುಖಾದಿ ಧರ್ಮಿಕ ಅಭವತ್. ನಾವೆಲ್ಲ ಮಲ್ಕೊಳ್ಳೋದು ಯಾತಕ್ಕೆ? ಸ್ವಲ್ಪ ಸಂಸಾರದ ಭಾರ ಕಮ್ಮಿ ಆಗಲಿ, ಒಂದು 8 ಗಂಟೆ ಕಾಲ ಆದರೂ ಯಾರನ್ನೂ ನೋಡೋದು ಬೇಡ ಅಲ್ವಾ? ಎದ್ದ ಮೇಲೆ ಶುರು ಆಗಲಿ. ನಿದ್ದೆ ಮಾಡೋದ್ರಿಂದ ನಮಗಿನ್ನ ಗಲಾಟೆ ಮಾಡೋಕ್ಕೆ ಶಕ್ತಿ ಸಿಗತ್ತೆ ಅಲ್ವಾ? ಯಸ್ಮಾತ್ ಪ್ರಸುಪ್ತೌ ತದ್ ಅಭವತ್ ಸ್ವರೂಪೇಣ ಸುಖಸ್ವರೂಪೇಣ ವಿಭಾವ್ಯತೆ ಹಿನಃ. ಆತ್ಮ ಚೈತನ್ಯವು ನಿದ್ದೆಯಲ್ಲಿ ಕಾಣಿಸ್ತಾ ಇದೆ, ಆದರೆ ನಮಗೆ ಅಜ್ಞಾನ ಇರೋದ್ರಿಂದ, ಅದನ್ನು ಆವರಣ ಶಕ್ತಿ ಇರೋದ್ರಿಂದ ಗೊತ್ತಾಗ್ತಿಲ್ಲ ನಿದ್ದೆಯಲ್ಲಿ. ಆದರೆ ಮನಸ್ಸು ಕಾಮ ಆಯಿತು,
ಸ್ವರೂಪಾನುಸಂಧಾನ ಅಷ್ಟಕದಲ್ಲಿ ಹೇಳಿದ್ನಲ್ಲ, ಮನಸ್ಸು ಯಾವಾಗ ಪ್ರಶಾಂತತೆ ಆಗುತ್ತೆ, ನನ್ನ ಚಿಂತನೆಗೆ ರಾಗದ್ವೇಷಗಳು ಹೊಂದಿಕೊಂಡ್ರೆ ಮನಸ್ಸು ಪ್ರಶಾಂತತೆ ಆಗುತ್ತೆ. ಆ ಪ್ರಶಾಂತತೆ ಅನ್ನುವಂತಹ ಮನಸ್ಸಿನಲ್ಲಿ ಆತ್ಮಗೋಚರವಾಗುತ್ತೆ. ನಾವು ಪ್ರತ್ಯೇಕವಾಗಿ ಆತ್ಮಾನುಭವ ಆಗಬೇಕು ಅಂತ ಕಾಯೋ ಅವಶ್ಯಕತೆಯೇ ಇಲ್ಲ. ನಮ್ಮ ರಾಗದ್ವೇಷಗಳು ಪ್ರಪಂಚದ ರಾಗದ್ವೇಷಗಳ ಸಮವಾಗಿದ್ದರೆ ಮನಸ್ಸು ಪ್ರಶಾಂತವಾಗೋಗುತ್ತೆ. ಆವಾಗಲ್ಲಿ ತೃಪ್ತಿ ಅಂತ ಅನಿಸುತ್ತೆ ನಮಗೆ. ನಿದ್ದೆದೊಂದು ನೀವು ವಿಚಾರ ಮಾಡ್ತಾ ಬನ್ನಿ. ನಿದ್ದೆಯಲ್ಲಿ ಎಷ್ಟು ಆನಂದವಾಗಿದ್ದೆ, ಯಾಕೆ ಹೀಗೆ ಒದ್ದಾಡ್ತಿದ್ದೀನಿ ಜಾಗೃತ ಅವಸ್ಥೆಯಲ್ಲಿ? ಸ್ವಪ್ನದಲ್ಲೂ ನಾನಾಗಿಲ್ವಲ್ಲ. ಅದೊಂದೇ ಸಾಕು ವೈರಾಗ್ಯ ಬರೋಕ್ಕೆ. 40. ಅನಾದ್ಯ ವಿದ್ಯೋದ್ಭವ ಬುದ್ಧಿಬಿಂಬಿತಃ ಜೀವ ಪ್ರಕಾಶೋ ಯಮಿತೀರ್ಯತೆ ಚಿತಃ ಆತ್ಮ ಧಿಯಃ ಸಾಕ್ಷಿತಯಾ ಪೃಥಕ್ ಸ್ಥಿತಃ ಬುದ್ಧ್ಯಾ ಪರಿಚ್ಛಿನ್ನ ಪರಸ್ಸ ಏವ ಹಿ. ಅಯಂ ಚಿತಃ ಪ್ರಕಾಶಃ. ಅಯಂ ಚಿತಃ ಆತ್ಮಚೈತನ್ಯ ಆಗಿರುವಂತಹ ನಾನು ಪ್ರಕಾಶ. ಪ್ರಕಾಶ ಅಂದರೆ ಇಲ್ಲಿ ಪ್ರತಿಬಿಂಬ ಚೈತನ್ಯ ಅಂತ. OC ಹ್ಯಾಸ್ ಬಿಕಮ್ RC. ಆತ್ಮಚೈತನ್ಯವು ಪ್ರತಿಬಿಂಬ ಚೈತನ್ಯ ಆಗಿದೆ. ಈ ಪ್ರತಿಬಿಂಬ ಚೈತನ್ಯವನ್ನೇ ಜೀವ ಇತಿ ಈರ್ಯತೆ. ಈರ್ಯತೆ ಅಂದರೆ ಕರೆದಿದ್ದಾರೆ. ಏನಂತ? ಜೀವ ಅಂತ. ಪ್ರತಿಬಿಂಬ ಚೈತನ್ಯವನ್ನೇ ಜೀವ ಅಂತ ಕರೆದಿದ್ದಾರೆ. ಮೂಲತಃ ಜೀವ ಯಾರು? ಬ್ರಹ್ಮ. ಎಲ್ಲಿ ಪ್ರತಿಬಿಂಬ ಚೈತನ್ಯ ಕಾಣಿಸ್ಕೊಳ್ತಿದೆ? ಬುದ್ಧಿಬಿಂಬಿತ. ಅಂತಃಕರಣದಲ್ಲಿ ನಾನು ಜೀವ ಅನ್ನುವಂತಹ ವೃತ್ತಿ ಇದೆ. ಈ ಜೀವಾತ್ಮನ ಎಲ್ಲ ಕಡೆ ಹೋಗೋದು. ನೀವು ಹೊರಗಡೆ ಹೋಗಿ ಬೆಳಗ್ಗೆ ಹೊತ್ತು ಒಂದು ಕನ್ನಡಿಯನ್ನು ಮೇಲೆ ಆಕಾಶಕ್ಕೆ ಮುಖವನ್ನು ಮಾಡಿಟ್ರೆ ಸೂರ್ಯ ಇರ್ತಾನೆ. ಸೂರ್ಯದ ಪ್ರತಿಬಿಂಬ ಆ ಕನ್ನಡಿಯಲ್ಲಿ ಬೀಳುತ್ತೆ. ಕನ್ನಡಿಯನ್ನು ಇಲ್ಲಿಡಿ, ಇಲ್ಲಿ ಪ್ರತಿಬಿಂಬಗೊಳ್ಳುತ್ತೆ. ಈ ಕಡೆ ಇಟ್ಟರೆ ಇಲ್ಲಾಗುತ್ತೆ. ನೀವು ಎಲ್ಲೆಲ್ಲಿ ಕನ್ನಡಿಯನ್ನು ತೊಗೊಂಡು ಹೋಗ್ತಿರೋ ಅಲ್ಲೆಲ್ಲ ಸೂರ್ಯ ಇರ್ತಾನೆ. ಆದರೆ ನಿಜವಾದ ಸೂರ್ಯ ಚಲಿಸ್ತಾ ಇದ್ದಾನ? ಇಲ್ಲ, ಕನ್ನಡಿ ಪ್ರತಿಬಿಂಬ ಮಾತ್ರ ಚಲಿಸ್ತಾ ಇದೆ. ಅವಾಗೇನಾಗುತ್ತೆ? ನಮಗೆ ಆತ್ಮನು ಚಲಿಸ್ತಾ ಇರೋ ರೀತಿಯಾಗಿ ಕಾಣುತ್ತೆ. ಹೊರಗಡೆ ಕನ್ನಡಿ ಇದೆ, ಸೂರ್ಯನು ಹೊರಗಡೆ ಇದ್ದಾನೆ. ನಮಗೆ ಅದಕ್ಕೆ ಡಿಸ್ಟಿಂಗ್ ಮಾಡೋಕ್ಕೆ ಈಸಿ. ಆದರೆ ಇಲ್ಲಿ ದೇಹದ ಒಳಗಡೆ ಅಂತಃಕರಣದಲ್ಲಿಯೇ ಆತ್ಮನೂ ಇದ್ದಾನೆ, ಅಲ್ಲಿಯೇ ಜೀವಾತ್ಮನೂ ಇದೆ. ಅದಕ್ಕೆ ಬೇರ್ಪಡಿಸೋಕ್ಕಾಗ್ತಿಲ್ಲ ನಮಗೆ. ಗೊತ್ತಾಗ್ತಿದೆಯಾ? ಸೂರ್ಯ ಹಾಗೂ ಕನ್ನಡಿ ಹೊರಗಡೆ ಇದೆ, ಪ್ರತಿಬಿಂಬವನ್ನು ನೋಡ್ಬೋದು. ನಿಜವಾದ ಸೂರ್ಯವನ್ನು ನೋಡ್ಬೋದು, ಕನ್ನಡಿಯಲ್ಲಿರುವಂತಹ ಪ್ರತಿಬಿಂಬವನ್ನು ನೋಡ್ಬೋದು. ನಾವು ಎಲ್ಲೆಲ್ಲಿ ತೊಗೊಂಡು ಹೋಗ್ತೀವೋ ಅಲ್ಲ ಏಕ ಸೂರ್ಯ ಅನೇಕ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ಉದಾಹರಣೆಯನ್ನು ತಗೊಂಡ್ರೆ ಮನಸ್ಸಿನಲ್ಲಿ, ಮನಸ್ಸು ಅನ್ನುವಂತಹ ಅಂತಃಕರಣದ ಕನ್ನಡಿಯಲ್ಲಿ ಜೀವಾತ್ಮ ಅದು. ಅಲ್ಲಿ ನಿಜವಾದ ಆತ್ಮ ಪ್ರತಿಬಿಂಬಗೊಳ್ಳುತ್ತಿದ್ದಾನೆ. ಸೂರ್ಯ ಹಾಗೂ ಕನ್ನಡಿಯಲ್ಲಿ ಡಿಸ್ಟೆನ್ಸ್ ಇದೆ, ಇಲ್ಲಿ ಡಿಸ್ಟೆನ್ಸ್ ಇಲ್ಲ. ಯಾವ ಜೀವಾತ್ಮನೋ ಅವನೇ ಪರಮಾತ್ಮ, ಯಾವ ಪರಮಾತ್ಮನೋ ಅವನೇ ಜೀವಾತ್ಮ. ಆ ಅಜ್ಞಾನ ಇರೋದರಿಂದ ಪರಮಾತ್ಮನನ್ನು ಹುಡುಕಬೇಕು, ಗಳಿಸಬೇಕು ಅನ್ನುವಂಥ ಚಿಂತನೆ ಇದೆ ನಮಗೆ. ಪರಮಾತ್ಮ ಎಲ್ಲೋ ಪರೋಕ್ಷ ಅಲ್ಲಿ ಮೇಲ್ಗಡೆ ಇದ್ದಾನೆ, ಜೀವಾತ್ಮ ಇಲ್ಲಿದ್ದಾನೆ, ಅವನನ್ನು ಗಳಿಸಬೇಕು. ಎಲ್ಲಿವರೆಗೂ ಈ ಟ್ರಾವೆಲ್ ಇರುತ್ತಲ್ಲ ಅಲ್ಲಿವರೆಗೂ ಕಷ್ಟ. ಜ್ಯೋತಿರ್ಲಿಂಗಕ್ಕೆ ಹೋಗಬೇಕು, ಕಾಮಾಖ್ಯ ಪೀಠಕ್ಕೆ ಹೋಗಬೇಕು, ಕೈಲಾಸ ಮಾನಸ ಸರೋವರ್ಗೆ ಹೋಗಬೇಕು. ಪರಮಾತ್ಮ ಅಲ್ಲಿದ್ದಾನೆ, ಪರಮಾತ್ಮ ಇಲ್ಲಿಲ್ವಾ? ಅವಾಗ ನೀವೇನು ಹೇಳಬೇಕು? ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ. ಅಲ್ಲಿ ಇನ್ನಾಗಿ ಜನ ಹೇಳಿ ಹೇಳಿ ತಲೆ ಕೆಡಿಸಿರೋದ್ರಿಂದ ಅಲ್ಲಿ ಚೆನ್ನಾಗಿ ಅಭಿವ್ಯಕ್ತ ಆಗ್ತಿದ್ದಾನೆ. ಇಲ್ಲಿ ಅಭಿವ್ಯಕ್ತಿ ಕಮ್ಮಿ ಇದೆ. ಯಾಕಂದರೆ ಅಲ್ಲಿ ಅಂತ ಹೇಳಿದ ಮೇಲೆ ಮನಸ್ಸುಗೆಲ್ಲ ಹೊರಟೋಯ್ತು. ವೈಕುಂಠದಲ್ಲಿಯೂ ಪರಮಾತ್ಮ ಇದ್ದಾನೆ, ಕೈಲಾಸದಲ್ಲಿಯೂ ಇದ್ದಾನೆ, ನನ್ನ ಮನಸ್ಸಿನಲ್ಲಿಯೂ ಇಲ್ಲೇ ಇದ್ದಾನೆ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ. ಹೇಗಿದ್ದಾನೆ ಬ್ರಹ್ಮ? ಅಹಂ 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 ಇತಿ ಸಾಕ್ಷಿರೂಪೇಣ ಭಾತಿ. ನಾನು 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 ಅಂತ ಪ್ರತಿಯೊಬ್ಬರು ಹೇಳ್ತಿದ್ದಾರಲ್ಲ, ಅದೇ ಪರಮಾತ್ಮನ ವಾಸಸ್ಥಾನ. ಅದನ್ನು ಬಿಟ್ಬಿಟ್ಟು ಪರಾಕ ನೋಡ್ತಿದ್ದೀವಿ, ಅಲ್ಲಿ ಹೋದರೆ ಏನೋ ಆಗುತ್ತೆ ಅಂತ. ಹೋಗಿ, ಬೇಡ ಅಂತಲ್ಲ, ಟೈಮ್ ಪಾಸ್ ಹೋಗಿ. ಹೀಗೆಲ್ಲ ನೀವು ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಸರ್. ವೇದಾಂತಿಗೆ ಹಾಗೆ ಹೇಳಬೇಕು. ಎಲ್ಲಿ ಆನಂದವನ್ನು ಫಸ್ಟ್ ಕಂಡುಕೊಳ್ಳಿ. ಪೂರ್ಣ ಆನಂದ ಇಲ್ಲಿ ನಾನೇ ಅಂತಿಲ್ಲಿ ಗೊತ್ತಾದ ಮೇಲೆ ಮಿಕ್ಕಿರೋದೆಲ್ಲ ಆಟ. 40-50 ವರ್ಷ ಆಯಿತು ನಾನು ಎಲ್ಲೂ ಹೋಗಲಿಲ್ಲ, ಇನ್ಮೇಲಾದರೂ ಹೋಗೋಣ
ಅಯ್ಯೋ 40 ವರ್ಷ 50 ವರ್ಷ ಆದಮೇಲೆ ಇನ್ಮೇಲಾದರೂ ಒಳಗಡೆ ಹೋಗೋಣ ಅಂತಿರಬೇಕು, ಕಷ್ಟಪಟ್ಕೊಂಡು ಅಲ್ಲಿ ಹೋಗೋದಲ್ಲ ಅಲ್ವಾ. ಇನ್ನು ಅದು ರಿಲಿಜಿಯಸ್ ಇನ್ಸೆಕ್ಯೂರಿಟಿ, ರಿಲಿಜಿಯಸ್ ಸಂಸಾರ ಅದು. ಯೋಚನೆ ಮಾಡಿ. ನಾನು ಯಾವುದು ಒಂದು ವಿಚಾರವು 25ನೇ ತಾರೀಕಿಂದ ಇಲ್ಲಿವರೆಗೂ ನಂದು ಯಾವುದೂ ಅಲ್ಲ, ಎಲ್ಲ ರಾಮನದು. ರಾಮ ಹೇಳಿರೋದನ್ನು ಹೇಳ್ತಿದ್ದೀನಿ ಅಷ್ಟೆ. ಈ ಜೀವಾತ್ಮ ಈರ್ಯತೆ ಜೀವ ಎಲ್ಲಿ ಕಾಣಿಸ್ಕೊಳ್ತಿದ್ದಾನೆ? ಬುದ್ಧಿಬಿಂಬ. ಹೇಗದು ಬಂತು? ಮಾಯಾವಶಾತ್. ಮಾಯೆಯಿಂದ ಮನಸ್ಸು ಬಂತು. ಮಾಯೆ ಏನೋ ಜಡವಸ್ತು. ಮಾಯಾ ಹೇಗೆ ಬಂತು? ಅನಾದ್ಯ ವಿದ್ಯಾ. ನೆನ್ನೆ ನೋಡಿದ್ರಿ. ಮಾಯಾ ಹೇಗೆ ಶುರು ಆಯಿತು? ಗೊತ್ತಿಲ್ಲ ಸ್ವಾಮಿ, ಹೇಗೆ ಶುರು ಆಯಿತು? ಆಕೆನೇ ಕೇಳಬೇಕು, ಯಾವಾಗ ಶುರು ಮಾಡಿದ್ಲು ಅಲ್ವಾ? ಗೊತ್ತಿಲ್ಲ. ಅನಾದಿ. ನೆನ್ನೆ ಅದಕ್ಕೆಲ್ಲ ಉದಾಹರಣೆ ಕೊಟ್ಟಿದ್ದೇನೆ. ಅನಾದಿ ಅಂದರೆ ಬಿಗಿನಿಂಗ್ಲೆಸ್, ಶುರು ಅಂತ ಹೇಳೋಕ್ಕಾಗಲ್ಲ. ನನ್ನ ಮೊದಲನೇ ಜನ್ಮವೂ ಹೇಳೋಕ್ಕಾಗಲ್ಲ. ಮಾಯೆ ಯಾವಾಗ ಪ್ರಪಂಚ ಸೃಷ್ಟಿಯಾಯಿತು ಅಂತ ಹೇಳೋಕ್ಕಾಗಲ್ಲ. ಆತ್ಮ ಧಿಯ ಸಾಕ್ಷಿತಯ ಪೃಥಕ್ ಸ್ಥಿತ. ಆತ್ಮಚೈತನ್ಯವು ಧಿಯ ಬುದ್ಧಿ ಸಾಕ್ಷಿತಯ ಪೃಥಕ್ ಸ್ಥಿತ. ಈ ಜೀವಾತ್ಮನು ಆತ್ಮಚೈತನ್ಯಕ್ಕಿಂತ ವಿಭಿನ್ನವಾಗಿದ್ದಾನೆ. ಪೃಥಕ್ ಸ್ಥಿತ ಅಂದರೆ ಡಿಸ್ಟಿಂಕ್ಟ್ಲಿ ಡಿಫ್ರೆಂಟ್. ಬುದ್ಧಿಯ ಪರಿಚ್ಛಿನ್ನ ಪರಃ ಸ ಏವಹಿ ನಾನೇ ಪೂರ್ಣ ಆತ್ಮ. ಅದೇ ಮತ್ತೆ ಬುದ್ಧಿಯ ಪರಿಚ್ಛಿನ್ನ, ಈ ಮನಸ್ಸಿನಲ್ಲಿ ಬರುವಂತಹ ಜೀವಾತ್ಮನ ವೃತ್ತಿಗಳ ಪರಿಚ್ಛಿನ್ನ ಭಾವ, ಇಟ್ ಈಸ್ ಎ ಲಿಮಿಟೆಡ್ ಕಾನ್ಷಿಯಸ್ನೆಸ್. ಆದರೆ ಸಹ ಪರಮಾತ್ಮ ಏವಹಿ, ಈ ಜೀವಾತ್ಮನೇ ಪರಮಾತ್ಮ ಆಗಿದ್ದಾನೆ ಅನ್ನುವಂಥ ಮಹಾವಾಕ್ಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಪರಮಾತ್ಮನಿಗೆ ಯಾವ ಟ್ರಾನ್ಸಾಕ್ಷನ್ಸು ಇಲ್ಲ, ಅಂದರೆ ನನಗೆ ಯಾವ ಟ್ರಾನ್ಸಾಕ್ಷನ್ಸು ಇಲ್ಲ ಹಾಗೆ ಅಂತ. ಇವತ್ತು ಬೇಜಾರಾಗಿತ್ತ ಕ್ಲಾಸು? ಇಲ್ಲ ಅಲ್ಲ? ನೀವು ಜಾಸ್ತಿ ನಗಿಸ್ಲಿಲ್ಲ ಇವತ್ತು, ನೆನ್ನೆ ಆದರೆ ಚೆನ್ನಾಗಿತ್ತು. ಶ್ಲೋಕ ಹೇಗಿದೆಯೋ ಹಾಗೆ ಹೋಗಬೇಕು ಅಲ್ವಾ? ಎಲ್ಲ ಸುಮಾರು ಶ್ಲೋಕಗಳು ರಿಪೀಟ್ ಆಗಿದೆ. ರಿಪೀಟ್ ಆಗಿರುವಂತಹ ಶ್ಲೋಕ ವೇದಾಂತದಲ್ಲಿ ಪುನರುಕ್ತಿ ದೋಷ ಅಂತ ತಗೊಳ್ಬಾರ್ದು, ಅದು ಸಾಹಿತ್ಯದಲ್ಲಿ ತಗೊಳ್ಬೋದು. ಪುನರುಕ್ತಿ ದೋಷ ಅಂತ, ವೇದಾಂತದಲ್ಲಿ ಅದು ಮನನ ಅಂತ ತಗೊಳ್ಬೇಕು, ಅವಧಾರಣಾರ್ಥಂ ಅಂತ ತಗೊಳ್ಬೇಕು. ಸರಿ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.